ನಿಮ್ಮೆಲ್ಲರೂ ಕೂಡ ಶುಭ ಕೋರುತ್ತೇವೆ. Amen. Amen. Hallelujah. Hallelujah. Come on, somebody shout aloud hallelujah. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ hallelujah. Look to somebody to give them a good high five and tell them I am blessed this morning. ಈ ಉದಯ ಕಾಲದಲ್ಲಿ ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಅಂತ ಹೇಳಿ ಹೈ ಫೈ ಕೊಡಿ ಪಕ್ಕದವರಿಗೆ. Come on, ಜೋರಾಗಿ ಸ್ವಲ್ಪ ಮಾಡಿ. ಜೋರಾದ ಹೈ ಫೈ ಕೊಡಿ. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. Hallelujah. We are blessed because we are seated in the presence of God. ನಾವು ದೇವರ ಪ್ರಸನ್ನತೆಯಲ್ಲಿ ಸನ್ನಿಧಿಯಲ್ಲಿ ಕುಳಿತುಕೊಂಡಿರುವುದರಿಂದ ನಾವು ಧನ್ಯರೇ ಸರಿ. We are blessed because we have the movement of the Holy Ghost in our midst. ನಮ್ಮ ಮಧ್ಯದಲ್ಲಿ ಈಗಾಗಲೇ ಪರಿಶುದ್ಧಾತ್ಮನ ಚಲನೆ ಇದೆ, ಅದಕ್ಕೋಸ್ಕರ ನಾವು ಧನ್ಯರು. And we are blessed because we have God's infallible word being spoken to our lives. ನಮ್ಮ ಜೀವಿತಕ್ಕೆ ಮತ್ತೆ ಮಾತಾಡುವುದಕ್ಕಾಗಿ ಎಂದಿಗೂ ಬಿದ್ದು ಹೋಗದೇ ಇರತಕ್ಕಂತ ಜೀವವುಳ್ಳ ದೇವರ ವಾಕ್ಯ ನಮಗಿದೆ, ಅದಕ್ಕೋಸ್ಕರ ನಾವು ಆಶೀರ್ವದಿಸಲ್ಪಟ್ಟವರು. Amen. Amen. If you have your Bibles with you, I want you to lift them up. ದಯವಿಟ್ಟು ನಿಮ್ಮ ಸಂಗಡ ಸತ್ಯವೇದ ಪುಸ್ತಕ ಇರುವುದಾದರೆ ಈ ಸತ್ಯವೇದ ಪುಸ್ತಕವನ್ನು ಕೈಯಲ್ಲಿ ಮೇಲಕ್ಕೆತ್ತಿಡಿ. As high as you can. ಎಷ್ಟು ಸಾಧ್ಯವಷ್ಟು ಮೇಲಕ್ಕೆ. God's word is true. So ಜೋಲಾಗಿ God's word is true. ದೇವರ ವಾಕ್ಯವು ಸತ್ಯವಾಗಿದೆ. ಸತ್ಯವಾಗಿದೆ. ನಮ್ದರ ಜೋರಾಗಿ ಆಮೆನ್ ಅಂತ ಹೇಳಬೇಕು. Praise the Lord. Hallelujah. I love that song that says, Lord, I need you. Lord, I need you. ಕರ್ತನೇ ನನಗೆ ಅಗತ್ಯವಾಗಿ ನೀನು ಬೇಕು, ಕರ್ತನೇ ನನಗೆ ನೀನು ಬೇಕೇ ಬೇಕೆನ್ನುವಂತ ಆಂಗ್ಲ ಭಾಷೆಯಲ್ಲಿ ಲಾರ್ಡ್ ಐ ನೀಡ್ ಯು ಹಾಡಿದೆಯಲ್ಲ ಬಹಳ ನನಗಿಷ್ಟ. Every hour I need you. ಪ್ರತಿ ಗಳಿಗೆ ನನಗೆ ನೀನು ಅಗತ್ಯ. Amen. Amen. Hallelujah. Hallelujah. Without him, ಆತನಿಲ್ಲದೆ we cannot expect anything to happen in our ನಮ್ಮ life. ಜೀವನದಲ್ಲಿ ಏನು ಕೂಡ ಜರುಗುವುದನ್ನು ನಾವು ನಿರೀಕ್ಷಿಸೋದು ಕಷ್ಟ, ಅದು ನಿರೀಕ್ಷಿಸೋಕೆ ಆಗಲ್ಲ. Amen. Amen. Hallelujah. Hallelujah. So this morning it's a joy and a privilege for us to share God's word. ದೇವರ ವಾಕ್ಯವನ್ನು ಉದಯ ಕಾಲದಲ್ಲಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವಂತದ್ದು ಒಂದು ಕಡೆಗೆ ಸಂತೋಷ, ಒಂದು ದೇವರು ಕೊಟ್ಟಂತ ಸೌಭಾಗ್ಯತೆ ಅಂತ ಎಣಿಸುತ್ತೇನೆ. Thank God for this privilege. ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸುತ್ತೇನೆ. Thank Ravina for giving me this opportunity. ಈ ಒಂದು ಅವಕಾಶ ಮಾಡಿಕೊಟ್ಟಂತ ರವಣನವರಿಗೂ ಕೂಡ ತುಂಬು ಹೃದಯದ ವಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. I was told that we have some children dedication as well. ಮತ್ತು ಅದೇ ರೀತಿಯಲ್ಲಿ ಈ ಆರಾಧನೆಯಲ್ಲಿ ಮತ್ತು ವಾಕ್ಯವಾದ ಬಳಿಕ ಮಗುವನ್ನು ದೇವರಿಗೆ ಪ್ರತಿಷ್ಠೆಪಡಿಸುವಂತ ಆರಾಧನೆ ಕೂಡ ಇರ್ತದೆ ಅಂತ ಕೇಳಿದ್ದೇನೆ. So sometimes when we go to some halls or something like we see a board called houseful. ಹೌದು ಪ್ರಿಯರೇ, ಕೆಲವು ಹಾಲುಗಳನ್ನು ನಾವು ಪ್ರವೇಶ ಮಾಡುವಾಗ ಆ ಸಭಾಂಗಣಗಳನ್ನು ಹೊರಗಡೆ ಒಂದು ಬೋರ್ಡ್ ಇರ್ತದೆ ಹೌಸ್ಫುಲ್ ಅಂತೇಳಿ. So if the house is full, they put a board houseful which says no more people permitted. ಹೌದು ಪ್ರಿಯರೇ, ಅಲ್ಲಿ ಹಾಲಲ್ಲಿ ಈಗಾಗಲೇ ಜನ ಭರಿತವಾಗಿದ್ದಾರೆ, ತುಂಬಿದೆ, ಅಲ್ಲಿ ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ, ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತೇಳಿ ಹೊರಗಡೆ ಅದನ್ನು ಸೂಚಿಸುವಂತ ಫಲಕದ ಮೇಲೆ ಬರೆದಿರ್ತಾರೆ ಹೌಸ್ಫುಲ್ ಅಂತೇಳಿ. ಸೊ ಚರ್ಚ್ ಡೆಡಿಕೇಶನ್ ಮಕ್ಕಳಿಗೆ ಹೆಸರು ಕೊಡೋರು ಸ್ವಲ್ಪ ನೇಮ್ಸ್ ಬ್ಯಾನ್ ಮಾಡಿದ್ದೇವೆ ಚರ್ಚಲ್ಲಿ. There are some names that have been banned. ಮತ್ತು ಸಭೆಯಲ್ಲಿ ಮತ್ತು ಹೆಸರು ಇಡುವಾಗ ಕೆಲವು ಹೆಸರುಗಳು ಅಲ್ಲಿ ನಿಷೇಧಿಸಲ್ಪಟ್ಟಿದೆ, ರದ್ದುಗೊಳಿಸಲಾಗಿದೆ. For the information of everybody. ಮತ್ತು ಎಲ್ಲರ ಒಂದು ಮಾಹಿತಿಗೋಸ್ಕರವಾಗಿ. No more Ravis in the church. ಸಭೆಯಲ್ಲಿ ನೆಕ್ಸ್ಟ್ ಮಾತ್ರಕ್ಕೂ ರವಿ ಅನ್ನುವರು ಇರುವುದಿಲ್ಲ. No more Ravis. Please don't name anybody as Ravi. ಇನ್ನು ಮುಂದೆ ಮಕ್ಕಳಿಗೆ ಏನಾದ್ರೂ ಕೂಸುಗಳಿಗೆ ಕಂದಮ್ಮಗಳಿಗೆ ಹೆಸರಿಡಬೇಕಾದ್ರೆ ನಿಮಗೆ ಹೇಳ್ತಾ ಇದ್ದೀನಿ, ಈ ಹೆಸರುಗಳು ಇಡಕ್ಕೆ ಹೋಗ್ಬೇಡ್ರಿ. ಏನಂದ್ರೆ ಆ ಹೆಸರುಗಳು ಜಗ್ಗಿ ಆಗ್ಬಿಡವ. ಇನ್ನು ಎಷ್ಟು ಮಾತ್ರ ಕೂಡ ರವಿ ಅನ್ನುವಂತ ಹೆಸರುಗಳು ಇಡ್ಬೇಕು ಹೋಗ್ಬೇಡಿ. ಸರ್ನೇಮ್ಸ್ ಆಗ್ಬಿಟ್ಟ ರವಿ ಬೂ ಭೂ ರವಿ. ರವಿ ಬೂ ಅಂದ್ರೆ ಅವ್ರ ಹೆಂಡತಿ ಉಷಾ ಬೂ. ರವಿ ಬೂ ಅಂದ್ರೆ ಅವ್ರ ಹೆಂಡತಿ ಉಷಾ ಬೂ. ರವಿ ಚೋಟು, ಶಿಲ್ಪಾ ಚೋಟು. ಚೋಟು ರವಿ ಅಥವಾ ಚೋಟು ರವಿ ಅಥವಾ ಶಿಲ್ಪಾ ಚೋಟು. So there are many Ravis. ಇಲ್ಲಿ and they become the nicknames have become the surnames. ಇವತ್ತು ನಿಕ್ ನೇಮ್ಗಳು ಹೋಗ್ಬಿಟ್ಟು ಸರ್ನೇಮ್ಗಳು ಆಗ್ಬಿಟ್ಟವೆ. So number 2, second name Anand. Stop. ಎರಡನೇ ಹೆಸರು ಇಡಕ್ ಹೋಗ್ಬೇಡ್ರಿ. ಅದು ಯಾವ್ದು ಹೆಸರು ಅಂದ್ರೆ ಆನಂದ್. ಆನಂದ್ ಲೋಕಾಯುಕ್ತ, ಆನಂದ್ ಲೋಕಾಯುಕ್ತ, ಆನಂದ್ DSP, ಆನಂದ್ DSP. So please refrain from these names, okay? ಆನಂದ್ ಕೊಂಪಲ್, ಆನಂದ್ ಪಾಸ್ಟರ್. ಹೌದಲ್ಲ? Amen. Hallelujah. Hallelujah. Well, praise God. Hallelujah. So I've been meditating the last few days. The Lord has been talking to me from the life of Hezekiah. ಹೆzekiahನ ಕುರಿತು ದೇವರು ಮಾತಾಡಿದಂತ ಒಂದು ವಿಷಯಗಳನ್ನು ಕುರಿತು ನಾನು ಧ್ಯಾನ ಮಾಡ್ತಾ ಇದ್ದೆ ಕೆಲವು ದಿವಸಗಳಿಂದ. And I began to ask Lord, is there anything that you want me to speak and encourage the church from the life of Hezekiah? ಹೆzekiahನ ಒಂದು ಜೀವಿತದಿಂದ ಸ್ವಾಮಿ ನಿನ್ನೊಟ್ಟಿಗೂ ಮಾತ್ರವಲ್ಲದೆ ಸಭೆಯೊಟ್ಟಿಗೂ ನೀನು ಮಾತಾಡಿ ಎಚ್ಚರಿಸಿ ಅಥವಾ ಬಲಪಡಿಸುವಂತ ಮಾತುಗಳು ಏನಾದರೂ ಉಂಟಾ ಅಂತ. I was completely wrestling with God for a particular word for the church this morning. ಈ ಉದಯ ಕಾಲದ ಸಭೆಗೋಸ್ಕರವಾಗಿ
ದೇವರು ತಾನು ಏನು ಮಾತನಾಡಿದ್ದಾನೆ ಎನ್ನುವಂತ ವಾಕ್ಯವನ್ನು ಕುರಿತು ನಾನು ಎಷ್ಟು ದೇವರ ಸನ್ನಿಧಾನದಲ್ಲಿ ಪ್ರಯಾಸಪಟ್ಟು ಪ್ರಾರ್ಥಿಸಿದನು. But there was no answer from God which I understood that I was not complete in this particular topic called or character called Hezekiah. ಎಜ್ಕೀಯನ ವ್ಯಕ್ತಿತ್ವ ಅಥವಾ ಅವನ ಪಾತ್ರದ ಕುರಿತು ಮತ್ತು ಸಂಪೂರ್ಣವಾದಂತಹ ವಿಷಯಕ್ಕೆ ನಾನು ಇನ್ನೂ ಸಾರಾಮವಾಗಿ ಅಂದ್ರೆ ಕೂಲಂಕುಷವಾಗಿ ನಾನು ಧ್ಯಾನಕ್ಕೆ ಬಂದಿಲ್ಲ. So the Lord has been teaching me a lot of things about Hezekiah, and I'm sure that the Lord wants to teach me more. So hence the Lord did not want me to talk about Hezekiah this morning. ಮತ್ತು ಅದೇ ರೀತಿಯಲ್ಲಿ ಎಜ್ಕೀಯನ ಬಗ್ಗೆ ಮತ್ತೆ ಅನೇಕವಾದ ವಿಷಯಗಳನ್ನು ಕುರಿತು ದೇವರು ನನಗೆ ಮಾತನಾಡಿ ಕಲಿಸಿಕೊಟ್ಟಿದ್ದಾಗಲೂ ಕೂಡ ಈ ಕಾಲದಲ್ಲಿ ಎಜ್ಕೀಯನ ಕುರಿತು ಆ ರೀತಿಯಲ್ಲಿ ಮಾತಾಡುವಂತದ್ದು ಏನು ಇರುವುದಿಲ್ಲ ಅಂತ This ಹೇಳಿ. morning even my wife was watching me, observing me what I've been doing, because I've been struggling and seeking God, Lord, a word specifically for the church this morning. ಉದಯ ಕಾಲದಲ್ಲಿ ಸಭೆಗೋಸ್ಕರ ವಿಶೇಷವಾದಂತ ನಿರ್ದಿಷ್ಟವಾದ ವಾಕ್ಯಕ್ಕೋಸ್ಕರ ನಾನು ದೇವರ ಪ್ರಸನ್ನತೆಯಲ್ಲಿ ಸ್ವಾಮಿ ಏನು ಕೊಡಬೇಕಂತೇಳಿ ಪ್ರಾರ್ಥಿಸುತ್ತಾ ಅದು ಪ್ರಯಾಸ ಪಡ್ತಿರುವಂತ ವಿಷಯವನ್ನು ನನ್ನ ಪತ್ನಿಯವರು ಕೂಡ ಗಮನಿಸಿದ್ದಾರೆ. So after a while, after getting ready, suddenly the Lord began to speak, and I began to enumerate a little points that I want to share to the body of Christ this morning. ನಾನು ಇನ್ನೇನು ಎದ್ದು ನಾನು ಬರಬೇಕು ಅನ್ಕೊಂಡಿರುವಂತ ಸಂದರ್ಭದಲ್ಲಿ ದೇವರಾತ್ಮನು ನನಗೆ ಕೆಲವು ಅಂಶಗಳನ್ನು ಕೊಟ್ಟನು. ಆ ಅಂಶಗಳನ್ನು ಕುರಿತು ನೀನು ದೇವರ ಸಭೆಗೆ ಇವತ್ತು ಮಾತಾಡಂತೇಳಿ ದೇವರು ತಿಳಿಸಿದ್ದಾನೆ. I'm a very strong lover of God's word. ಮತ್ತೆ ದೇವರ ವಾಕ್ಯವನ್ನು ಪ್ರೀತಿಸುವುದರಲ್ಲಿ ನಾನು ಬಹಳ ರೀತಿಯಲ್ಲಿ ನಾನು ಬಹಳ ಒಂದು ರೀತಿಯ ಹುಚ್ಚನಂತಿರ್ತೇನೆ. And I base my life on God's word. ಮತ್ತು ದೇವರ ವಾಕ್ಯದ ಮೇಲೆಯೇ ನನ್ನ ಜೀವಿತವನ್ನು ನಾನು ಆಧಾರ ಮಾಡಿಕೊಂಡಿರುವಂತವನು. And I don't preach for the sake, and I don't read the word for the sake of preaching, but I ensure that I apply it into my lives in order to, so that it could be released to others. ಪ್ರಸಂಗ ಮಾಡುವುದಕ್ಕಾಗಿ ಮಾತ್ರ ದೇವರ ವಾಕ್ಯವನ್ನು ಓದೋದಿಲ್ಲ, ಧ್ಯಾನ ಮಾಡಲು ಅಭ್ಯಾಸ ಮಾಡಲ್ಲ. ನನ್ನ ಜೀವಿತಕ್ಕೆ ದೇವರು ಮಾತಾಡ್ಲಿಕ್ಕಾಗಿ, ನಾನು ಬದುಕಲಿಕ್ಕಾಗಿ, ನನ್ನ ಜೀವಿತದಲ್ಲಿ ಅಳವಡಿಸಿಕೊಂಡು ಹೋಗ್ಲಿಕ್ಕಾಗಿ ನಾನು ದೇವರ ವಾಕ್ಯವನ್ನು ಓದುವನಾಗಿರ್ತೇನೆ. The word has made a lot of impact in my life. ಈ ದೇವರ ವಾಕ್ಯವು ನನ್ನ ಜೀವಿತಕ್ಕೆ ಬಹಳ ಒಂದು ಪರಿಣಾಮ ಉಂಟು ಮಾಡಿದೆ. One of the books that I've written, my third book, I named it as The Word and Its Impact. ಹೌದು ಪ್ರಿಯರೇ, 3ನೇ ಪುಸ್ತಕವನ್ನು ಬರೆದಿದ್ದೇನೆ. ಆದರೂ ಆ ಒಂದು ಪುಸ್ತಕದ ಹೆಸರು ಆ ಒಂದು ವರ್ಡ್ ದಟ್ ಇಂಪ್ಯಾಕ್ಟ್, ಅಂದ್ರೆ ದೇವರ ವಾಕ್ಯ ಪರಿಣಾಮವನ್ನು ಉಂಟು ಮಾಡುವಂತದ್ದು ಎನ್ನುವಂತ ಪುಸ್ತಕ. Because the word indeed makes an impact. ಏಕೆಂದ್ರೆ ನಿಜವಾಗಲೂ ಕೂಡ ಕಾರ್ಯರೂಪದಲ್ಲಿ ದೇವರ ವಾಕ್ಯ ನಮಗೆ ಅದು ಕೆಲಸ ಮಾಡ್ತದೆ. Amen. Amen. Hallelujah. Hallelujah. How many of you believe the word does make an impact? ಎಷ್ಟು ಜನ ನಂಬ್ತೀರಿ ದೇವರ ವಾಕ್ಯವು ಅದು ಖಂಡಿತವಾಗಲೂ ಅದು ಪರಿಣಾಮವನ್ನು, ಒಳ್ಳೆಯ ಪರಿಣಾಮವನ್ನು ಬೀರ್ತದೆ? Come on, if you believe it, tell your neighbor the word impacts. ನಿಮ್ ಪಕ್ಕದವರು ನೋಡಿ ಹೇಳ್ರಿ, ದೇವರ ವಾಕ್ಯ ಪರಿಣಾಮ ಬೀರುತ್ತೆ. Tell them, hit them like this and tell them the word impacts. ಈ ರೀತಿಯಲ್ಲಿ ಹೇಳಿ ಚಪ್ಪಾಳೆ ಅಥವಾ ಹೈಪೆ ಮಾಡುತ್ತಾ ದೇವರ ವಾಕ್ಯ ಒಳ್ಳೆ ಪರಿಣಾಮ ಉಂಟು Because it is ಮಾಡುತ್ತೆ. not a word of any man, but it is the word of God. ಆದ್ರೆ ಅನೇಕವಾದ ಮಾತುಗಳು ದೇವರ ಮನುಷ್ಯರ ಮಾತುಗಳು ಉಂಟು, ಆದ್ರೆ ಇದು ದೇವರ ಮಾತುಗಳಾಗಿದೆ ಪ್ರಿಯರೇ. I have seen many people fail, but I have never seen the word fail. ಅನೇಕ ಜನರು ವಿಫಲವಾಗಿ ಬಿದ್ದು ಹೋಗಿದ್ದನ್ನು ನಾನು ಕಂಡಿದ್ದೇನೆ, ಆದರೆ ಈ ದೇವರ ಮಾತುಗಳು ಒಂದು ಸಾರಿ ಒಂದು ಪದವು ಕೂಡ ಬಿದ್ದು ಹೋಗಿದ್ದನ್ನು ಕಂಡಿಲ್ಲ. That's why Peter the apostle said, Lord, I have toiled whole night, but by your word I'm going to let down my net. ಅದಕ್ಕಾಗಿ ಅಪೊಸ್ತಲನಾದಂತ ಪೇತ್ರನು ಹೇಳ್ತಾ ಇದ್ದಾನೆ, ಸ್ವಾಮಿ ರಾತ್ರಿ ಎಲ್ಲ ನಾವು ಮೀನಿಡಲಿಕ್ಕೆ ಪ್ರಯಾಸ ಪಟ್ಟಿವಿ, ಒಂದು ಮೀನು ಸಿಗಲಿಲ್ಲ, ಆದರೆ ನಿನ್ನ ಮಾತಿನ ಮೇರೆಗೆ ನಾವೀಗ ಬಲಿ ಹಾಕುತ್ತೇವೆ. Except by your word. ನಿನ್ನ ಒಂದು ಮಾತಿನ ಮೇರೆಗೆ ಸ್ವಾಮಿ, Except by your word. ನಿನ್ನ ಮಾತಿನ ಮೇರೆಗೆ. The word is powerful. ಯಾಕಂದ್ರೆ ದೇವರ ವಾಕ್ಯ ಅದು ಶಕ್ತಿಶಾಲಿ. And every individual who calls himself or herself a woman of God or a man of God should base their lives on the word. ಹೌದು ಪ್ರಿಯರೇ, ಮತ್ತು ಪ್ರತಿಯೊಬ್ಬ ದೈವ ಜನರು, ದೈವ ಪುರುಷ, ಸ್ತ್ರೀ ಅಥವಾ ದೇವರ ಮಕ್ಕಳಾಗಿರುವಂತ ಪ್ರತಿಯೊಬ್ಬರು ಕೂಡ ಈ ದೇವರ ವಾಕ್ಯದ ಮೇಲೆ ಆಧಾರ ಮಾಡಿಕೊಂಡಿರುತ್ತಾರೆ. Amen. Amen. Hallelujah. Hallelujah. Our right foundation should be the word. ನಮ್ಮ ಸರಿಯಾದಂತ ಒಂದು ಅಸ್ತಿವಾರ ಅದು ದೇವರ ವಾಕ್ಯ. Because our root determines our fruit. ಏಕೆಂದ್ರೆ ನಮ್ಮ ರೂಟ್ ಅಥವಾ ಬೇರು ಹೇಗಿದೆಯೋ ಅದು ನಾವು ಬಿಡುವಂತ ಫಲವನ್ನು ಅದು ತೋರಿಸುತ್ತದೆ. If we are rooted in the word, we are going to see fruit through the word. ನಾವು ದೇವರ ವಾಕ್ಯದಲ್ಲಿ ಬೇರೂರಿಕೊಂಡಿದ್ದೇ ಆಗಿದ್ದಲ್ಲಿ ಖಂಡಿತವಾಗಿ ದೇವರ ವಾಕ್ಯದ ಅನುಗುಣವಾದ ಫಲಗಳನ್ನು ನಾವು ಬಿಡುತ್ತೇವೆ. Amen. Amen. Hallelujah. Hallelujah. So a few weeks back, Pastor spoke about discouragement from the life of Nehemiah. ನೆಹೆಮೀಯನ ಜೀವಿತದಲ್ಲಿರತಕ್ಕಂತ ನಿರುತ್ಸಾಹವನ್ನು ಕುರಿತು ಪಾಸ್ಟರ್ ಅವರು ಕೆಲವು ದಿನಗಳ ಹಿಂದೆ ಅದನ್ನು ಬೋಧಿಸ್ತಾ ಇದ್ರು. Then he began to teach us the ways how to deal with it. ಮತ್ತು ಈ ನಿರುತ್ಸಾಹನ ಅಧೈರ್ಯ ಬಂದಾಗ, ಕುಗ್ಗುವಿಕೆ ಬಂದಾಗ ಹೇಗೆ ಅದನ್ನು ನಾವು ನಿರ್ವಹಿಸಬೇಕಂತ ವಿಷಯ ಮಾತಾಡ್ತಿದ್ರು. And this morning the Lord laid in my heart something similar to those lines. ಮತ್ತು ಅದೇ ಒಂದು ವಾಕ್ಯದ ಒಂದು ಸಂದೇಶಕ್ಕೆ ಅನುಗುಣವಾಗಿರುವಂತ ಕೆಲವು ವಿಚಾರಗಳನ್ನು ಕುರಿತು ಈ ಉದಯ ಕಾಲದಲ್ಲಿ ದೇವರು ನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ. Which we see very, very commonly operating
in the body of Christ. ಇವತ್ತು ಸರ್ವೇ ಸಾಮಾನ್ಯವಾಗಿ ಕ್ರಿಸ್ತನ ದೇಹವೆನ್ನುವಂತ ಸಭಿಕರಲ್ಲಿ ಇದು ಮಾಮೂಲಾಗಿ ಉಂಟಾಗುವಂತಹ ವಿಷಯವಾಗಿದೆ. And I understood that maybe probably this is what the Lord wants to talk to his people this ನಾನು morning. ನಂಬುತ್ತೇನೆ, ನಿರೀಕ್ಷಿಸುತ್ತೇನೆ, ಇದನ್ನು ಕುರಿತೇ ದೇವರು ತನ್ನ ಮಕ್ಕಳಿಗೆ ಉದಯ ಕಾಲದಲ್ಲಿ ಮಾತಾಡಬೇಕೆಂದಿದ್ದಾನೆ ಅಂತೇಳಿ. This term depression is a very, very common term these days among the people of God, among the body of Christ, among the people in the world as well. ಹೌದು, ಬೇರೆ ಲೋಕದಲ್ಲಿರುವಂತವರಿಗೆ ಮಾತ್ರವಲ್ಲ, ಇವತ್ತು ದೇವರ ನಂಬಿದಂತ ನಿಜವಾದ ದೇವರ ಮಕ್ಕಳಿಗೂ, ದೇವರ ಸೇವಕರಿಗೂ, ದೇವರ ಸ್ತ್ರೀ ಪುರುಷರಿಗೂ ಕೂಡ ಈ ಮಾನಸಿಕವಾದಂತ ಖಿನ್ನತೆ ಎನ್ನುವಂಥದ್ದು ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. And this word depression is a very greatest and the common problems in the world this morning. ಈ ಒಂದು ಉದಯ ಕಾಲದಲ್ಲಿ ಪ್ರಿಯರೇ, ನಾನು ಹೇಳುವುದೇನೆಂದ್ರೆ ಇಡೀ ಲೋಕದಲ್ಲೇ ಮಾನಸಿಕವಾದ ಖಿನ್ನತೆ ಎನ್ನುವಂಥದ್ದು ಇವತ್ತು ಬಹು ಜಯಿಸಲಾರದೆ ಇರುವಂತ ದೊಡ್ಡದಾದ ಒಂದು ಸಮಸ್ಯೆ ಆಗಿ ಆಗ್ಬಿಟ್ಟಿದೆ. The discouragement leads to depression. ಆ ಒಂದು ನಿರುತ್ಸಾಹ ನಮ್ಮನ್ನು ಮಾನಸಿಕವಾದಂತ ಕುಗ್ಗುವಿಕೆಗೆ And ನಡೆಸುತ್ತದೆ. I understood that the depression is something that has to be dealt with in order to become victorious. ನಾವು ಜಯ ಭರಿತವಾದಂತ ಜೀವನವನ್ನು ಬದುಕಬೇಕಂದ್ರೆ ಖಂಡಿತವಾಗಲಿ ಬರುವಂತ ಈ ಮಾನಸಿಕವಾದಂತ ಕುಗ್ಗುವಿಕೆ ಅಥವಾ ಖಿನ್ನತೆಯನ್ನು ನಾವು ಜಯಿಸಲೇಬೇಕಾಗಿದೆ. And everybody knows Elijah is the best example of who went across this phase of depression. ಮತ್ತು ವಿಶೇಷವಾಗಿ ಸತ್ಯವೇದಲ್ಲಿರ್ತಕ್ಕಂಥ ಮತ್ತು ಪ್ರವಾದಿಯಾದಂತ ದೊಡ್ಡ ಎಲೀಯನೇ ಈ ಒಂದು ಮಾನಸಿಕವಾದಂತ ಕುಗ್ಗುವಿಕೆಗೆ ಹೋಗಿರುವುದನ್ನು ನಮಗೆಲ್ಲ ಗೊತ್ತೇ ಇದೆ. He was a prime candidate of depression. ಹೌದು ಪ್ರಿಯರೇ, ಆತನು ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಂತ ಒಂದು ಪ್ರಮುಖವಾದಂತ ಒಳ್ಳೆ ಉದಾಹರಣೆ. If we read 1 Kings chapter 19, we read about the life of Elijah. ಹೌದು ಪ್ರಿಯರೇ, ಮೊದಲನೇ ಅರಸರುಗಳು 19ನೇ ಅಧ್ಯಾಯವನ್ನು ನಾವು ಓದುವುದಾದ್ರೆ ಆ ಎಲೀಯನ ಜೀವನವನ್ನು ಕುರಿತು ನೋಡುತ್ತೇವೆ. And here is this man of God who did amazing things for the kingdom of God. ಈ ದೈವ ಜನನು ದೇವರ ರಾಜ್ಯಕ್ಕೋಸ್ಕರ ಅಪೂರ್ವವಾದಂತ ಅದ್ಭುತಗಳನ್ನು ಮಾಡಿದಂತ ದೈವ ಪುರುಷನು, The man of God who demonstrated power. ಮತ್ತು ದೇವರ ಶಕ್ತಿಯನ್ನೇ ಪ್ರತ್ಯಕ್ಷ ಪಡಿಸಿ ತೋರಿಸಿದಂತವನು, The man of God who was victorious in his life. ತನ್ನ ಜೀವನದಲ್ಲಿ ಜಯ ಭರಿತವಾದ ಜೀವನವನ್ನೇ ಸಾಧಿಸಿದಂತ ಮನುಷ್ಯ, The man of God who raised the dead. ಮತ್ತು ಸತ್ತವರನ್ನು ಎಬ್ಬಿಸಿದಂತ ದೈವ ಮನುಷ್ಯ, The man of God who provided solutions to the lives of the problems of the people. ಜನರು ಎದುರಿಸುತ್ತಿರುವಂತ ಪ್ರತಿ ಒಂದು ಸಮಸ್ಯೆಗಳಿಗೆ ಕೂಡ ಪರಿಹಾರವನ್ನು ಕೊಟ್ಟಂತ ಮನುಷ್ಯ. Suddenly he falls prey to this term called depression. ಆದ್ರೆ ಅಂತ ಒಂದು ಮನುಷ್ಯ ಈ ಮಾನಸಿಕವಾದಂತ ಖಿನ್ನತೆಗೆ ಬಿದ್ದಿರುವುದನ್ನು ನೋಡ್ತೇವೆ. After an encounter with 450 prophets of Baal, ನೋಡ್ರಿ, ಬಾಲ್ ದೇವರ ಒಂದು ಪ್ರವಾದಿಗಳಾದಂತ 450 ಪ್ರವಾದಿಗಳನ್ನು ಎದುರಿಸಿದ ಬಳಿಕ, man who brought victory and demonstrated that the Lord is the only God. ಓ ಕೇವಲ ಕರ್ತನಾದ ಯೆಹೋವನೇ ಮಾತ್ರ ದೇವರು ಅಂತೇಳಿ ಪ್ರತಿಪಾದಿಸಿ ತೋರಿಸಿದಂತ ಮನುಷ್ಯ, He proved before thousands of people that the Lord whom he serves was the only God. ಓ ತಾನು ಸೇವೆ ಮಾಡುವಂತ ಒಂದು ದೇವರು ಯೆಹೋವನು ಮಾತ್ರವೇ, యేసయ్య ಮಾತ್ರವೇ ಒಬ್ಬನೇ ದೇವರಂತೇಳಿ ಜನರಿಗೆ ಎಲ್ಲ ತೋರಿಸಿಕೊಟ್ಟಂತ ಈ ದೈವ ಮನುಷ್ಯ, Suddenly he comes across this term called depression. ಕೂಡಲೇ ಆಕಸ್ಮಿಕವಾಗಿ ಅಂದುಕೊಳ್ಳದಂತೆ ಮಾನಸಿಕವಾದಂತ ಕುಗ್ಗುವಿಕೆಗೆ ಒಳಗಾದ. King Ahab goes to Jezebel and tells her. ಅರಸನಾದ ಅಹಾಬನು ಯೆಜೆಬೆಲ್ ರಾಣಿ ಹತ್ರ ಹೋಗಿ ಹೇಳ್ತಾನೆ. He begins to share what all this man of God did to the prophets of Baal. ಮತ್ತು ಬಾಲ್ ದೇವರಗಳ ಅವರ ಒಂದು ಪ್ರವಾದಿಗಳಿಗೆ ಏನೆಲ್ಲ ಮಾಡಿದ್ರು ಎನ್ನುವಂತ ವಿಷಯವನ್ನು ಅಹಾಬ ರಾಜನು ತನ್ನ ರಾಣಿಗೆ ಹೇಳ್ತಾನೆ. And Jezebel gave a warning to Elijah. ಆಗ ಇಜೆಬೆಲ್ ರಾಣಿಯು ಎಲಿಯ ಪ್ರವಾದಿಗೆ ಎಚ್ಚರಿಕೆ ಕೊಡ್ತಾಳೆ. And what was that warning? ಆ ಎಚ್ಚರಿಕೆ ಏನು? Whatever you did to these 450 prophets, I am going to do it with you. 450 ನಾವು ಸೇವಿಸುವಂತ ಬಾಳ್ ದೇವರ ಪ್ರವಾದಿಗಳಿಗೆ ನೀನು ಏನೆಲ್ಲ ಮಾಡಿದೋ, ಈಗ ನಾನು ನಿನ್ನ ತಿರುಗಿ ನಿನಗೆ ಮಾಡ್ಲಿಕ್ಕಿದ್ದೇನೆ ಅಂತ ಬೆದರಿಕೆ. A woman, ಒಬ್ಬ ಸ್ತ್ರೀ warning a man of God. ಒಬ್ಬ ದೈವ ಮನುಷ್ಯನಿಗೆ ಎಚ್ಚರಿಕೆ ಆಗ್ತಾ ಇದ್ದಾಳೆ ಅಥವಾ ಬೆದರಿಕೆ ಹಾಕಕತ್ತಾಳೆ. I want you to turn your Bibles to 1 Kings chapter 19 and keep it open there. ಈಗ ಮೊದಲನೇ ಅರಸರುಗಳ ಪುಸ್ತಕ 19ನೇ ಅಧ್ಯಾಯ ತೆರೆದಿಡಿ. And Jezebel sent a messenger to Elijah and said like this. ನೋಡ್ರಿ, ಇಲ್ಲಿ ಇಜೆಬೆಲಳು ಆ ಒಂದು ದೂತನನ್ನು ಕಳುಹಿಸಿ ಸಂದೇಶವನ್ನು, ಈ ರೀತಿಯಾದಂತ ಸಮಾಚಾರವನ್ನು ಪ್ರವಾದಿಯಾದ ಎಲೀಯನಿಗೆ ಕಳಿಸಿಕೊಟ್ಲು. Tomorrow by this time. ನೋಡೋ, ನಾಳೆ ಈ ಹೊತ್ತಿಗೆ, Tomorrow by this time. ನಾಳೆ ಈ ಹೊತ್ತಿಗೆ. Everybody look to me. ಎಲ್ಲರೂ ನನ್ನ ಕಡೆ ನೋಡಿ. Tomorrow by this time. ನಾಳೆ ಈ ಹೊತ್ತಿಗೆ. Whatever you did to these prophets, I'm going to do it with you. ಈ ಬಾಳ್ ಪ್ರವಾದಿಗಳಿಗೆ ಏನೆಲ್ಲ ಮಾಡ್ದಲ್ಲ ಅದು ನಾನು ನಿನಗೆ ಮಾಡ್ಲಿಕ್ಕೆ, And I am going to deal with you the way exactly you dealt with them. ನೀನು ಅವರ ಸಂಗಡ ನಡೆಕೊಂಡಂತ ರೀತಿಯಲ್ಲಿಯೇ ನಾನು ಕೂಡ ನಿನ್ನ ಸಂಗಡ ನಡೆಕೊಂಡು ವ್ಯವಹರಿಸುವೆನು. Jezebel symbolizes domination. ಇಲ್ಲಿ ಇಜೆಬೆಲಳು ಆಕೆ ದೊರೆತನ ಅಥವಾ ಆಳ್ವಿಕೆ, ದಬ್ಬಾಳಿಕೆ ಮಾಡುವುದಕ್ಕೆ ಸಾದೃಶ್ಯ. Jezebel symbolizes threat. ಹೌದು, ಇಜೆಬೆಲ್ ಅಂದ್ರೆ ಬರ್ಕೊಳ್ರಿ, ಆಕೆ ಒಂದು ಬೆದರಿಕೆಗಳಿಗೆ ಸಾದೃಶ್ಯ. Jezebel
symbolizes domination over everything. ಮತ್ತು ಯೆಜುಬೇಲ್ ಅಂದ್ರೆ ಅಹಮ್ಮಾಗಿ ಎಲ್ಲಾ ವಿಷಯಗಳ ಮೇಲೆ ಸರ್ವಾಧಿಕಾರಿಯ ಧೋರಣೆಯ ಒಂದು ದಬ್ಬಾಳಿಕೆಯನ್ನು ಮಾಡುವಂತ ಸರ್ವಾಧಿಕಾರಿ. And this woman dominated by the power of the evil one, said, I'm going to do this to you. ನೋಡ್ರಿ ಪ್ರಿಯರೇ, ಈ ಒಂದು ಸ್ತ್ರೀ ಇಜಬೆಲಳು ಆ ದುರಾತ್ಮ ದುಷ್ಟ ಶಕ್ತಿಯ ಪ್ರೇರಣೆ ಶಿಫಾರಸು ನಡೆಸುವಿಕೆ ಮೇರೆಗೆ ಈ ದೈವ ಪ್ರವಾದಿಯಾದಂತ ಎಲಿಯನಿಗೆ ಈ ಬೆದರಿಕೆಯನ್ನು ಹಾಕಿದ್ದಾಳೆ. And the moment Elijah saw this, the Bible says he ran and arose. He arose and ran. ಯಾವಾಗ ಈ ಸುದ್ದಿ ಆತನ ಕಿವಿಗೆ ಬಿತ್ತೋ, ಈ ದೊಡ್ಡ ಪ್ರವಾದಿಯಾದಂತಹ ದೈವ ಮನುಷ್ಯನಾದಂತ ಎಲೀಯನು ಕೂಡಲೇ ಎದ್ದು ತನ್ನ ಪ್ರಾಣ ಉಳಿಸಿಕೊಳ್ಳಿಕ್ಕೆ ಓಡಿದ. Verse 3, chapter 19 verse 3, and when he saw that, he arose and ran for his life. ಅವನು ಇದನ್ನು 19ನೇ ವಚನ ಹೀಗೆ ಹೇಳ್ತದೆ, ಮೊದಲನೇ ಅರಸು, ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಹೋದನು. Amen. Amen. Hallelujah. Hallelujah. One warning from Jezebel. ಇಜಬೆಲ್ ಎನ್ನುವಂತ ಒಂದು ಸ್ತ್ರೀಯಿಂದ ಬಂದಂತ ಒಂದು ಬೆದರಿಕೆ. One threat from Jezebel to this man of God. ಈ ದೈವ ಮನುಷ್ಯನಿಗೆ ಇಜಬೆಲ್ ನಿಂದ ಬಂದಂತ ಸ್ತ್ರೀಯಿಂದ ಬಂದಂತ ಒಂದು ಬೆದರಿಕೆ. The Bible says he arose and began to run for his life. ಮತ್ತು ಸತ್ಯವೇದ ಹೇಳ್ತದೆ, ಕೂಡಲೇ ಆತನು ತನ್ನ ಸ್ಥಳವನ್ನು ಬಿಟ್ಟು ಹೊರಟು ಹೋದ ಪ್ರಾಣ ರಕ್ಷಣೆಗಾಗಿ. He began to run. He became frightened and he began to run for his life. ಅವನು ಎದರಿ ತನ್ನ ರಕ್ಷಣೆಗೋಸ್ಕರ, ಪ್ರಾಣ ಉಳಿಸ್ಕೊಳ್ಳೋಕೋಸ್ಕರ ಓಡಿದ. So if you are writing down, please note these points. Point number 1. ನೀವು ಬರ್ಕೊಳ್ಳುವಂತವರಾಗಿದ್ರೆ ದಯವಿಟ್ಟು ನಿಮ್ಮ ನೋಟು ಪುಸ್ತಕದಲ್ಲಿ, ಡೈರಿಯಲ್ಲಿ ಮೊದಲನೇ ಅಂಶ ಬರ್ಕೊಳ್ಳಿ. Don't focus on feelings, but you need to focus on facts. ಹೌದು, ನೀವು ಅನಿಸಿಕೆಗಳ ಮೇಲೆ ನೀವು ದೃಷ್ಟಿ ಇಡಬೇಡ್ರಿ, ಆದ್ರೆ ಸತ್ಯಾಂಶಗಳ ಮೇಲೆ ದೃಷ್ಟಿ ಇಡಿರಿ. He knew he was a man of God. ಅವನಿಗೆ ಗೊತ್ತಿತ್ತು, ನಾನು ದೈವ ಮನುಷ್ಯ. He had an identity, a revelation of who he was in the Lord. ಕರ್ತನಾದಂತ ದೇವರಲ್ಲಿ ತಾನು ಏನಾಗಿದ್ದೇನೆ ಎನ್ನುವಂತ ಗುರುತಿನ ಒಂದು ರುಜುವು ಅವನಿಗೆ ಗೊತ್ತಿತ್ತು. He also had a revelation of who his God was. ತನ್ನ ದೇವರು ಎಂತ ದೇವರಾಗಿದ್ದರೆ ಎನ್ನುವಂತ ಪ್ರಕಟಣೆ ಜ್ಞಾನ ಅವನಿಗಿತ್ತು. He was not an ordinary man, he was a man of God. ಆತನು ಒಬ್ಬ ಸಾಮಾನ್ಯವಾದ ಮನುಷ್ಯನಾಗಿರಲಿಲ್ಲ, ಅಸಾಧಾರಣವಾದ ಮನುಷ್ಯನೇ. He did mighty things for the kingdom of God. ದೇವರ ರಾಜ್ಯಕ್ಕೋಸ್ಕರ ಅಸಾಧಾರಣವಾದ ಕಾರ್ಯಗಳನ್ನು ಮಾಡಿದವನು. You know, the appearance of Elijah in the Bible happened like this. ನೋಡ್ರಿ, ಎಲೀಯನ ಒಂದು ಪ್ರತ್ಯಕ್ಷತೆ ಸತ್ಯವೇದದಲ್ಲಿ ಹೀಗೆ ಆಗ್ಬಿಡುತ್ತದೆ. Suddenly he appeared and said, it shall not rain except by my word. ನನ್ನ ಮಾತೆ ಹೇಳುವವರೆಗೂ ಇದಕ್ಕಿದ್ದಂತೆ ಪ್ರತ್ಯಕ್ಷನಾಗಿ ಹೇಳ್ಬಿಡ್ತಾನೆ, ಮಳೆ ಬರಲ್ಲ ಅಂತ. He was a man of God. ಆತನು ಒಬ್ಬ ದೈವ ಮನುಷ್ಯನೇ ಸರಿ. He knew the power of God's word in his life. ತನ್ನ ಜೀವನದಲ್ಲಿ ದೇವರ ವಾಕ್ಯದ ಶಕ್ತಿಯನ್ನು ತಿಳಿ ಅನುಭವವುಳ್ಳವನು. He was a man who demonstrated the power of God. ಆತನು ದೇವರ ಶಕ್ತಿಯನ್ನು ಪ್ರದರ್ಶಿಸಿದಂತಹ ವ್ಯಕ್ತಿ. Suddenly he said, it shall not rain except by my word, because he knew the power of God's word that operated from his life. ನಾನು ನನ್ನ ಮಾತಿನ ಮೇರೆಗೆ ಹೇಳುವವರೆಗೂ ಮತ್ತೆ ಮಳೆ ಬರಲ್ಲ ಅಂದ್ರೆ ಆತನ ಅಷ್ಟು ಖಂಡಿತವಾಗಿ ಹೇಳ್ತಾನೆ ಅಂದ್ರೆ ದೇವರ ವಾಕ್ಯ ತನ್ನಲ್ಲಿ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದಂತ ಅರಿವು ಆತನಿಗಿತ್ತು. He saw victory upon victory in his life. ತನ್ನ ಜೀವನದಲ್ಲಿ ಜಯದ ಮೇಲೆ ಜಯ ಕಂಡಂತ ಮನುಷ್ಯ. And the Bible says exactly for 3.5 years it did not rain because of the word of this man of God. ಈ ದೈವ ಮನುಷ್ಯನಾದ ಎಲೀಯನು ನುಡಿದಂತ ಮಾತಿನ ಮೇರೆಗೆ ನಾವು ನೋಡ್ತೇವೆ 3.5 ವರ್ಷಗಳ ಕಾಲ ಮಳೆ ಬಂದಿಲ್ಲ. But what happened? ಆದ್ರೆ ಏನಾಯ್ತು? One threat from the enemy. ವೈರಿಯಿಂದ, ಅದು ಸ್ತ್ರೀಯಿಂದ ಬಂದಂತ ಒಂದು ಬೆದರಿಕೆ. He arose and ran for his life. ಆತನು ತನ್ನ ಪ್ರಾಣ ರಕ್ಷಣೆಗೋಸ್ಕರ ಎದ್ದು ಓಡಿದ. He did not focus on the facts, but he was empowered by his feelings. ನೋಡ್ರಿ, ಇರುವಂತ ವಾಸ್ತವಾಂಶಗಳ ಮೇಲೆ ಆತನು ಆತುಕೊಂಡು ಅರ್ಥ ಮಾಡಿಕೊಳ್ಳದೆ ಮುಂದೆ ಆಗುತ್ತಿರುವಂತ ಭಾವನೆಗಳ ಮೇಲೆ, ಅನಿಸಿಕೆಗಳ ಮೇಲೆ ನೋಡಿ ಆತನು ಎದುರು ಓಡ್ತಾ ಇದ್ದಾನೆ. Today many men of God, many women of God, many people of God have fallen prey to this term called depression just because they do not focus on the facts but on their feelings and emotions. ಇವತ್ತು ಅನೇಕ ದೈವ ಜನರು, ದೇವರ ಸೇವಕರುಗಳು, ಅಭಿಷೇಕ್ತರಾಗಿರುವಂತವರು ಅನೇಕರು ಮತ್ತು ದೇವರ ಮಕ್ಕಳನಿಸಿಕೊಳ್ಳುವಂತ ಸ್ತ್ರೀ ಪುರುಷರು ಕೂಡ ಇವತ್ತು ಮಾನಸಿಕವಾದ ಖಿನ್ನತೆ ಎನ್ನುವಂತ ವಿಷಯಕ್ಕೆ ಅವರು ಬಲಿಯಾಗ್ತಾ ಇದ್ದಾರೆ. ಯಾಕಂದ್ರೆ ಅವರು ತಮ್ಮ ದೇವರು ಏನಾಗಿದ್ದಾನೆ ವಾಸ್ತವಾಂಶವನ್ನು ಮರೆತು ಅಲ್ಲಿ ಬರುವಂತ ಪರಿಸ್ಥಿತಿಗಳ ಮೇಲೆ, ಅನಿಸಿಕೆಗಳ ಮೇಲೆ ನಡೆದುಕೊಳ್ತಾರೆ. You need to know, you need to have a revelation of who you are in the Lord. ನೀನು ನಿನ್ನ ದೇವರಾದ ಕ್ರಿಸ್ತನಲ್ಲಿ ಏನಾಗಿದ್ದೀಯ ಎನ್ನುವಂತ ಪ್ರಕಟಣೆ ನಿನಗಿರಬೇಕು. You need to have a revelation of God's identity in your life. ದೇವರ ಒಂದು ಗುರುತು ನೀನು ಏನಾಗಿದೆ ಎನ್ನುವಂತದ್ದು ನಿನಗೆ ಗೊತ್ತಿರಬೇಕು. And it doesn't work. Yesterday's anointing will not work today. ಹೌದು ಪ್ರಿಯರೇ, ನಿನ್ನೆಯ ಒಂದು ಅಭಿಷೇಕ ಈ ಹೊತ್ತಿಗೆ ಅದು ಕೆಲಸ ಮಾಡುವಂತದಲ್ಲ. We need to work on it each day of who we are and who the Lord is in our life. ಪ್ರತಿದಿನವೂ ಕೂಡ ಪ್ರಿಯರೇ, ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ಕ್ರಿಸ್ತನು ನಮ್ಮಲ್ಲಿ ಏನಾಗಿದ್ದೇವೆ ತೋರಿಸಬೇಕು. ನಾವು ಬಾಳಬೇಕು. ಬಾಳಂದರೆ ಪ್ರತಿದಿನವೂ ಕೂಡ ನಾವು ಅದನ್ನು ಕೆಲಸ
ಮಾಡಬೇಕು, ಸಾಧಿಸಿಕೊಳ್ಳಬೇಕಾಗಿರುತ್ತದೆ. The man was filled with feeling, but he was missing on the facts of his life. ಈ ವ್ಯಕ್ತಿ ಇಲ್ಲಿ ಕೇವಲ ತನ್ನ ಭಾವನೆ ಅನಿಸಿಕೆಗಳ ಮೇಲೆ ಆತುಕೊಂಡಿದ್ದಾನೆ, ಆದರೆ ವಾಸ್ತವಾಂಶವನ್ನೇ ಮರೆತಿದ್ದಾನೆ. He was filled with fear. ಆತನು ಈಗ ಭಯದಿಂದ ಕೂಡಿದ್ದಾನೆ. But he forgot the fact that he was a man of God. ತಾನು ದೈವ ಮನುಷ್ಯನಂತೇಳಿ ಇರುವಂತಹ ಒಂದು ಮಾತನ್ನೇ ವಿಷಯವನ್ನ ಆತನು ಮರೆತು ಬಿಟ್ಟಿದ್ದಾನೆ. Peter the apostle had a revelation of who his God was. ನೋಡ್ರಿ, ಅಪೊಸ್ತಲನಾದಂತ ಪೇತ್ರನಿಗೂ ಕೂಡ ತನ್ನ ದೇವರು ಯಾರಾಗಿದ್ದಾನೆ ಅನ್ನುವಂತಹ ಪ್ರಕಟಣೆ ಅವನಿಗಿತ್ತು. He said, Lord, you are Christ, the living God, and you have the words of eternal life. ಆ ಒಂದು ಪೇತ್ರನು ಕ್ರಿಸ್ತನ ಕಡೆಗೆ ನೋಡಿ ಹೇಳುತ್ತಾನೆ, ಇಗೋ ಸ್ವಾಮಿ, ನೀನು ದೇವಕುಮಾರನಾಗಿರುವಂತಹ ಒಂದು ಬರಬೇಕಾಗಿರುವ ಕ್ರಿಸ್ತನು, ನಿನ್ನಲ್ಲಿ ಜೀವಕರವಾದ ಮಾತುಗಳಿದೆ ಅಂತ ಹೇಳಿದ. Paul the apostle had a revelation of who he was and who his God was. ಹೌದು, ಅಪೊಸ್ತಲನಾದ ಪೇತ್ರನಿಗೆ ಆ ಒಂದು ಪೌಲನಿಗೆ ಕೂಡ ತಾನು ಯಾರಾಗಿದ್ದಾನೋ, ತನ್ನ ಕ್ರಿಸ್ತನು ಏನಾಗಿದ್ದಾನೆ ಅನ್ನುವಂಥದ್ದು ಪ್ರಜ್ಞೆ ಇತ್ತು. Abraham had a revelation of who he was and who his God was. ಅಬ್ರಹಾಮನಿಗೂ ಕೂಡ ತಾನು ಏನಾಗಿದ್ದಾನೆ, ತನ್ನ ದೇವರಲ್ಲಿ ತನ್ನ ದೇವರು ತನಗೆ ಏನಾಗಿದ್ದಾನೆ ಅನ್ನುವಂಥದ್ದು ಅರಿವಿತ್ತು. When God encountered Jacob, Jacob had a revelation of who he was and who his God was. ದೇವರಲ್ಲಿ ಯಾಕೋಬನನ್ನು ಸಂಧಿಸುವಾಗ ಯಾಕೋಬನಿಗೂ ಕೂಡ ತಾನು ಯಾರಾಗಿದ್ದಾನೆ ಮತ್ತು ಕ್ರಿಸ್ತನಲ್ಲಿ ಅಥವಾ ದೇವರಲ್ಲಿ ದೇವರು ತನಗೆ ಏನಾಗಿದ್ದಾನೆ ಅಂತ ಪ್ರಜ್ಞೆ ಇತ್ತು. The day we recognize the identity of Christ in our lives, and our identity in Christ, we are not going to focus on feelings, but we are going to base our foundation on facts. ಯಾವ ದಿನ ನಾವು ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ, ನಮ್ಮ ಗುರುತೇನು ಅನ್ನುವಂಥದ್ದು ಅರಿವಿಗೆ ನಾವು ತಂದುಕೊಂಡಾಗ, ಅಥವಾ ಕ್ರಿಸ್ತನು ನಮಗೆ ಏನಾಗಿದ್ದಾನೆ ಅನ್ನುವಂಥ ಅರಿವಿಗೆ ತಂದುಕೊಂಡಾಗ, ನಾವೆಷ್ಟು ಮಾತ್ರಕ್ಕೂ ಏನೇ ಪರಿಸ್ಥಿತಿಗಳು ಬರಲಿ, ಪರಿಸ್ಥಿತಿಗಳು ನೋಡಿ ನಮ್ಮ ಅನಿಸಿಕೆಗಳ ಮೇಲೆ ನಡೆಯದೆ ವಾಸ್ತವಾಂಶ ಸತ್ಯಾಂಶದ ಮೇಲೆ ನಿಲ್ತೇವೆ. David had a revelation of who he was. ದಾವೀದನಿಗೂ ಕೂಡ ತಾನು ಯಾರಾಗಿದ್ದೇನೆ ಎನ್ನುವಂಥ ಪ್ರಕಟಣೆ ಇತ್ತು. David had a revelation of who his God was. ಮಾತ್ರವಲ್ಲ, ದಾವೀದನಿಗೆ ತನ್ನ ದೇವರು ಎಂತವನಾಗಿದ್ದಾನೆ ಅನ್ನುವಂಥ ಅನುಭವ ಇತ್ತು. When he was encountering Goliath, ಮತ್ತು ಗೊಲ್ಯಾತನನ್ನು ಎದುರಿಸುವಂತ ಸಮಯ the ಬಂದಾಗ 9+ inches tall Goliath, ನೋಡ್ರಿ, 9 ಅಡಿ ಎತ್ತರದ ಗೊಲ್ಯಾತ್, and here this small boy, ಇಲ್ಲಿ ಇವನು ಕುಬ್ಜನಾದ ಚಿಕ್ಕ ಹುಡುಗ. 1 Samuel chapter 17 and verse 37, ಮತ್ತು ಮೊದಲನೇ ಸಾಮುವೇಲ 17ನೇ ಅಧ್ಯಾಯದ 37ನೇ ವಚನ he ನೋಡ್ತೇವೆ. said, my God who delivered me from the lion and the bear is going to deliver me from this Philistine. ಯಾವ ನನ್ನ ದೇವರು ಸಿಂಹದ ಬಾಯಿಂದಲೂ ಕರಡಿಯ ಬಾಯಿಂದಲೂ ತಪ್ಪಿಸಿ ಕಾಪಾಡಿದನು, ಇಂಥ ಫಿಲಿಸ್ಟಿಯ ಸುನ್ನತಿ ಇಲ್ಲದಂತವನಿಂದ ಕೈಯಿಂದಲೂ ಕೂಡ ನನ್ನನ್ನು ತಪ್ಪಿಸುವ ಆತನು ನನ್ನ ದೇವರು ಅಂತ ಹೇಳಿ. David was a man of facts, not feelings. ಇಲ್ಲಿ ದಾವೀದನ ವಿಷಯಕ್ಕೆ ಬರುವಾಗ ಆತನು ಅನಿಸಿಕೆಗಳ ಮೇಲೆ ಆತುಕೊಳ್ಳುವವನಲ್ಲ, ಆದರೆ ವಾಸ್ತವಾಂಶಗಳನ್ನು ಆತುಕೊಂಡಿದ್ದನು. But Elijah failed on the facts, but he focused on the feelings. ಆದರೆ ಪ್ರವಾದಿಯಾದಂತ ಎಲೀಯನಾದರೂ ತನ್ನ ವಾಸ್ತವಾಂಶವನ್ನು ಮರೆತು ಮತ್ತು ಅವನು ಅನಿಸಿಕೆಗಳ ಮೇಲೆ ಆತುಕೊಂಡ. Amen. ಆಮೆನ್. Hallelujah. Somebody say this. ಒಬ್ಬರು ಹೇಳ್ರಿ, Tell your neighbor. ನಿಮ್ಮ ಪಕ್ಕದವರಿಗೆ ಹೇಳಿ, Facts are very important in the kingdom of God. ದೇವರ ರಾಜ್ಯದಲ್ಲಿ ವಾಸ್ತವಾಂಶಗಳು ಬಹಳ ಮುಖ್ಯ ಅಂತ ಹೇಳ್ರಿ. Tell your neighbor, facts are very important. ಹೇಳ್ರಿ, ದೇವರ ರಾಜ್ಯದಲ್ಲಿ ಸತ್ಯಾಂಶಗಳು ಬಹಳ ಮುಖ್ಯ. Amen. ಆಮೆನ್. If you have a problem, ನಿಮಗೆ ಸಮಸ್ಯೆ ಇದ್ದಲ್ಲಿ you need to deal with it. ನೀವೇ ಅದರ ಜೊತೆಗೆ ವ್ಯವಹರಿಸಬೇಕು. Whether you like it, whether you don't like it, you need to deal with it. ನಿಮಗೆ ಅದು ಇಷ್ಟವೋ ನಿಮಗೆ ಕಷ್ಟವೋ, ನೀವು ನಿಮ್ಮ ಸಮಸ್ಯೆ ಜೊತೆಗೆ ವ್ಯವಹರಿಸಬೇಕು. If pornography is your problem, you need to deal with it. ಈ ಅಶ್ಲೀಲ ಚಿತ್ರವು ವಿಡಿಯೋಗಳನ್ನು ನೋಡೋದು ಫೋನ್ ಅಲ್ಲಿ ನಿನಗೆ ಒಂದು ವೀಕ್ನೆಸ್ ಆಗಿ ಸಮಸ್ಯೆ ಆಗಿದ್ರೆ ಅದರ ಜೊತೆಗೆ ವ್ಯವಹರಿಸಿಕೊಳ್ಳುವವನು ನೀನೇ ಆಗಿರಬೇಕು. If women or girls are a problem, then you need to deal with it. ನೀನು ಸ್ತ್ರೀಯರ ಅಥವಾ ಹುಡುಗಿಯರ ಒಂದು ರೀತಿಯಾದಂತ ಹುಚ್ಚು ಅಥವಾ ಒಂದು ರೀತಿಯಾದಂತ ಒಂದು ಅಭಿಲಾಷೆಗಳು, ಒಂದು ದುರಾಶೆಗಳು ನಿನಗಿದೆ ಅಂದ್ರೆ ಆ ಬಲಹೀನತೆ ವಿಷಯದಲ್ಲಿ, ಸಮಸ್ಯೆ ವಿಷಯದಲ್ಲಿ ನೀನೇ ಅದನ್ನು ನೀನು ಏನ್ ಮಾಡ್ಕೋಬೇಕು, ಪರಿಹರಿಸ್ಕೋಬೇಕು. If drinking is your problem, you need to deal with it. ಮದ್ಯವನ್ನು ಕುಡಿಯುವಂತದ್ದು ನಿನ್ನ ಒಂದು ಸಮಸ್ಯೆ ಆಗಿದ್ರೆ ಅದರ ಜೊತೆಗೆ ನೀನೇ ಸಾಧಿಸು ಅಥವಾ ಅದನ್ನು ವ್ಯವಹರಿಸಿ ಅದನ್ನು ಬಿಟ್ಟು ಹಾಕಬೇಕು. If there is a problem with self control, I need to deal with it. ಹೌದು ಪ್ರಿಯರೇ, ಸ್ವನಿಯಂತ್ರಣ ಅನ್ನುವಂಥದ್ದು ನಿನ್ನಲ್ಲಿ ಶಮೆದಮೆ ಇಲ್ಲದೆ ಹೋದ್ರೆ ಆ ಸಮಸ್ಯೆಯನ್ನು ಕೂಡ ನಿರ್ವಹಿಸಿಕೊಂಡು ನೋಡಿಕೊಂಡು ಹೋಗುವವನು ನೀನೇ ಆಗಿರ್ತೀಯ. Unless you deal with it, you cannot come out victoriously. ವ್ಯಕ್ತಿಗತವಾಗಿ ನಿನ್ನ ಬಲಹೀನತೆ ಏನು ಅಂತೇಳಿ, ನಿನ್ನ ಒಂದು ಏನಪ್ಪ ಸಮಸ್ಯೆ ಅಂತೇಳಿ ಅದನ್ನು ನೀನು ಸರಿಯಾಗಿ ನೀನು ಅರ್ಥ ಮಾಡಿಕೊಂಡು ತೆಗೆದುಹಾಕಿಕೊಳ್ಳದೆ ಹೋದ್ರೆ ಅದರಿಂದ ಹೊರಗೆ ಬರಕ್ಕಾಗಲ್ಲ. Elijah did not deal with it, but rather ran from it. ಆದ್ರೆ ಎಲೀಯನು ತನ್ನ ಸಮಸ್ಯೆ ಗೊತ್ತಿದ್ರು ಅದರ ಜೊತೆಗೆ ಕೆಲಸ ಮಾಡಿಲ್ಲ, ಅದನ್ನು ತೆಗೆದುಹಾಕೊಳ್ಳಿಕ್ಕೆ ಹೋಗ್ಲಿಲ್ಲ. Amen. Amen. This word trust in the Bible is a very, very prominent word. ಇಲ್ಲಿ ಭರವಸೆ ಎನ್ನುವಂತ ಪದ ಸತ್ಯವೇದದಲ್ಲಿ ಬಹಳ ಪ್ರಮುಖವಾದಂತ ಒಂದು ಪದ. Amen. Amen. Hallelujah. If you trust God, ನೀವು ದೇವರಲ್ಲಿ ಭರವಸೆ ಇಟ್ಟಿದ್ರೆ He will stand for you. ಮತ್ತು ಆತ ನಿಮಗೋಸ್ಕರ And we ನಿಂತುಕೊಳ್ಳುವನಾಗಿದ್ದಾನೆ. better trust God. ಮತ್ತು ನಾವು ಆತನಲ್ಲಿ ಭರವಸೆ If we ಬಿಡುವವರಾಗಿರಬೇಕು. focus on the feelings, it's not going to work. We need to deal with it with the help of God. ನಾವು ನಮ್ಮ ಅನಿಸಿಕೆಗಳ ಮೇಲೆ, ಭಾವನೆಗಳ ಮೇಲೆ ಆತುಕೊಳ್ಳುವುದಾದ್ರೆ ಅವು ಎಷ್ಟು ಮಾತ್ರ ನಮಗೆ ಕೆಲಸ ಮಾಡಲ್ಲ. ನಾವು ದೇವರ ಒಂದು ಮೇಲೆ, ವಾಕ್ಯದ ಮೇಲೆ ಭರವಸೆ ಇಟ್ಟು ನಿಂತ್ಕೋಬೇಕು. Somebody said,
ಒಬ್ರು ಹೇಳಿದ್ರೆ, Trust is ಒಬ್ರು ಹೇಳಿದ್ದಾರೆ ಭರವಸೆ ಅಂದ್ರೆ without God you will not, you cannot, ಆ ದೇವರು ಇಲ್ಲದೆ ನಿನ್ನಿಂದ ಸಾಧ್ಯ ಇಲ್ಲ, and without you he will not. ಮತ್ತು ನೀನಿಲ್ಲದೆ ಆತನಿಗೆ ಸಾಧ್ಯ ಇಲ್ಲ ಅಂತ. So it is very, very important that you need to focus on this term called trust and begin to lean on him, because he who trusts in the Lord will never be put to shame. ಆಮೆನ್. ಅದಕ್ಕೋಸ್ಕರ ಈ ಭರವಸೆ ಎನ್ನುವಂಥದ್ದು ದೇವರ ಮೇಲೆ ಇಡುವಂಥದ್ದು ಬಹಳ ಪ್ರಮುಖವಾಗಿದ್ದು, ಯಾಕಂದ್ರೆ ನಾವು ಆತನ ಮೇಲೆ ಭರವಸೆ ಇಟ್ರೆ ನಾವು ಯಾರೂ ಕೂಡ ಬಿದ್ದು ಹೋಗಲ್ಲ. So what we try to do is we try to help God by dealing with ourselves which we cannot. ನಮ್ಮಿಂದ ಸಾಧ್ಯವಾಗದೇ ಇರುವಂತದ್ದನ್ನು ನಾವು ಮಾಡುತ್ತಾ ದೇವರಿಗೆ ಇದು ಸಹಾಯ ಮಾಡಬೇಕಂತ ನಾವು ಬಯಸ್ತಾ ಇದ್ದೇವೆ. Amen. ಹೌದಾ? So we need to understand that we have a problem and we need God to overcome that problem. ನಾವು ಒಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. ಒಂದು ಸಮಸ್ಯೆ ಇದೆ, ಅದು ನಮ್ಮಿಂದ ಸಾಧ್ಯ ಇಲ್ಲ, ಆ ಸಮಸ್ಯೆ ತೆಗೆದುಹಾಕಲಿಕ್ಕೆ ದೇವರು ಅವಶ್ಯವಾಗಿ ಬೇಕಾಗಿದ್ದಾನೆ ಅಂತ ಹೇಳಿ. Don't just brush aside saying weakness brother. ಸುಮ್ಮನೆ ಬ್ರಷ್ ಮಾಡ್ಕೊ ಆ ರೀತಿಯಲ್ಲಿ ಹೇಳ್ಕೊಂಡು ಮಾತಿಗೆ ಮಾತು ಹೇಳಕ್ ಹೋಗ್ಬಿಡ್ರಿ. ಹೇಳ್ತಾ ಇರ್ತೀವಲ್ಲ, ಏನ್ ಮಾಡ್ಬೇಕು ಬ್ರದರ್, ಅದೇ ನನ್ನ ವೀಕ್ನೆಸ್. ಮಂచి ದೇವ ಸೇವಕರು ಕೊದ್ದಿಗೆ ವೀಕ್ನೆಸ್, ಒಳ್ಳೆ ಉತ್ತಮವಾದ ದೈವ ಸೇವಕವ, ಆದ್ರೆ ಸ್ವಲ್ಪ ವೀಕ್ನೆಸ್, ಸ್ವಲ್ಪ ಅದೇ ವೀಕ್ನೆಸ್. ಡೀಲ್ ವಿತ್ ಇಟ್. ಅದರ ಜೊತೆಗೆ ನೀನು ಕೆಲಸ ಮಾಡು. ಇಫ್ ಯು ವಾಂಟ್ ಟು ಬಿ ವಿಕ್ಟೋರಿಯಸ್, ನೀನು ಜಯಶಾಲಿ ಆಗಬೇಕಾ, ಯು ನೀಡ್ ಟು ಡೀಲ್ ವಿತ್ ಇಟ್. ನೀನು ಅದನ್ನು ಕಿತ್ತು ಹಾಕುವ ಕೆಲಸವನ್ನು ಮಾಡಲೇಬೇಕು. ಆರ್ ವೆನ್ ದಿ ಅಪ್ರೋಪ್ರಿಯೇಟ್ ಟೈಮ್ ಕಮ್ಸ್ ಯು ಆರ್ ಗೋನಾ ರನ್ ಫ್ರಮ್ ಇಟ್. ಇಲ್ಲಾಂದ್ರೆ ತಕ್ಕ ಸಮಯ ಬಂದಾಗ ಅದರಿಂದ ಬಿಟ್ಟು ಓಡಿ ಹೋಗುವನಾಗಿರ್ತೀವಿ. ಆಮೆನ್. ಆಮೆನ್. ಹalleluya. Tell your neighbor, ನಿಮ್ಮ ಪಕ್ಕದ ನೋಡಿ ಹೇಳಿ, deal with the fact. ಇರುವಂತ ಸತ್ಯಾಂಶದ ಜೊತೆಗೆ ವ್ಯವಹರಿಸು. Tap somebody and tell them, deal with the fact. ನಿಮ್ಮ ಪಕ್ಕದವರಿಗೆ ತಟ್ಟಿ ಹೇಳಿ ಕೇಳ್ರಿ, ನೀನು ಆ ಒಂದು ಸಮಸ್ಯೆಯನ್ನು ಕುರಿತು ವ್ಯವಹರಿಸಿಕೋ. Tell your neighbor, deal with the fact. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ಮತ್ತೊಂದ್ಸರಿ ಹೇಳ್ರಿ, ಸತ್ಯಾಂಶದ ವಿಷಯದಲ್ಲಿ ನೀನು ವ್ಯವಹರಿಸು. Amen. Amen. Hallelujah. Now Elijah ran for his life. ಇಲ್ಲಿ ಎಲಿಯನು ತನ್ನ ಪ್ರಾಣ ರಕ್ಷಣೆಗಾಗಿ ಓಡಿದ. And in verse 4 we see, 4ನೇ ವಚನದಲ್ಲಿ ನೋಡ್ತೇವೆ, he prayed that he might die. ತಾನು ಸಾಯ್ಬೇಕಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡಿದ. Lord, I pray, please take my life away. ಓ ದೇವರೇ, ನನ್ನ ಪ್ರಾರ್ಥನೆ ನೀನು ಬೇಡ ಅನ್ಬೇಡ, ನಾನು ಸಾಯ್ಬೇಕಂತಿದ್ದೀನಿ, ನನ್ನ ಪ್ರಾಣ ತಕ್ಕೊಂಬಿಡು. And you know what he said? Now Lord, take my life, for I am no better than my fathers. ನನ್ನ ಪೂರ್ವಿಕರ ತಂದೆಗಳಿಗಿಂತ ನಾನು ಉತ್ತಮವಾದಂತ ವ್ಯಕ್ತಿ ಅಲ್ಲ, ನನ್ನ ಪ್ರಾಣ ತಗೊಂಬಿಡು ಸ್ವಾಮಿ. He began to pray. ಈ ರೀತಿ ಪ್ರಾರ್ಥನೆ ಮಾಡಿದ. Kill me Lord. ದೇವರೇ, ನನ್ನನ್ನು ಕೊಂದು ಹಾಕು. I am not better than anybody Lord. ನಾನು ಯಾರಿಗಿಂತ ನಾನೇನೋ ಉತ್ತಮವಾದಂತ ಯೋಗ್ಯನಲ್ಲ. Point number 2. 2ನೇ ಅಂಶ, never compare yourself to others. ಇನ್ನೊಬ್ಬರಿಗೆ ನಿನ್ನನ್ನು ನೀನು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. Come on, look to your neighbor's eyes. ನಿಮ್ಮ ಪಕ್ಕದವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. Look to your neighbor. ಅವ್ರ ಕಣ್ಣಿಟ್ಟು ನೋಡ್ರಿ. ಯಾರು ನನ್ನ ಹತ್ರ ನೋಡ್ಬಾರ್ದು. ಓಕೆ, ಯು ನೀಡ್ ಟು ಲುಕ್ ಟು ಯುವರ್ ನೇಬರ್. ಯಾರು ನಮ್ಮ ಕಡೆಗೆ ನೋಡಬಾರ್ದು, ನಿಮ್ಮ ಪಕ್ಕದವರ ಕಣ್ಣಲ್ಲಿ ಕಣ್ಣಿಟ್ಟು ಯುವರ್ ನೇಬರ್. ನನ್ನ ನೋಡ್ಬೇಡ್ರಮ್ಮ, ನೋಡ್ರ. ಟೆಲ್ ದಮ್ ನೋ ಕಂಪ್ಯಾರಿಸನ್. ಹೇಳ್ರಿ ಅವ್ರಿಗೆ ಕಣ್ಣಲ್ಲಿ ಕಣ್ಣಿಟ್ಟು, ಯಾವ ಹೋಲಿಕೆ ಮಾಡ್ಕೋಬೇಡ. ಟೆಲ್ ದಮ್ ನೋ ಕಂಪ್ಯಾರಿಸನ್. ಹೋಲಿಕೆ ಬೇಡ ಅಂತ ಹೇಳು. ಟೆಲ್ ದಮ್ ನೋ ಕಂಪ್ಯಾರಿಸನ್. ಹೇಳ್ರಿ, ಹೋಲಿಕೆ ಮಾಡ್ಕೊಳ್ಳಬೇಡ. ಹೋಲಿಗೆ ಅಲ್ಲ, ಹೋಲಿಕೆ ಬೇಡ. ಹೋಳಿಗಲ್ಲ, ಹೋಲಿಕೆ ಮಾಡ್ಕೋಬೇಡ. ಹೇಳ್ರಿ, ಹೋಳಿಗೆ ಮಾಡ್ಕಂತ್ರಲ್ರಿ, ಆದ್ರೆ ಹೋಲಿಕೆ ಮಾಡ್ಕೋಬೇಡ. ಆಮೆನ್. ಆಮೆನ್. ಹalleluya. Come on, held the hand of your neighbor like this. ಈ ರೀತಿಯಲ್ಲಿ ಬಿಗಿಯಾಗಿ ಹಿಡಿದುಕೊಳ್ಳಿ. Tell them no comparison. ಯಾರನ್ನು ಕುರಿತು ನಿನ್ನನ್ನು ಹೋಲಿಕೆ ಮಾಡ್ಕೋಬೇಡ. Amen. Hallelujah. You in yourself are unique. Amen. ನೀವು ನಿಮ್ಮಷ್ಟಕ್ಕೆ ನಿಮ್ಮನ್ನು ದೇವರು ಬಹಳ ಏನಂತಾರೆ ವಿಶೇಷವಾಗಿ ಉಂಟು ಮಾಡಿದ್ದಾನೆ. You are unique. ನೀವೆಷ್ಟೋ ನಿರ್ದಿಷ್ಟವಾಗಿದ್ದೀರಿ. Always we compare ourselves with others. ನಾವು ಪ್ರತ್ಯೇಕವಾದಂತಹ ರೀತಿಯಲ್ಲಿ ಉಂಟಾಗಿದ್ದಾಗ ನಾವು ಯಾವಾಗಲೂ ನಮ್ಮನ್ನು ಇತರರಿಗೆ ಹೋಲಿಕೆ ಮಾಡ್ಕೊಂತೇವೆ. She's so fair. ಆಕೆ ಎಷ್ಟು ಬೆಳ್ಳಿಗಿದ್ದಾಳೆ. See, I am so dark. ನಾನು ನೋಡಿ ಎಷ್ಟು ಕಪ್ಪುಗೆ ಇದ್ದೀನಿ. मिश्रा जी की बीवी देखो. मिश्रा जी की बीवी देखो. ಮಿಶ್ರಾ ಜಿ ಕಿ ಬೀವಿ ಅಂದ್ರೆ ಮಿಶ್ರಾ ಎನ್ನುವಂತವರ ಶ್ರೀಮತಿ ಅವರು ನೋಡ್ರಿ. ಶರ್ಮಾ ಜಿ ಕಿ ಬೀವಿ देखो. ಶರ್ಮಾ ಅವರ ಬೀವಿ ನೋಡ್ರಿ. ಗುಪ್ತಾ ಜಿ ಕಿ ಬೀವಿ देखो. ಗುಪ್ತಾ ಅವರ ಶ್ರೀಮತಿ ನೋಡಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ. You will have the best wife. ನಿನಗೆ ಉತ್ತಮವಾದ ಹೆಂಡತಿ ಇರ್ತದೆ. We'll keep telling, comparing others. Don't compare yourself to others. ನಿಮ್ಮನ್ನು ನೀವು ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. Amen. Amen. Hallelujah. I understood one principle from the kingdom of God, from the word of God. ದೇವರ ವಾಕ್ಯದಿಂದ ಒಂದು ತತ್ವ ನಿಯಮವನ್ನು ನಾನು ಅರ್ಥಕೊಂಡಿದ್ದೇನೆ, ಅರ್ಥ ಮಾಡ್ಕೊಂಡಿದ್ದೇನೆ. Never ever compare myself to anybody. ನನ್ನನ್ನು ಕುರಿತು ಇತರರಿಗೆ ಯಾವತ್ತಿಗೂ ಕೂಡ ಹೋಲಿಕೆ ಮಾಡಿಕೊಳ್ಳಲ್ಲ ಅಂತ ಹೇಳಿ. See that preacher, ಬಾಬಾ ಏನ್ ಮಿರಕಲ್ಸ್ ಆಗ್ತಾವ, ನನಗೆ ಏನ್ ಮಿರಕಲ್ಸ್ ಆಗಲ್ಲ. I never compare because I am unique.
you are unique. ಆಮೆನ್. ಅಬ್ಬಬ್ಬಬ್ಬ ಪ್ರಸಂಗಿ ನೋಡಪ್ಪ ಪಾಪ ಮಾತಾಡ್ತಿದ್ರೆ ಏನು ಅದ್ಭುತಗಳಾಗ್ತಾವ, ಹಿಂಗೆ ಕೈ ಮುಟ್ಟಿದ್ದು ಅಪ್ಪ ಅಂತ ಎಷ್ಟು ಚೆನ್ನಾಗಿ ವಾಸಿ ಆಗ್ತದವ, ನನಗೆ ಹಂಗಿಲ್ಲಲ್ಲ ವರ. ಆ ರೀತಿಯಲ್ಲಿ ಯಾವತ್ತಿಗೂ ಇನ್ನೊಬ್ಬರೊಟ್ಟಿಗೆ ನಾನು ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಯಾಕಂದ್ರೆ ಅವನು ಪ್ರತ್ಯೇಕವಾಗಿ ವಿಶೇಷವಾಗಿದ್ರೆ ನನಗೆ ನಾನೇ ಪ್ರತ್ಯೇಕವಾದ ವಿಶೇಷವಾದ. You know, when you begin to compare, insecurity begins to take root in our life. ಯಾವಾಗ ಇನ್ನೊಬ್ಬರಿಗೆ ನೀವು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಶುರುವ ಮಾಡ್ಕೊಂತೀರೋ, ಅಭದ್ರತೆ, ಒಂದು ರೀತಿಯಾದಂತ ಭಯ ನಿಮ್ಮನ್ನು ಹಿಡಿತದೆ. You understood? ನಿಮ್ಗೆ ಅರ್ಥ ಆಯ್ತಾ? He can preach better than me. ನನಗಿಂತ ಇವನು ಚೆನ್ನಾಗಿ ವಾಕ್ಯ He ಹೇಳೋನು, can sing better than me. ನನಗಿಂತ ಉತ್ತಮವಾಗಿ ಹಾಡುವವನು. Stop comparing yourself with others. ನಿನ್ನನ್ನು ಇತರರಿಗೆ ಹೋಲಿಕೆ ಮಾಡೋದನ್ನು ನಿಲ್ಲಿಸಬೇಡಿ. God has made you perfect. ದೇವರು ನಿನ್ನನ್ನು ಪರಿಪೂರ್ಣವಾಗಿ ದೋಷವಿಲ್ಲದೆ ಮಾಡಿದ್ದಾನೆ. You believe it? ನೀವು ಅದನ್ನು ನಂಬ್ತೀರಾ? If you believe it, shout aloud, amen. ನಂಬುವುದಾದರೆ ಹೇಳಿ ಆಮೆನ್. Come on, say this with me. ನನ್ನ ಸಂಗಡ ಹೇಳಿ, God has made me perfect. ದೇವರು ನನ್ನನ್ನು ಪರಿಪೂರ್ಣವಾಗಿ ದೋಷವಿಲ್ಲದವನಾಗಿ ಮಾಡಿದ್ದಾನೆ. Amen. Amen. Hallelujah. Never ever compare yourself to somebody. ನಿನ್ನನ್ನು ಇತರರಿಗೆ ಯಾವತ್ತಿಗೂ ಕೂಡ ಹೋಲಿಕೆ ಮಾಡಿಕೊಳ್ಳಿಕ್ಕೆ ಹೋಗಬೇಡ. You are unique in the sight of God. ನೀನು ದೇವರ ದೃಷ್ಟಿಯಲ್ಲಿ ಬಹಳ ಪ್ರತ್ಯೇಕವಾಗಿದ್ದಿ, ಅನನ್ಯವಾಗಿದ್ದಿ. Amen. Amen. The second cause for depression is comparison. ಇವತ್ತು ಮಾನಸಿಕವಾದಂತ ಕುಗ್ಗುವಿಕೆಗೆ ದೇವರ ಮಕ್ಕಳು ಹೋಗ್ತಾ ಇದ್ದಾರೆ. ಯಾಕೆ ಗೊತ್ತಾ? ತಮ್ಮನ್ನು, ತಮ್ಮ ಜೀವಿತವನ್ನು ಇತರರಿಗೆ ಹೋಲಿಕೆ ಮಾಡ್ಕೊಂತಾ ಇದ್ದಾರೆ. I've told this many times before. ಇದಕ್ಕಿಂತ ಮುಂಚಿತವಾಗಿ ಅನೇಕ ಸಲ ನಾನು ಇದನ್ನ ಹೇಳಿದ್ದೇನೆ. Somebody said, I was reading an article. ನಾನು ಒಂದು ಆರ್ಟಿಕಲ್ ಅನ್ನು ನಾನು ಓದ್ತಾ ಇದ್ದೆ. The tendency of suicide, ಈ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಎನ್ನುವಂತಹ ಒಂದು ಮನಸ್ಸು ಅಥವಾ ಮನೋಭಾವನೆ takes root. The first thing is we don't love ourselves. ನೋಡ್ರಿ, ಮೊಟ್ಟ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ನಮ್ಮನ್ನು ನಾವೇ ಪ್ರೀತಿ ಮಾಡ್ಕೊಳ್ಳಲ್ಲ. We don't love ourselves. ನಮ್ಮ ಜೊತೆಗೆ ನಾವು ಪ್ರೀತಿ ಮಾಡ್ಕೊಳ್ಳಲ್ಲ. See my color, ನನ್ನ ಕಲರ್ ನೋಡು, see my weight, ನನ್ನ ಒಂದು ತೂಕ ನೋಡು, see my personality, ನನ್ನ ವ್ಯಕ್ತಿ ಅಥವಾ ನೋಡ್ಲಿಕ್ಕೆ ನಾನು ಹೆಂಗ್ ಕಾಣ್ತೀನಿ ನೋಡು, ಒಟ್ಟು ಹೆಂಗೈತಿ ನೋಡು, why am I like this, ನಾನು ಯಾಕೆ ಹಿಂಗೈದೀನಿ, why am I dark, ಯಾಕೆ ನಾನು ಕಪ್ಪಾಗಿದ್ದೀನಿ, ಮುಕ್ಕು ಮೊಂಡೈತೆ. We don't love ourselves. ಈ ರೀತಿಯಲ್ಲಿ ನಮ್ಮಷ್ಟಕ್ಕೆ ನಾವೇ ಮೊದಲು ಪ್ರೀತಿ ಮಾಡ್ಕೊಳ್ತಾ ಇಲ್ಲ. If you don't love yourself, ನಿನ್ನಷ್ಟಕ್ಕೆ ನೀನೇ ನೀನು ಪ್ರೀತಿ ಮಾಡಿಕೊಳ್ಳದೆ ಹೋದ್ರೆ how can you love others? ಇನ್ನೊಬ್ಬರನ್ನು ಹೇಗೆ ನೀವು ಪ್ರೀತಿ ಮಾಡಲಿಕ್ಕೆ ಸಾಧ್ಯ? When you cannot love others, ಇನ್ನೊಬ್ಬರನ್ನು ಪ್ರೀತಿ ಮಾಡಕ್ಕಾಗಲ್ಲ ಅಂದ್ರೆ how can you say I love God? ಕಾಣದೇ ಇರುವಂತ ದೇವರನ್ನು ನಾನು ಪ್ರೀತಿ ಮಾಡ್ತೀನಿ ಅಂದ್ರೆ ಹೇಗೆ? Comparing yourselves. ನಿನ್ನಷ್ಟಕ್ಕೆ ನೀನೇ ಇತರರನ್ನು ಹೋಲಿಕೆ ಮಾಡಿಕೊಳ್ಳೋದನ್ನು ನಿಲ್ಲಿಸು. He is the potter and I am the clay. ಆಮೆನ್. ಆತನೇ ಕುಂಬಾರನು, ನಾನು ಜೇಡಿ ಮಣ್ಣು. ಯೇಸು ಹೈ ಕೈಸಾ ಕುಂಬಾರ ಭಯ್ಯ, ಯೇಸು ಹೈ ಕೈಸಾ ಕುಂಬಾರ. ಯೇಸು ಕ್ರಿಸ್ತನು ಎಂತ ಒಳ್ಳೆ ಕುಂಬಾರನಯ್ಯ, ಯೇಸು ಕ್ರಿಸ್ತನೇ ಒಳ್ಳೆ ಕುಂಬಾರನಯ್ಯ. ಕಾಲಾ ಬನಾಯಾ, ಗೋರಾ ಬನಾಯಾ, ಕಪ್ಪು ಬಿ ಬನಾಯಾ, ಅಚ್ಚಾ ಬನಾಯಾ. ಅಲ್ಲಿ ಕಪ್ಪಾಗಿ ಮಾಡಿರ್ಬೋದು, ಬೆಳ್ಳಗಾಗಿ ಮಾಡಿರ್ಬೋದು, ಗಿಡ್ಡಗಾಗಿ ಮಾಡಿರ್ಬೋದು, ಎತ್ತರಾಗಿ ಮಾಡಿರ್ಬೋದು, ಹೆಂಗೆ ಮಾಡಿದ್ರು ಕೂಡ ಅದು ಚೆನ್ನಾಗೇ ಮಾಡಿದ್ದಾನೆ. The Bible says, Genesis chapter 1 and verse 26, He has made us in the likeness of His image. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳುತ್ತದೆ, ದೇವರು ಮನುಷ್ಯನನ್ನು ನಮ್ಮನ್ನು ತನ್ನ ಸ್ವರೂಪದ ಮೇರೆಗೆ ಉಂಟು ಮಾಡಿದನು. When we compare ourselves with others, we negate that word of God. ನಾವು ಯಾವಾಗ ನಮ್ಮನ್ನು ಇತರರಿಗೆ ಹೋಲಿಕೆ ಮಾಡಿಕೊಂಡು ಅಯ್ಯೋ ನಾನು ಹಿಂಗಿಲ್ಲ ಹಂಗಿಲ್ಲ ಅಂತ ಅನ್ಕೊಂಡ್ರೆ ಆ ವಾಕ್ಯವನ್ನು, ದೇವರ ಸೃಷ್ಟಿಯನ್ನು ನಾವು ಅವಮಾನಿಸ್ತಾ ಇದ್ದೇವೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. We negate the creation of God. ಮಾತ್ರವಲ್ಲ, ದೇವರ ಸೃಷ್ಟಿಯನ್ನೇ ನಾವು ಸಂಶಯ ಪಡ್ತಾ ಇದ್ದೇವೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ನಾ ಮುಕ್ಕು ಚೂಡು, ನಾ ಚೋವು ಚೂಡು, ನಾ ಮಕಂ ಚೂಡು, ವಾಟ್ ಎವರ್ ಚೂಡು, ಯು ಆರ್ ದ ಬೆಸ್ಟ್. ಹೌದು, ನಿನ್ನ ಮುಖ ನೋಡಲಿ, ನಿನ್ನ ಮೂಗು ನೋಡಿಕೊಂಡ್ರು, ನಿನ್ನ ಕಿವಿ ನೋಡಿಕೊಂಡ್ರು, ನಿನ್ನ ಹೆಂಗಿದೆಯೋ ದೇವರು ಉತ್ತಮವಾಗಿ ಉಂಟು ಮಾಡಿದ್ದಾನೆ, ನೀನು ಉತ್ತಮವಾಗಿದ್ದಿ, ದೇವರ ಸ್ವರೂಪದಲ್ಲಿ ಎನ್ನುವುದು ಮರೆಯಬೇಡ. ಆಮೆನ್. ಆಮೆನ್. Hallelujah. Tell your neighbor, I am unique in the sight of God. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ನಾನು ದೇವರ ದೃಷ್ಟಿಯಲ್ಲಿ ಬಹಳ ವಿಶೇಷ. Amen. Hallelujah. Hallelujah. Now tell them, you are unique in the sight of God. ಈಗ ನೀನು ಹೇಳು, ನಿಮ್ಮ ಪಕ್ಕದವರು ನೋಡಿ, ನೀನು ಕೂಡ ದೇವರ ದೃಷ್ಟಿಯಲ್ಲಿ ಬಹಳ ವಿಶೇಷ. Elijah said, I am not better than my father, so let me die. ಎಲಿಯ ಹೇಳ್ತಾ ಇದ್ದಾನೆ, ದೇವರೇ ನನ್ನ ಒಂದು ತಂದೆ ತಾಯಿಗಳು ಅಥವಾ ಪೂರ್ವಿಕರಿಗಿಂತ ಉತ್ತಮವಾದವನೇನು ಅಲ್ಲ, ನನ್ನ ಪ್ರಾಣ ತಕೊಂಡ್ಬಿಡು ಅಥವಾ ಕೊಂದುಬಿಡು ನನ್ನ. ದೇವರು ಕೊಲ್ಲ ಅಂತ ಹೇಳ್ತಾರೆ. You are better. ನೀನು ಉತ್ತಮ. Amen. ಆಮೆನ್. Somebody say, I am better. ಹೇಳ್ರಿ, ನಾನು ಬಹು ಉತ್ತಮ. ನಾನು ಬಹು ಉತ್ತಮ. ಹೇಳ್ರಿ, ನಾನು ಅತ್ಯುತ್ತಮ. Amen. ಆಮೆನ್. Hallelujah. Understand this. ಇದನ್ನ ಅರ್ಥ ಮಾಡ್ಕೊಳ್ಳಿ. You are better. ಆಮೆನ್. ನೀನೇ ಬಹಳ ಉತ್ತಮವಾದಂತ ವ್ಯಕ್ತಿ, ಚೆನ್ನಾಗಿರುವಂತ ವ್ಯಕ್ತಿ, ಚೆನ್ನಾಗಿ ಕಾಣುವಂತ ವ್ಯಕ್ತಿ.
Don't look at somebody. He has, I don't have. She has, I don't have. Whatever God gives is the best. ಆಮೆನ್. ಅವ್ರಿಗೈತೆ ನನಗಿಲ್ಲ, ಇವಳಿಗೈತೆ ನನಗಿಲ್ಲ, ಅದು ಇಲ್ಲ, ಇದು ಇಲ್ಲ, ಹಂಗಿಲ್ಲಲ್ಲ, ಹಿಂಗಿಲ್ಲಲ್ಲ ಅಂತ ಹೇಳ್ಕೊಳಕ್ ಹೋಗ್ಬೇಡ್ರಿ. ದೇವರು ನಿಮ್ಮನ್ನು ಹೆಂಗೆ ಉಂಟು ಮಾಡಿದಾನೋ ಹಾಗೆಯೇ ನೀವು ಉತ್ತಮವಾಗಿ ಸುಂದರವಾಗಿದ್ದೀರಿ ದೇವರ Amen. ದೃಷ್ಟಿಗೆ, ಮನುಷ್ಯರ ದೃಷ್ಟಿಗೆ ಹೆಂಗ ನಿಲ್ಬಿಡಿ. Number one, ಮೊದಲನೇದಾಗಿ focus on the facts, not the feelings. ನೋಡ್ರಿ, ಮೊದಲನೇದಾಗಿ ಸತ್ಯಾಂಶ ವಾಸ್ತವಾಂಶಗಳ ಮೇಲೆ ಮನಸ್ಸಿಡ್ರಿ ಹೊರತು, ದೃಷ್ಟಿ ಇಡ್ರಿ ಹೊರತು ಭಾವನೆಗಳು ಅನಿಸಿಕೆಗಳ ಮೇಲಲ್ಲ. Second thing, no comparison. ಎರಡನೇದಾಗಿ ನಿನ್ನನ್ನು ಕುರಿತು ಇತರರಿಗೆ ಯಾರಿಗೂ ಕೂಡ ಹೋಲಿಕೆ ಮಾಡ್ಕೊಳ್ಳಿಕ್ ಹೋಗ್ಬೇಡ. Third thing, ಮೂರನೇದು, and the Bible says in chapter 19 and verse 10. ನೋಡ್ರಿ, ಮೊದಲನೇ ಅರಸು 19ನೇ ಅಧ್ಯಾಯದ 10ನೇ ವಚನ ಸತ್ಯವೇದ ಹೀಗೆ ಹೇಳ್ತದೆ. Now God meets with Elijah. ಈಗ ದೇವರು ಎಲೀಯನನ್ನು ಸಂಧಿಸ್ತಾ ಇದ್ದಾನೆ. God is meeting and talking, communicating with Elijah. ಈಗ ಎಲೀಯನೊಟ್ಟಿಗೆ ದೇವರು ಬಂದ್ಬಿಟ್ಟು ಮಾತಾಡ್ತಾ ಸಂಭಾಷಣೆ ಮಾಡ್ತಾ ಇದ್ದಾರೆ. Now Elijah is telling God, ಈಗ ಎಲೀಯನು ದೇವರಿಗೆ ಹೀಗೆ ಹೇಳ್ತಾ ಇದ್ದಾನೆ, I've been very zealous for the Lord God of hosts. ಮತ್ತು ಸೇನಾಧೀಶ್ವರನಾದ ಯೆಹೋವನೇ, ಮತ್ತು ನಿನಗೋಸ್ಕರ ನಾನು ಎಷ್ಟೋ ಒಂದು ರೋಷವುಳ್ಳವನು. For the children of Israel have forsaken your covenant, they have torn down your altars and killed your prophets with the sword. I alone am left. ಇಸ್ರಾಯೇಲರು ನಿನ್ನ ನಿಬಂಧನೆಗಳನ್ನು, ಒಡಂಬಡಿಕೆಗಳನ್ನು ಏನು ಮಾಡಿದ್ದಾರೆ, ಅದನ್ನು ಮುರಿದು ಯಜ್ಞವೇದಿಗಳನ್ನು ಕೆಡವಿ ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ಸ್ವಾಮಿ, ಇಗೋ ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡ್ತಾ ಇದ್ದೇನೆ. I alone am left. ನಾನೊಬ್ಬನೇ ಉಳ್ಕೊಂಡಿದ್ದೀನಿ. I alone am left. ನಾನೊಬ್ಬನೇ ಉಳ್ಕೊಂಡಿದ್ದೀನಿ. Everybody have been killed. ಎಲ್ಲರೂ ಹತರಾದರು. So I am only left. Now I am also useless. ನಾನೊಬ್ಬನೇ ಬದುಕಿದ್ದು ಉಳಿದಿದ್ದು, ನಾನು ಕೂಡ ಕೆಲಸಕ್ಕೆ ಬಾರದವನೇ. So you also kill me, Lord. ವಾ, ನನ್ನ ಕೂಡ ಯಾಕೆ ಉಳಿಸಿ, ನನ್ನ ಕೂಡ ಸಾಯಿಸ್ಬಿಡು, ತಗೊಂಬಿಡು. Point number 3. ಮೂರನೇ ಅಂಶ, Don't exaggerate the negative. ನಕಾರಾತ್ಮಕವಾದದ್ದನ್ನು ದೊಡ್ಡದಾಗಿ ಬೂತ್ಕೊಂಡಿಟ್ಕೊಂಡು ನೋಡಬೇಡಿ. No, many times we exaggerate the negative. More, we speak more than actually it is. ನೋಡಿ, ವಾಸ್ತವವಾಗಿ ನಿಜಾಂಶವಾಗಿ ಏನಿದೆಯೋ ಅದಕ್ಕಿಂತಲೂ ನಕಾರಾತ್ಮಕವಾಗಿ ಆಗಿರುವುದನ್ನು ಹೆಚ್ಚಾಗಿ ನಾವು ಊಹಿಸಿಕೊಂಡು, ಹೆಚ್ಚಾಗಿ ನೋಡಿ, ಹೆಚ್ಚಾಗಿ ಮಾತಾಡ್ತೇವೆ. Some people are very good at stories. ಮತ್ತು ಇನ್ನು ಕೆಲವು ಜನ ಕಥೆಗಳೆಲ್ಲ ಬಹಳ ಒಳ್ಳೇದು. Okay, some people you heard of ಎಟ್ಲೈಂದಿ A B C D. The positive will be less, the negative will be more. ಈ ಕಥೆ ಹೇಳೋರು ನೋಡಿರಲ್ಲ, ಕೆಲವರು ಕಥೆ ಹೇಳೋದು ಬಹಳ ನಿಪುಣರು, ತಜ್ಞರಾಗಿರ್ತಾರೆ. ಮತ್ತು ಎಟ್ಲಿಂದ ಎ ಬಿ ಸಿ ಡಿ 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 ಜೆಡ್ ಆ ರೀತಿಯಲ್ಲಿ ಎಲ್ಲವನ್ನು ಜೆಡ್ ವರೆಗೆ ಒಂದೊಂದನ್ನು ಆ ರೀತಿಯಲ್ಲಿ ವರ್ಣಿಸಿ ನಿಮ್ಮ ಚಿತ್ರ ಅದು ತಂದು ಬಿಡ್ತಾರೆ ನಿಮ್ಮ ಮಂತ್ರಿಗೆ. ಯಾವುದೋ ಸಕಾರಾತ್ಮಕವಾದದಲ್ಲ, ನೆಗೆಟಿವ್ ಅನ್ನು. Even if the third person comes, the same story. ಮೂರನೇ ವ್ಯಕ್ತಿ ಬಂದ್ರು ಕೂಡ ಅದೇ ಸ್ಟೋರಿ. Heart attack ఎట్లా వచ్చింది తెలుసా? హార్ట్ అటాక్ ఎట్టుంది తెలుసా మీకు? చెప్తాను చూడు, ఇನ್ನು ఇప్పుడు చెప్తా. I am only one left. ನಿನ್ನಕ್ಕೂಡೆ ನಾನೊಬ್ಬನೇ ಉಳಿದಿದ್ದು. Lord, everybody is dead, Lord. ಎಲ್ಲರೂ ಸತ್ತು ಹೋಗಿದ್ದಾರೆ, ಎಲ್ಲರನ್ನು ಹತ ಮಾಡಿದ್ದಾನೆ ಸ್ವಾಮಿ. ಸ್ವಲ್ಪ ಡೂಸ್ ಹೊಡೆಯಕ್ಕೆ ಕೂಡ ಸ್ವಲ್ಪ ಲಿಮಿಟ್ ಇರಬೇಕು. He is talking to God. ಹೌದಲ್ಲ, ದೇವರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಇಷ್ಟು ಡೂಸ್ ಹೊಡೆದ್ರೆ ದೇವ್ರಿಗೆ ಗೊತ್ತಿಲ್ಲ. They have killed all the prophets, Lord. ಇಷ್ಟು ಡೂಸ್, ಸ್ವಾಮಿ ನಿನ್ನ ಎಲ್ಲ ಪ್ರವಾದಿಗಳನ್ನು ಕೊಂದು ಹಾಕಿದ್ದಾರೆ ಸ್ವಾಮಿ. One day my son had some continuous fever. We went to a doctor. ನನ್ನ ಮಗನಿಗೆ ಸತತವಾಗಿ ಜ್ವರ ಬಂದಿದ್ದಕ್ಕೋಸ್ಕರ ಹುಬ್ಳಿಲಿರುವಾಗ ನಾವು ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಹೋದ್ವಿ. I started telling the doctor point number 1 ಇಂದ ಸ್ಟಾರ್ಟ್ ಮಾಡಿದೆ. ನಾನು ನನ್ನ ವೈದ್ಯರಿಗೆ ನನ್ನ ಮಗನ ಬಗ್ಗೆ ಮೊದಲನೇ ಅಂಶದಿಂದ ಅಲ್ಲಿ ಒಂದೊಂದನ್ನು ವಿವರಿಸಲಿಕ್ಕೆ ತೋರಿಸ್ತಾ ಹೋದೆ. So the doctor said, lastly he told me, you shut up. ಕೊನೆಯದಾಗಿ ವೈದ್ಯರು ಹೇಳಿದ್ರು, ನೀನು ಬಾಯಿ ಮುಚ್ಚಪ್ಪ. He said, you better shut your mouth. He said, ನೀನು ಬಾಯಿ ಮುಚ್ಕೊಂಡ್ರೆ ಒಳ್ಳೇದು ನೋಡಪ್ಪ. Tell me what happened. ಏನಾಯ್ತು ಹೇಳು. ನನಗೆ ಹರಿಕತೆ ಎಲ್ಲ ಹೇಳಕ್ ಹೋಗ್ಬೇಡ. He said, ಹಿಂದಿಲ್ದೆಲ್ಲ ಹರಿಕತೆ ಪುರಾಣಗಳೆಲ್ಲ ಹೇಳಕ್ ಹೋಗ್ಬೇಡ ನನಗೀಗ. Sometimes we tell all the stories to the one who knows the facts. ಈಗಾಗಲೇ ವಾಸ್ತವ ಸತ್ಯಾಂಶ ಏನು ಅಂತ ಗೊತ್ತಿರುವ ಆತನಿಗೆ ನಾವು ಎಲ್ಲಾ ಸ್ಟೋರಿ, ಎಲ್ಲಾ ಚರಿತ್ರೆ ಎಲ್ಲ ಹೇಳ್ಕೊಂಡು ಹೋಗ್ತೇವೆ. And he is telling God himself. ಮತ್ತು ಇಲ್ಲಿ ಎಲಿಯನು ಕೂಡ ಎಲ್ಲ ಬಲ್ಲ ಅಂತ ದೇವರಿಗೆ ಹೇಳ್ತಾ ಇದ್ದಾನೆ. Oh Lord, everyone is dead, Lord. Nobody except me, Lord. ಯಾರು ಇಲ್ಲಪ್ಪ ದೇವರೇ, ಎಲ್ಲರನ್ನು ಕೊಂದಾಕ್ಬಿಟ್ರು ಇಸ್ರೇಲ್ ಮಕ್ಕಳನ್ನ. ಈಗ ನಾನು ಒಬ್ಬನೇ ನಿನಗಾಗಿ ಉಳಿದಿದ್ದೀನಪ್ಪ. God said, shut up. ದೇವರು ಹೇಳ್ದ, ಬಾಯಿ ಮುಚ್ಚಲೆ ಮಗನೇ, Shut up. ಬಾಯಿ ಮುಚ್ಚು. I have reserved for myself 7,000 prophets who have not bowed down to Baal. Amen. ಬಾಯಿ ಮುಚ್ಚು. ಯಾಕಂದ್ರೆ ಬಾಳ್ ದೇವನಿಗೆ ಬಾಗದೇ ಇರುವಂತ 7,000 ನನ್ನ ಪ್ರವಾದಿಗಳನ್ನು ನಾನು ನನಗೋ
ನಿನಗೋಸ್ಕರ ನಾನು ಕಾಪಾಡಿ ಇಟ್ಟುಕೊಂಡಿದ್ದೇನೆ. ಸುಮ್ಮನೆ ಡೂಸ್ ಹೊಡೆಯಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಡೂಸ್ ಹೊಡಿಬೇಡಿ. When we talk to God, let's talk the fact. ಹೌದ್ರಿ, ನಾವು ದೇವರೊಟ್ಟಿಗೆ ಮಾತಾಡುವಾಗ ನಾವು ವಾಸ್ತವಾಂಶ ಯಥಾರ್ಥವಾಗಿ ಮಾತಾಡೋದನ್ನು ಕಲಿಯೋಣ. We have a problem, let's admit the problem to God. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆನ ಇದ್ದಿದ್ದ ಹಾಗೆ ಅದನ್ನು ದೇವರಿಗೆ ಒಪ್ಪಿಸೋಣ. He's telling God, Lord, I have been zealous for the Lord of hosts. ಹೇಳ್ತಾ ಇದ್ದಾನೆ, ಸೇನಾಧೀಶ್ವರನಾದ ದೇವರ ದಿನಗೋಸ್ಕರ ನಾನೊಬ್ಬನೇ ರೋಷವುಳ್ಳ. All your prophets have been killed, O ಇಗೋ God. ನಿನ್ನ ಎಲ್ಲಾ ಪ್ರವಾದಿಗಳು ಕೊಂದು ಹಾಕಿದ್ರು. ನಾನೊಬ್ಬನೇ, ಅಪ್ಪ ನಾನೊಬ್ಬನೇ ಉಳಿದಿನಪ್ಪ. I don't have any strength. ನನಗೆ ಯಾವ ಬಲನೂ ಇಲ್ಲ. I don't have anybody. ನನಗೆ ಯಾರೂ ಇಲ್ಲ. Now you kill me also. ನನ್ನನ್ನು ಕೂಡ ಯಾಕೆ ಉಳಿಸಿ, ನನ್ನನ್ನು ಕೂಡ ನೀನು ತಗೊಂಡ್ಬಿಡು, ಸಾಯಿಸ್ಬಿಡು. If you had told God, Lord, I am depressed, I want you to get me out, God would have instantly brought. Rather, he's telling stories to God. ನೋಡ್ರಿ ಪ್ರೇರೆ, ಒಂದು ವೇಳೆ ಇದ್ದಿದ್ದನ್ನು, ಸ್ವಾಮಿ ನಿಜವಾಗ್ಲೂ ನಾನು ಕುಗ್ಗಿ ಹೋಗಿದ್ದೇನೆ, ನಿರುತ್ಸಾಹಗೊಂಡಿದ್ದೇನೆ, ಅಧೈರ್ಯ ಪಟ್ಟಿದ್ದೇನೆ, ಅಪ್ಪ ನನ್ನ ಈ ಬಲಿಗಿಂತ ಬಿಡಿಸು ಹೊರಗೆ ತಾ ಅಂತ ಹೇಳಿದ್ರೆ, ಆ ಕಥೆಗಳು ಹೇಳಲಾರ್ದಂಗೆ ಇದ್ದಿದ್ರೆ ದೇವರು ಖಂಡಿತವಾಗಿ ಆ ಪರಿಸ್ಥಿತಿಯಿಂದ ದೇವರು ಅವನು ಹೊರಗೆ ತರ್ತಿದ್ದ. Amen. ಆಮೆನ್. So we need to talk right. ನಾವು ಸರಿಯಾದದನ್ನೇ ಯಥಾರ್ಥವಾಗಿ ಮಾತಾಡೋದನ್ನು We ಕಲಿಯಬೇಕು. don't need to exaggerate the negative. ನಕಾರಾತ್ಮಕವಾಗಿರುವಂತದ್ದನ್ನು ಎಷ್ಟು ಮಾತ್ರಕ್ಕೂ ಕೂಡ ನಾವು ದೊಡ್ಡದಾಗಿ ಮಾಡ್ಲಿಕ್ಕೆ ಹೋಗಬಾರ್ದು. Our problem is we highlight the problem so much we forget the solution. ಹೌದು ಬೇರೆ, ನಮ್ಮ ಸಮಸ್ಯೆ ಏನು ಗೊತ್ತಾ, ಇರುವಂತ ಸಮಸ್ಯೆಯನ್ನು ದೊಡ್ಡದಾಗಿ ಮಾಡಿ ಪರಿಹಾರವನ್ನೇ ಮರ್ತೋಗೋದು. Amen. ಆಮೆನ್. Hallelujah. Hallelujah. So let's focus less on the negative and more on the positive. ಹಾಗಾಗಿ ನಕಾರಾತ್ಮಕವಾದ ವಿಷಯಗಳ ಬಗ್ಗೆ ನೋಡುವುದು ಅಥವಾ ಮಾತಾಡೋದು ಕಡಿಮೆ ಮಾಡಿ ಸಕಾರಾತ್ಮಕವಾದ ವಿಷಯವನ್ನು ನೋಡಿ ಅದನ್ನು ದೊಡ್ಡದಾಗಿ ಮಾಡಿ ಮಾತಾಡೋಣ. Point number 1, focus on the facts, not emotions. ಒಂದನೇದಾಗಿ ನೀವು ಬರ್ಕೊಂಡಿದ್ದೀರಾ, ನೀವು ವಾಸ್ತವಾಂಶಗಳ ಮೇಲೆ ಮನಸ್ಸಿಡಬೇಕೇ ಹೊರತು ಭಾವನೆಗಳ ಮೇಲೆ ಅಲ್ಲ, ಅನಿಸಿಕೆಗಳ ಮೇಲೆ ಅಲ್ಲ. Second one, no comparison. ಎರಡನೇದಾಗಿ ಯಾವ ಒಂದು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾರ ಜೊತೆಗೂ. Third point, no exaggeration of the negative. ಮೂರನೇದಾಗಿ ನಕಾರಾತ್ಮಕವಾದದ್ದನ್ನು ನೀವು ದೊಡ್ಡದಾಗಿ ಮಾಡಿಕೊಂಡು ಮಾತಾಡ್ಲಿಕ್ಕೆ ಹೋಗಬೇಡಿ. Point number 4, ನಾಲ್ಕನೇ ಅಂಶ, you need to take care of yourselves. ನಿನ್ನನ್ನು ನೀನೇ ಕಾಳಜಿ ವಹಿಸಿಕೊಂಡು You need ನೋಡ್ಕೊಳ್ಳಬೇಕು. to take care of your physical needs. ನಿನ್ನ ಭೌತಿಕವಾದಂತ ಅಗತ್ಯಗಳನ್ನು ನೀನು ನೋಡಿಕೊಳ್ಳುವುದರಲ್ಲಿರು. Amen. ಆಮೆನ್. Hallelujah. Hallelujah. In verse 7, 7ನೇ ವಚನ, the Bible says God sent the angel of the Lord and provided food. ಆಮೆನ್. ಅಲ್ಲಿ ನೋಡ್ತೇವೆ, ದೇವರು ದೂತನನ್ನು ಕಳುಹಿಸಿ ಆ ಒಂದು ಎಲಿಯನಿಗೆ ಊಟವನ್ನು ಬಡಿಸಿದನು. The angel of the Lord came and touched Elijah and said, ಕರ್ತನ ದೂತನು ಎಲಿಯನನ್ನು ಈ ರೀತಿಯಲ್ಲಿ ತಟ್ಟಿ ಎಬ್ಬಿಸಿ ಹೇಳಿದನು. now here is this depressed man, ಈಗ ಇಲ್ಲಿ ಕುಗ್ಗಿ ಹೋದಂತ ಮಾನಸಿಕವಾಗಿದ್ದಾನೆ, filled with depression, ಸಂಪೂರ್ಣವಾಗಿ ಮಾನಸಿಕವಾದಂತಹ ಒಂದು ಖಿನ್ನತೆ ಒಳಗಾಗಿ, more emotional, ಮತ್ತು ಬಹಳ ಭಾವೋದ್ವೇಗದಲ್ಲಿದ್ದಾನೆ, more negative focused, ಅಧಿಕವಾದಂತ ನಕಾರಾತ್ಮಕವಾಗಿ ನೋಡ್ತಾ ಇದ್ದಾನೆ, more filled with comparison. ಸಂಪೂರ್ಣವಾಗಿ ಹೆಚ್ಚಾಗಿ ಇನ್ನೊಬ್ಬರಿಗೆ ಹೋಲಿಕೆ ಮಾಡ್ಕೊಂತ ಇದ್ದಾನೆ. Here he is sleeping. ಇಲ್ಲಿ ಆತ ಮಲಗಿದ್ದಾನೆ He thought he's been abandoned. ಮತ್ತು ಆತನ ಅಂದ್ಕೊಂಡು ಆತನ ಬಿಡಲ್ಪಟ್ಟಿದ್ದಾನೆ ಅಂತೇಳಿ. You know the best food transporter God sent to Elijah. ಆಮೆನ್. ನಿಮಗೆ ಗೊತ್ತಾ, ಬಹಳ ಉತ್ತಮವಾದಂತಹ ಊಟವನ್ನು ಆ ಒಳ್ಳೆ ಊಟವನ್ನು ಎಲಿಯನಿಗೆ ಕಳಿಸಿಕೊಟ್ಟರು. Here are the angels carrying the food in the air. ಇಲ್ಲಿ ದೇವದೂತರು ಗಾಳಿಯಲ್ಲಿ ವಾಯುವಿನಲ್ಲಿ ಆ ಒಳ್ಳೆ ಊಟವನ್ನು ಇಟ್ಕೊಂಡು ಇಳಿತಾ ಇದ್ದಾರೆ. Have you ever imagined? ಯಾವತ್ತಾದ್ರೂ ಊಹಿಸಿದ್ದೀರಾ? Have you ever picturized that beautiful scene? ಈ ಸುಂದರವಾದಂತ ದೃಶ್ಯ ಚಿತ್ರವನ್ನು ಯಾವತ್ತಾದ್ರೂ ಮಾಡಿಕೊಂಡಿದ್ದೀರಾ? Here is this angel carrying the food for Elijah directly from God. ದೇವರಿಂದ, ಪರಲೋಕದಿಂದಲೇ ದೇವರಿಂದ ನೇರವಾಗಿ ದೇವದೂತರು ಎಲಿಯನಿಗೋಸ್ಕರ ಊಟವನ್ನು ದೇವದೂತರು ತಂದರು. God said, go and provide food for my servant. ನನ್ನ ಸೇವಕನಿಗೆ ಹೋಗಿ ಊಟವನ್ನು ಕೊಡಿರಿ ಅಂತ ಹೇಳಿ ದೇವರು ಹೇಳಿದ. From the fresh kitchen, ನೋಡ್ರಿ, ಅಂದ್ರೆ ತಾಜಾವಾದಂತ ಅಡಿಗೆ. here comes the angel. ಇಲ್ಲಿ ದೇವದೂತನೊಟ್ಟಿಗೆ ಬರ್ತಾ ಇದ್ದಾನೆ. And here is this fellow sleeping not in peace but in depression. ಅವನು ಸಮಾಧಾನವಾಗಿ ಮಲಗಿಲ್ಲ, ಕುಗ್ಗಿ ಮಲಗಿದ್ದಾನೆ. Elijah, ಎಲಿಯಾ, Elijah, ಎದ್ದೇಳು, ಎದ್ದೇಳು, eat, ತಿನ್ನು. eat. What does it say? ಏನ್ ಹೇಳ್ತದೆ? And said, arise and eat. ಕಟ್ಟಿ ಅವನನ್ನು ಎಬ್ಬಿಸಿ ಎದ್ದು ಊಟ ಮಾಡು. Amen. ಆಮೆನ್. Hallelujah. In depression, we fail to take care of our physical needs. ನೋಡ್ರಿ, ಮಾನಸಿಕವಾಗಿ ಖಿನ್ನತೆಗೆ ಒಳಗಾದಾಗ, ಕುಗ್ಗಿ ಹೋದಾಗ ನಮ್ಮ ಭೌತಿಕವಾದಂತಹ ವಿಚಾರಗಳನ್ನು ಅಂದ್ರೆ ಎಷ್ಟು ಕಾಳಜಿ ವಹಿಸಬೇಕು ಅದು ಮರ್ತೋಗ್ತೇವೆ. Depression leads us to drain physically. ಅಂದ್ರೆ ಈ ಮಾನಸಿಕವಾದಂತ ಖಿನ್ನತೆ ಇಲ್ಲಿ ದೈಹಿಕವಾಗಿ ಒಣಗಿ ಹೋಗುವಂತ ಸ್ಥಿತಿಗೆ ತಂದ್ಕೊಂಡ್ಬಿಡ್ತೀವಿ. Amen. ಹೌದಾ? So don't focus on all the problems. You need to eat right, sleep right. ಅದಕ್ಕೋಸ್ಕರ ಬಂದಿರತಕ್ಕಂತ ಸಮಸ್ಯೆಗಳಿಗೋಸ್ಕರ, ಚಿಂತೆಗಳಿಗೋಸ್ಕರ ತಲೆ ಕೆಡಿಸ್ಕೊಂಡು ಊಟ ಬಿಟ್ಟು ಮಾನಸಿಕವಾಗಿ ಕುಗ್ಗೋಗಿ ಎಲ್ಲವನ್ನು ಬಿಟ್ಕೊಂಡು ಏನೆಲ್ಲ ಇರಬೇಡ್ರಿ. ನಿಮ್ಮ ದೇಹಕ್ಕೆ ಏನು ಬೇಕೋ ಅದು ಚೆನ್ನಾಗಿ ಊಟ ಮಾಡ್ರಿ. ಆಮೆನ್. Understood? ನಿಮ್ಗೆ ಅರ್ಥ ಆಯ್ತಾ? You need to eat right.
ನೀವು ಸರಿಯಾಗಿ ನೀವು ತಿನ್ನುವಂತವರಾಗಿರಬೇಕು. Eat to live, but do not live to eat. ಬದುಕಲಿಕ್ಕಾಗಿ ತಿನ್ರಿ, ತಿನ್ಲಿಕ್ಕಾಗಿಯೇ ಬದುಕಬೇಡ್ರಿ. Amen. Eat right. ಸರಿಯಾಗಿ ತಿನ್ರಿ, Sleep well. ಒಳ್ಳೆ ರೀತಿ ನಿದ್ದೆ ಮಾಡಿ. Don't keep thinking, hey, ಇಟ್ಲೈಪ. ಇಟ್ಲ ಕಾಕೊಂಡು ಹಿಂಗ ಆಗ್ಬಾರ್ದಾಗಿತ್ತು, ಹಿಂಗ ಅನ್ಬಾರ್ದಾಗಿತ್ತು, ಹಿಂಗ ಆಗ್ಬಿಡ್ತಲ್ಲ, ಹಾಲ್ ಚೆಲ್ಲೋಗ್ಬಿಡ್ತಲ್ಲ. ಪ್ಲೀಸ್ ಈಟ್ ನಾ. ಹೆಂಗ ತಗೊಳ್ಳೋದು? ಪ್ಲೀಸ್ ಈಟ್ ನಾ. ಪ್ಲೀಸ್ ಈಟ್. ದಯವಿಟ್ಟು ತಿನ್ನ. ಒದ್ದು. ದಯವಿಟ್ಟು ಊಟ ಮಾಡಮ್ಮ, ಊಟ ಮಾಡ್ರಿ. ಬ್ಯಾಡ. My pain is too hard for me to bear. ಆ ನೋವು ನನ್ನ ಹೃದಯ ಸಹಿಸ್ಕೊಳಕ್ ಆಗ್ತಾ ಇಲ್ಲ. What happened? ಏನಾಯ್ತು? My husband did not talk to me. ಏನಾಯ್ತು ಕಣೆ? ನನ್ನ ಗಂಡ ಸರಿಯಾಗಿ ನನ್ನ ಜೊತೆ I will not eat. ನನ್ನ ಹೆಂಡತಿ ಸರಿಯಾಗಿ ಮಾತಾಡ್ತಾ ಇಲ್ಲ. I will not eat. ನಾನು ತಿನ್ನೋದಿಲ್ಲ. Eat right. ಸರಿಯಾಗಿ ತಿನ್ರಿ. Correct. Don't eat more. ಎಷ್ಟು ತಿನ್ಬೇಕು ಅಷ್ಟೇ ತಿನ್ರಿ, ಜಾಸ್ತಿ ತಿನ್ನಕ್ ಹೋಗ್ಬೇಡ್ರಿ. And take good rest. ಒಳ್ಳೆ ವಿಶ್ರಾಂತಿ ತಗೊಳ್ಳಿ. Take care of your physical needs. ನಿಮ್ಮ ಭೌತಿಕವಾದ ಅಗತ್ಯತೆಗಳನ್ನು ನೋಡಿಕೊಳ್ಳೋದ್ರಲ್ಲಿ ಕಾಳಜಿ ವಹಿಸಿ. Amen. Hallelujah. God is concerned about your health. ಯಾಕಂದ್ರೆ ದೇವರು ನಿನ್ನ ಆರೋಗ್ಯವನ್ನು ಕುರಿತು ಬಹಳ ಕಾಳಜಿ ವಹಿಸಿರುವಂತ. God was concerned about Elijah. ಎಲಿಯನನ್ನು ಕುರಿತು ದೇವರು ಬಹಳ ಕಾಳಜಿ ವಹಿಸಿದ್ರು. God knew that he had no food. ಅವನಿಗೆ ಊಟ ಇಲ್ಲ ಅಂತ ಹೇಳಿ ದೇವರಿಗೆ ಗೊತ್ತಿತ್ತು. God sent the beautiful angel to provide food. ಅದಕ್ಕೋಸ್ಕರ ಉತ್ತಮವಾದಂತಹ ರುಚಿಕರವಾದ ಊಟವನ್ನು ಉತ್ತಮವಾದ ದೇವದೂತರೊಟ್ಟಿಗೆ ಕಳಿಸಿಕೊಟ್ಟ. Hot. ಬಹಳ ಬಿಸಿ on the coals. ಆ ಒಂದು ಕೆಂಡಗಳ ಮೇಲಿದ್ದಂತೆ. Elijah, arise and eat. ಎದ್ದೇಳು ತಿನ್ನಪ್ಪ. Amen. ಊಟ ಮಾಡು. Hallelujah. Hallelujah. ಯಾರೋ ಏನೋ ಅಂದಾರಂತ ಸುಮ್ಮನೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಉಪವಾಸ ಇರಕ್ಕೆ ಹೋಗ್ಬೇಡ್ರಿ. Please eat right and sleep right. ಯಾರೋ ಏನೋ ಅಂದ್ರ ಅಂತೇಳಿ ನೀವು ಊಟ ಬಿಟ್ಟು ನೀವು ಹಂಗೆಲ್ಲ ಮಾಡ್ಕೊಂಡು ಮುಖೆಲ್ಲ ಏನಂತಾರ ಬಾಡುವಂಗ ಮಾಡ್ಕೊಂಡು ಇದು ಮಾಡ್ಕೊಂಡು ಸುಟ್ಕೊಳಕ್ ಹೋಗ್ಬೇಡ್ರಿ. ಪಾಸ್ಟರ್ ಹಿಂಗ ಅಂದ್ಬಿಟ್ರು, ತಿನ್ನಂಗಿಲ್ಲ, ಅದಕ್ಕೆ ನಾನು ಇವತ್ತಿನಿಂದ ತಿನ್ನಲ್ಲ. ತಿನ್ನಂಗಿಲ್ಲ ಅಂದ್ರೆ ನೀನೇ ಹೋಗ್ತಿ. ಅದಕ್ಕೆ ಈಟ್ ವೆಲ್. ತಿನ್ನಂಗಿಲ್ಲ ನೀನೇ ಹೋಗೋದು ಮೊದಲು. ಈಟ್ ರೈಟ್. ಐ ಟೋಲ್ಡ್ ಯು, ಇಫ್ ದೇರ್ ಇಸ್ ಅ ಪ್ರಾಬ್ಲಮ್, ಡೀಲ್ ವಿತ್ ಇಟ್. ನಾ ಹೇಳಿದ್ನಲ್ಲ, ಏನಾದ್ರೂ ಸಮಸ್ಯೆ ಬಂತ ಅದ್ರ ಜೊತೆಗೆ ಫಸ್ಟ್ ವ್ಯವಹರಿಸ್ಕೊಬಿಡ್ರಿ. If he is my problem, I need to deal with him, not that I'll go and tell 100 people around. ಈತ ನನಗೆ ಸಮಸ್ಯೆವಾಗಿರುವಾಗ ಈತನ ಹತ್ರ ಹೋಗ್ಬಿಟ್ಟು ನಾನು ಸಮಾಧಾನ ಆಗಬೇಕು, ಸಮಸ್ಯೆ ಪರಿಹರಿಸಬೇಕು ಹೊರತು ಈತನ ಸಮಸ್ಯೆ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಊರಿಗೆಲ್ಲ ಹೇಳ್ಕೊಂಡು ಹೋಗೋದಲ್ಲ. Amen. Hallelujah. Focus on the facts. ಸತ್ಯಾಂಶಗಳ ಮೇಲೆ ದೃಷ್ಟಿ ಇಡ್ರಿ. No comparison. ಇನ್ನೊಬ್ಬರೊಟ್ಟಿಗೆ ಹೋಲಿಕೆ ಮಾಡ್ಕೋಬೇಡಿ. No negative exaggeration. ನಕಾರಾತ್ಮಕವಾದದ್ದನ್ನು ಇಲ್ದಿದ್ದನ್ನು ದೊಡ್ಡದಾಗಿ ಮಾಡ್ಕೊಳ್ಳೋಕೆ ಹೋಗಬೇಡಿ. Taking care of our physical needs. ಮತ್ತು ನಮ್ಮ ಭೌತಿಕವಾದಂತ ದೇಹವನ್ನು ಕಾಳಜಿಯನ್ನು ಕೂಡ ನೋಡ್ಕೋಬೇಕಾಗಿದೆ. One Kings chapter 19 and verse 10, the Bible says. ನೋಡ್ರಿ, ಮೊದಲನೇ ಅರಸು 19ನೇ ವಚನ. When God encountered him, ನೋಡ್ರಿ, ದೇವರು ಆತನನ್ನು ಸಂಧಿಸಿದಾಗ he shared the problem with God. ಮತ್ತು ದೇವರೊಟ್ಟಿಗೆ ಆತನ ಸಮಸ್ಯೆಯನ್ನು ಹಂಚಿಕೊಂಡ. Amen. ಆಮೆನ್. Somebody said, ನಿಮ್ಮ ಪಕ್ಕದವ್ರು ಹೇಳಿ, ಡಾಕ್ಟರ್ దగ్గర ಏಮಿ ದಾಪಟ್ಟ ಕೊಡೋದು. ಒಬ್ರು ಹೇಳಿದಾರಲ್ಲ, ಡಾಕ್ಟರ್ ಹತ್ರ ಮಾತ್ರ ನೀವೇನು ಬಚ್ಚಿಡಕ್ ಹೋಗಬಾರ್ದು. If you have a problem, you need to tell the doctor the whole entire problem so that he will diagnose accordingly. ನಿನಗೇನಾದ್ರೂ ಒಂದು ಸಮಸ್ಯೆ ಆದಾಗ ಆ ಸಮಸ್ಯೆಯ ಒಂದು ಎಷ್ಟು ಏನಿದೆ ಎಲ್ಲ ಸೂಕ್ಷ್ಮವಾಗಿ ಯಥಾರ್ಥವಾಗಿ ಎಲ್ಲವನ್ನ ಆತನ ಮುಂದೆ ನೀವು ಡಾಕ್ಟರ್ ಹತ್ರ ಹೇಳ್ಕೊಂಡ್ರೆ ಮಾತ್ರ ಸರಿಯಾದ ರೀತಿ ಚಿಕಿತ್ಸೆ ನಿಮಗೆ ಸಿಗ್ತದೆ. So God has sent the food. ಮತ್ತು ದೇವರು ಉತ್ತಮ ಅಡಿಗೆ ಕಳಿಸಿದ. And now he's come down and is talking to Elijah. ಈಗ ದೇವರೇ ಕೆಳಗಿಳಿದು ಬಂದು ಎಲಿಯನ ಹತ್ರ ಮಾತಾಡ್ತಾ ಇದ್ದಾನೆ. What are you doing here, Elijah? ಎಲಿಯಾ, ಇಲ್ಲಿ ಏನ್ ಮಾಡಕತ್ತೀಯಪ್ಪ? What are you doing here? ಇಲ್ಲಿ ಇದ್ಕೊಂಡು ಏನ್ ಮಾಡಕತ್ತಿ? God knew what was happened. ಏನಾಯ್ತಂತ ದೇವ್ರಿಗೆ ಗೊತ್ತಿದೆ. And now here he started telling stories. ಈಗ ಅವನು ಕಥೆಗಳು ಹೇಳಲಿಕ್ಕೆ ಶುರು ಹಚ್ಕೊಂಡ. Okay, now he began to say, he began to communicate his problem to Elijah. ನೋಡ್ರಿ, ಆತನ ಸಮಸ್ಯೆಗಳನ್ನು ಆ ಎಲಿಯನೊಟ್ಟಿಗೆ ಆ ರೀತಿಯಲ್ಲಿ ಹಂಚಿಕೊಳ್ತಾ ಇದ್ದಾನೆ. Amen. ಆಮೆನ್. Hallelujah. We need to have a daily encounter with daily communication with God. ನಮ್ಮ ಜೀವನದಲ್ಲಿ ದಿನನಿತ್ಯವೂ ಕೂಡ ದೇವರೊಟ್ಟಿಗೆ ಒಂದು ಸಂಭಾಷಣೆಯ ಜೀವಿತ ಇರಬೇಕು. Who is the first person that comes to your mind when you have a problem? ನಿನಗೆ ಸಮಸ್ಯೆ ಬಂದಾಗ ಮೊಟ್ಟ ಮೊದಲ ವ್ಯಕ್ತಿ ನಿನ್ನ ಕಣ್ಣಿಗೆ ಬರೋರು ಯಾರು? I have a sickness, the first person that comes to my mind, a doctor so and so. ಹೌದು, ನಮಗೇನಾದ್ರೂ ರೋಗ ಕಾಯಿಲೆ ಬಂದಾಗ ಮೊಟ್ಟ ಮೊದಲ ವ್ಯಕ್ತಿಯೇ ಆ ಡಾಕ್ಟರ್ ಅವರು ನಮಗೆ ಬರ್ತಾರೆ. I am in need of money, so and so friend will come to my mind. ನನಗೇನಾದ್ರೂ ಹಣದ ಕೊರತೆ ಆದಾಗ, ಹಣ ಬೇಕಾದಾಗ ಇಂತಿಂತ ಸ್ನೇಹಿತರು ಇದಾರಲ್ಲ, ಅವರು ನಮ್ಮ ನೆನಪು ಬರ್ತಾರೆ. Psalms 121 and verse 1 says, I lift up my eyes to the hills, from where comes my help? My help comes from the Lord, the maker of the heaven and the earth. ಕೀರ್ತನೆ 121 ಹೇಳ್ತದೆ, ನನ್ನ ಸಹಾಯವು ಎಲ್ಲಿಂದ ಬರ್ತದೆ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದೇವರಿಂದಲೇ ಈಗೋ ನನ್ನ ಸಹಾಯ ಬರ್ತದೆ. ಅದಕ್ಕೋಸ್ಕರ ಆತನನ್ನೇ ನಾನು ನೋಡುವೆನು. If you have a problem, if you have a need, you have to take your problems to God. ನಿನಗೇನಾದ್ರೂ ಬೇಕಾದಲ್ಲಿ, ಏನಾದ್ರೂ ಕಮ್ಮಿ ಆದ್ರೆ, ಏನಾದ್ರೂ ಕೊರತೆ ಬಂದ್ರೆ, ಸಮಸ್ಯೆ ಬಂದ್ರೆ ದೇವರೊಟ್ಟಿಗೆ ತೆಗೆದುಕೊಂಡು ಹೋಗು. First thing that I always do is
is, I begin to come down on my knees and begin to look up. ಮೊಟ್ಟ ಮೊದಲನೇದಾಗಿ ಏನಾದ್ರೂ ಅಗತ್ಯ ಬಂತ, ಏನಾದ್ರೂ ಸಮಸ್ಯೆ ಬಂತಂದ್ರೆ ಮೊದಲನೇದಾಗಿ ಮೊಣಕಾಲೂರಿ ನಾನು ತಗ್ಗಿ ಬಗ್ಗಿದವನಾಗಿ ದೇವರ ಕಡೆಗೆ ನೋಡ್ತೇನೆ. I have this habit. ನನಗೆ ಈ ಒಂದು ಅಭ್ಯಾಸ ಇದೆ. So I have the habit of communicating with God each day. ಪ್ರತಿ ದಿನವೂ ಕೂಡ ನನ್ನ ತಂದೆಯಾದ ದೇವರೊಟ್ಟಿಗೆ ಮಾತಾಡುವಂತ ಒಳ್ಳೆ ಸಂಬಂಧ ನನಗಿದೆ. So fourth point. ನಾಲ್ಕನೇ ಅಂಶ ಬರ್ಕೊಳ್ಳಿ. Fifth point. ಅಥವಾ ಐದನೇ ಅಂಶ. Take your problems to God. ನಿಮ್ಮ ಸಮಸ್ಯೆಗಳನ್ನು ಕೊರತೆಗಳನ್ನು ದೇವರೊಟ್ಟಿಗೆ ತೆಗೆದುಕೊಂಡು ಹೇಳ್ರಿ. Come on, tap somebody, tell them, take your problems to God. ಪಕ್ಕದ ಕಡೆಗೆ ನೋಡಿ ಹೇಳ್ರಿ, ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕೊರತೆಗಳನ್ನು ದಯವಿಟ್ಟು ದೇವರಿಗೆ ತೆಗೆದುಕೊಂಡು ಹೋಗ್ರಿ. Tap somebody and tell them your problems to God. ತಟ್ಟಿ ಪಕ್ಕದ ತಟ್ಟಿ ಹೇಳ್ರಿ, ನಿಮ್ಮ ಸಮಸ್ಯೆಗಳನ್ನು ದೇವರೊಟ್ಟಿಗೆ ತೆಗೆದುಕೊಂಡು ಒಪ್ಪಿಸ್ರಿ. What a friend we have in Jesus, all our sins and griefs to bear. What a privilege to carry everything to God in prayer. We need to have the habit of taking everything to God in prayer. ಪ್ರಾರ್ಥನೆಯಲ್ಲಿ ಮಾತ್ರವೇ ಪ್ರಿಯರೇ ನಮ್ಮ ಎಲ್ಲಾ ಸಮಸ್ಯೆ ಕೊರತೆಗೆ ದುಮ್ಮಾನುಗಳನ್ನು ದುಃಖಗಳನ್ನು ದೇವರಿಗೆ ಮಾತ್ರ ಒಪ್ಪಿಸುವುದನ್ನು ಕಲಿಯಬೇಕು. Have you trials and temptations? Is there trouble anywhere? Do not be discouraged. Take it to the Lord in prayer. ಏನಾದ್ರೂ ಪ್ರಯಾಸ, ಶೋಧನೆ, ಕಷ್ಟ, ಸಂಕಟ, ಅವಮಾನ ಏನಾದ್ರೂ ಆಯ್ತಾ ಕೂಡಲೇ ಕುಗ್ಗಿ ಹೋಗಬೇಡ, ಅವೆಲ್ಲವನ್ನು ಕರ್ತನಿಗೆ ಪ್ರಾರ್ಥನೆ ತೆಗೆದುಕೊಂಡು ಹೋಗಿ. Come on, somebody shout amen. ಕೂಗಿ ಹೇಳಿವಿ ಆಮೆನ್. Come on, give the Lord a loud clap offering and praise him this ಈ morning. ಸಮಯದಲ್ಲಿ ಎಲ್ಲರೂ ಕರ್ತನಿಗೆ ಜೋರಾದ ಚಪ್ಪಾಳೆ ತಟ್ಟಿ. We have a God who listens to us. ನಮ್ಮಿಂದ ನಾವು ಹೇಳುವಂತದನ್ನು ಕೇಳುವ ದೇವರಿದ್ದಾನೆ. Don't take your problems to any man. ಯಾವುದೇ ಮನುಷ್ಯನ ಹತ್ರ ನಿಮ್ಮ ಸಮಸ್ಯೆ ಒಯ್ಯಬೇಡಿ. Don't go to your friends and begin to share your problems before you share it to your God. ಹೌದು, ದೇವರೊಟ್ಟಿಗೆ ನೀವು ಹಂಚಿಕೊಳ್ಳದೆ ನಿಮ್ಮ ಸ್ನೇಹಿತರ ಹತ್ರ ಹೋಗಿ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. Now here Elijah is communicating with God and telling him his problem. ಇಲ್ಲಿ ಎಲಿಯನು ತಾನು ದೇವರೊಟ್ಟಿಗೆ ಮಾತಾಡುತ್ತಾ ತನ್ನ ಸಮಸ್ಯೆಗಳನ್ನು ಹಂಚಿಕೊಳ್ತಾ ಇದ್ದಾನೆ. Amen. ಆಮೆನ್. You know then what happened? ಆಗ ಏನಾಯ್ತು? Verse point number 5. ಐದನೇ ಅಂಶ, Verse 11. 11ನೇ ವಚನಕ್ಕೆ Verse 11 and 12. 11 ಮತ್ತು 12. 1 Kings 19:11 and 12. Then God said, ಆಗ ದೇವರು ಹೀಗೆ ಹೇಳಿದನು, go out and stand on the mountain before the Lord. ಆಮೆನ್. ನೀನು ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು. And behold, the Lord passed by. ಮತ್ತು ಯೆಹೋವನು ಅಲ್ಲಿಂದ ಹಾದು ಹೋದನು. And a great strong wind tore into the mountains and broke the rocks in pieces before the Lord. ಆತನ ಮುಂದೆ ಪರ್ವತಗಳು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ದೊಡ್ಡ ಬಿರುಗಾಳಿಯು ಬೀಸಿತು. The Lord was not in the wind. ಯೆಹೋವನು ಅದರಲ್ಲಿ ಗಾಳಿಯಲ್ಲಿರಲಿಲ್ಲ. The Lord was not in the earthquake. ತರುವಾಯ ಭೂಕಂಪನದಲ್ಲಿ ಇರಲಿಲ್ಲ. And after the earthquake of fire, but the Lord was not in the fire. ನೋಡ್ರಿ, ಭೂಕಂಪವಾದ ಮೇಲೆ ದೊಡ್ಡ ಸಿಡಿಲಾಯಿತು, ಆ ಸಿಡಿಲಿನಲ್ಲಿ ಕೂಡ ದೇವರಿಲ್ಲ. But the Lord was in a still small voice. ಆದರೆ ದೇವರು ಒಂದು ಮೆಲ್ಲನೆ ಒಂದು ಮಂದವಾದ ಒಂದು ಸಣ್ಣ ಸ್ವರದಿಂದ ಮಾತಾಡಿದನು. Hallelujah. Point number 5. ಐದನೇ ಅಂಶ, Get a fresh encounter from God. ದೇವರಿಂದ ಒಂದು ತಾಜಾವಾದಂತ ಸಂಧಿಸುವಿಕೆಯನ್ನು ಕಲಿಯಿರಿ. Yesterday's encounter is gone. Every day we need fresh encounters from God. ನಿನ್ನೆಯ ದೇವರೊಟ್ಟಿಗೆ ಕಳೆದಂತ ಒಂದು ಸಮಯ, ಸಂಧಿಸಿದ ಸಮಯ ಅದು ಕಳೆಯಿತು. ಇವತ್ತಿಗೆ ನೀನು ತಾಜಾವಾಗಿ ದೇವರೊಟ್ಟಿಗೆ ನೀನು ಸಂಧಿಸು. Every day morning when I kneel before God, I tell God, ಪ್ರತಿದಿನ ಉದಯ ಕಾಲದಲ್ಲಿ ನಾನು ಮೊಣಕಾಲೂರಿ ದೇವರಿಗೆ ಹೇಳ್ತೇನೆ, I don't want to dwell over yesterday, oh God. ಸ್ವಾಮಿ, ನಾನು ನಿನ್ನೆಯ ವಿಷಯಗಳಲ್ಲಿ ನಾನು ಎಷ್ಟು ಮಾತ್ರಕ್ಕೂ ನಾನು ಸತ್ತಿದ್ದೇನೆ, ಮತ್ತೆ ಬದುಕಲಿಕ್ಕೆ ಇಷ್ಟ ಇಲ್ಲ. I need fresh encounter this morning, oh God. ಅಪ್ಪ, ಈ ಉದಯ ಕಾಲದಲ್ಲಿ ನಾನು ಇವತ್ತಿಗೆ ತಾಜಾವಾಗಿ ನಿನ್ನೊಟ್ಟಿಗೆ ನಾನು ಮಾತಾಡಬೇಕು. Don't dwell over yesterday's anointing. ನಿನ್ನೆಯ ದಿವಸದ ಅಭಿಷೇಕದ ಮೇಲೆ ಆದಕೊಳ್ಳಬೇಡಿ. Yesterday it happened. ನಿನ್ನೆ ಅದು ಜರುಗಿತು. Some people base their testimonies, oh, in 2007 when I prayed for somebody, their headache disappeared. 2007ನೇ ಇಸ್ವಿಯಲ್ಲಿ ಅವರ ತಲೆನೋವಿಗೆ ಪ್ರಾರ್ಥಿಸಿದಾಗ ತಲೆನೋವು ಬಿಟ್ಟು What's happening today? ಆದ್ರೆ ಇವತ್ತೇನಾಗ್ತಾ ಇದೆ? Do I have a fresh encounter with God? ನೀನು ನಿನ್ನ ದೇವರೊಟ್ಟಿಗೆ ತಾಜಾತನವಾದ ದಿನದಿಂದ ದಿನಕ್ಕೆ ಒಂದು ಅನುಭವ ಉಂಟು. God said, enough of all your problems. ನಿನ್ನ ಎಲ್ಲಾ ಸಮಸ್ಯೆಗಳು ಹೇಳಿದ್ದು ಸಾಕು. Enough of your feelings. ನಿನ್ನ ಎಲ್ಲಾ ಅನಿಸಿಕೆಗಳು ಹೇಳಿದ್ದು ಸಾಕು. Enough of your comparison. ನಿನ್ನ ಹೋಲಿಕೆಯಲ್ಲಿವರೆಗೆ ಮಾಡಿಕೊಂಡಿದ್ದು ಸಾಕಪ್ಪ. Enough of your negativity. ನಿನ್ನ ನಕಾರಾತ್ಮಕವಾಗಿ ಮಾಡಿದ್ದು ಸಾಕು. You need to eat right. ನೀನು ಸರಿಯಾಗಿ ಸಮಯಕ್ಕೆ ತಿನ್ನು. Since you told me your problems, ನೀನು ಸಮಸ್ಯೆ ಹೇಳಿದ್ರಿಂದ go out and stand out. ಹೊರಗೆ ಹೋಗಿ ಆ ಬೆಟ್ಟದ ಮೇಲೆ ನಿಂತುಕೋ. ನನ್ನ Go out and stand on the mountain before the Lord. ಮತ್ತೆ ನನ್ನ ಎದುರಿಗೆ ಹೋಗಿ ಆ ಬೆಟ್ಟದ ಮೇಲೆ ನಿಂತುಕೋ. There the Lord began to pass by. ಅಲ್ಲಿ ದೇವರು ಆತನ ಎದುರಿಗೆ ಹಾದು ಹೋದನು. Amen. ಆಮೆನ್. Hallelujah. Hallelujah. We need to have a fresh encounter with God
each day. ಪ್ರತಿ ದಿನವೂ ಕೂಡ ತಾಜಾವಾಗಿ ದೇವರೊಟ್ಟಿಗೆ ಸಂಧಿಸುವಂತ ಅನುಭವ I ನಮಗಿರಬೇಕು. don't just spend time in the presence of God for passing my time. ಮತ್ತು ನಾನು ದೇವರ ಒಂದು ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವುದು ಅಥವಾ ಕಳೆಯದೆ ನನ್ನ ಸಮಯವನ್ನು ಸುಮ್ಮನೆ ವ್ಯರ್ಥ I ಮಾಡಿಕೊಂಡು don't base on somebody else's emotions. ಅಥವಾ ಇನ್ನೊಬ್ಬರ ಭಾವೋದ್ವೇಗಗಳ ವಿಷಯದಲ್ಲಿ ನಾನು ಆ ರೀತಿಯಲ್ಲಿ ನಾನು ಆಧಾರ ಮಾಡಿಕೊಳ್ಳಲ್ಲ. Some emotional song is being sung, I am touched and I am crying. No, I don't. I really am not for it. ಹೌದು, ಬೇರೆ ಏನಾದ್ರೂ ಒಂದು ಭಾವೋದ್ವೇಗದ ಒಂದು ಹಾಡನ್ನು ಆ ರೀತಿಯಲ್ಲಿ ನುಡಿಸ್ಬಿಟ್ಟು ಆಡ್ಬಿಟ್ರೆ ಆ ರೀತಿಯಲ್ಲಿ ಹತ್ತು ಬಿಡ್ತೇನೆ, ಆ ರೀತಿಯಾದಂತ ಅನುಭವ ನನಗಿಲ್ಲ. I believe in the tangible presence of God. ಮುಟ್ಟುವಂತ ಒಂದು ರೀತಿಯ ಸ್ಪರ್ಶಿಸುವಂತ ದೇವರ ಪ್ರಸನ್ನತೆಯ ಅನುಭವ ನನಗಿದೆ. For you to experience the tangible presence of God, you need to come with preparation. ಹೌದು, ಸ್ಪರ್ಶಿಸುವಂತ ದೇವರ ಪ್ರಸನ್ನತೆ ನಿನಗೆ ಅನುಭವ ಆಗ್ಬೇಕಂದ್ರೆ ನೀನು ಸಿದ್ಧತೆಯಿಂದ ಬರಬೇಕು. I just don't come and say, Lord, please touch me, and the Lord doesn't touch you and go away. ಹೌದು, ಬೇರೆ ಮತ್ತು ಆ ರೀತಿಯಲ್ಲಿ ಬಂದ್ಬಿಟ್ಟು ಸ್ವಾಮಿ ನನ್ನ ಮುಟ್ಟು ಅಂತ ಬಂದು ಆ ರೀತಿಯಲ್ಲಿ ಮುಟ್ಟಂತ ತಕ್ಷಣ ದೇವರು ಬಂದು ಮುಟ್ಟು ಹೋಗ್ತಾನೆ ಅಂತ ಹೇಳಲ್ಲ. ಆಮೇನ್. Jesus said, ಯೇಸು ಹೇಳಿದ Matthew chapter 18, ಮತ್ತಾಯ 18 19-20, 19-20 where 2 or 3 gather in my name, there will I be. ಹೌದು, ಎಲ್ಲಿ ನನ್ನ ನಾಮದಲ್ಲಿ 2-3 ಸೇರಿ ಬಂದಿರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ. Amen. Amen. Hallelujah. Many times we quote this scripture very often whenever we pray. ನಾವು ಯಾವಾಗಲಾದ್ರೂ ಪ್ರಾರ್ಥನೆ ಮಾಡ್ತೇವೋ ಯಾವಾಗಲೂ ಕೂಡ ಈ ಒಂದು ವಾಕ್ಯವನ್ನು ಹೇಳ್ತಾ ಇರ್ತೇವೆ. Where 2 or 3 there, I am there. Where 2 or 3 there, you are there. ಎಲ್ಲಿ 2-3 ಇದರಲ್ಲಿ ನಾನಿದ್ದೀನಿ, ಎಲ್ಲಿ 2-3 ಇದರಲ್ಲಿ ನಾನಿದ್ದೀನಿ. But you know the actual meaning of this word? ಈ ವಚನದ ನಿಜವಾದ ಅರ್ಥ ನಿಮಗೆ ಗೊತ್ತಾ? Where 2 or 3 God fearing people, ಎಲ್ಲಿ 2-3 ದೇವರಿಗೆ ಭಯಪಡುವಂತ ವ್ಯಕ್ತಿಗಳಿರ್ತಾರೋ, holy people, ಪರಿಶುದ್ಧ ವ್ಯಕ್ತಿಗಳಿರ್ತಾರೋ, people who have an expectant heart, ಒಂದು ಅಪೇಕ್ಷಿತವುಳ್ಳಂತ ಹೃದಯದ ಜನರು ಎಲ್ಲಿರ್ತಾರೋ, people who have a determination to seek the face of God, ದೇವರ ಮುಖವನ್ನು ಹುಡುಕಬೇಕಂತ ದೃಢ ನಿಶ್ಚಯದ when ಚಿತ್ತದ they ಮನುಷ್ಯ- come together ಅವರು ಒಟ್ಟಾಗಿ ಬರುವಾಗ, and they call upon the name of the Lord, ಅವರು ದೇವರ ನಾಮವನ್ನು ಕೂಗುವಾಗ there the presence of God is. ಅಲ್ಲಿ ದೇವರ ಪ್ರಸನ್ನತೆ ಇರ್ತದೆ. And when the presence of God is tangible, ಮತ್ತು ಅಲ್ಲಿ ಇರುವಂತ ಪ್ರಸನ್ನತೆ ಸ್ಪರ್ಶಿಸುವಂತದ್ದು, something will happen. ಅಂತ ಸ್ಪರ್ಶಿಸುವಂತ ಅಥವಾ ತಾಕುವಂತ ಪ್ರಸನ್ನತೆ ಇದ್ರೆ ಅಲ್ಲಿ ಇನ್ನೂ ಜರುಗುತ್ತೆ. Amen. ಆಮೇನ್. Tell your neighbor, ಪಕ್ಕದ ನೋಡಿ, the presence of God does something. ಹೌದು, ದೇವರ ಪ್ರಸನ್ನತೆ ಇದ್ದಲ್ಲಿ ಅಲ್ಲಿ ಏನೋ ಕಾರ್ಯ You ಮಾಡುತ್ತೆ. need to do this. You need to believe this. ನೀವು ಇದನ್ನ ನಂಬಲೇಬೇಕು. You need to believe this. ನೀವು ಇದನ್ನ ನಂಬಲೇಬೇಕು. Where the presence of the Lord is, there is freedom. ಹೌದ್ರಿ, ಎಲ್ಲಿ ದೇವರ ಪ್ರಸನ್ನತೆ ಇದೆಯೋ ಅಲ್ಲಿ ಸ್ವಾತಂತ್ರ್ಯವಿದೆ. The presence of God is not goosebumps. ಹೌದು, ಬೇರೆ ಇಲ್ಲಿ ದೇವರ ಪ್ರಸನ್ನತೆ ಅಂದ್ರೆ ಹಂಗೆ ಆ ಕೂದಲುಗಳು ರೋಮಾಂಚನವಾಗಿ ನಿಂತುಕೊಳ್ಳೋದಲ್ಲ. ಜುಮ್ 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 ಏಮೋ ಜುಮ್ 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 ಅಂತಂದಪ್ಪ. ಏನೋ ಕರೆಂಟ್ ಕೊಟ್ಟನಲ್ಲ. ಅವನ presence of God. ಅದೇ ಕರೆಂಟ್ ಕೊಟ್ಟನಲ್ಲ ಹಿಂದೆ, ಅದೇ ಚಿಡೆ ದೇವರ ಪ್ರಸನ್ನತೆ. Where the presence of God is, there is deliverance. The definite work of God Amen. will begin to manifest in that place. Please ಹೌದು, understand ಬೇರೆ this. ಎಲ್ಲಿ ದೇವರ ಪ್ರಸನ್ನತೆ ನಿಜವಾಗ್ಲೂ ಇದೆ ಅಂದ್ರೆ ಅಲ್ಲಿ ದೇವರ ಶಕ್ತಿ ಪ್ರದರ್ಶಕವಾಗಿ ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಮುಟ್ಟಿ ಮಾರ್ಪಡಿಸ್ಬಿಡ್ತಾರೆ. Elijah, go out. ನೋಡ್ರಿ, ಎಲಿಯನು ಸಂಪೂರ್ಣವಾಗಿ, And there the Lord began to move, and Elijah had a fresh encounter from God. ಅಂತ ಸಂದರ್ಭದಲ್ಲಿ ದೇವರು ಒಂದು ತಾಜಾವಾದಂತ ಒಂದು ಗಾಳಿಯ ಮುಖಾಂತರವಾಗಿ ದೇವರ ಪ್ರಸನ್ನತೆಯ ಮೆಲ್ಲನೆ ಸ್ವರದಿಂದ ಅನುಭವ ಕೊಟ್ಟನು. Amen. ಆಮೇನ್. Who do you think our God is? ನಿಮ್ಮ ದೇವರು ಅಥವಾ ನಮ್ಮ ದೇವರು ಹೇಗಿದ್ದಾನೆ, ಎಂತವನಂತೇಳಿ ನೀವು ಅಂದುಕೊಳ್ತಾ God ಇದ್ದೀರಿ? is not a respecter of people. ದೇವರು ಇಲ್ಲಿ ಪಕ್ಷಪಾತಿ ಅಲ್ಲ. God is not impartial. ಅಥವಾ God is not partial. ದೇವರು ಒಂದು ಪಕ್ಷಪಾತಿ ಅಲ್ಲ. He is willing to touch everyone who determines to seek His face with all their heart, mind and soul. ತಮ್ಮ ಪ್ರಾಣಾತ್ಮ ದೇಹದೊಟ್ಟಿಗೆ ಯಥಾರ್ಥವಾಗಿ ಭಕ್ತಿಯಿಂದ ಒಂದು ಹೃದಯದಿಂದ ಹುಡುಕುವಂತ ದೃಢ ನಿಶ್ಚಯ ಮಾಡಿಕೊಂಡಂತ ಪ್ರತಿಯೊಬ್ಬರಿಗೆ ಮಾತಾಡಿ ಕಾಣಿಸಿಕೊಳ್ಳುವಂತ ದೇವರು ನಮ್ಮ ದೇವರು. Amen. ಆಮೇನ್. Hallelujah. Hallelujah. Every day, ಪ್ರತಿದಿನ allow God to encounter you. ದೇವರು ತಾನೇ ನಿನ್ನನ್ನು ಸಂಧಿಸುವ ಹಾಗೆ ಅಥವಾ ನೀನು ದೇವರು ಸಂಧಿಸುವ ಹಾಗೆ ಅಭ್ಯಾಸ You know ಮಾಡಿಕೊ. what encounter it is? It's a transforming encounter. ಮತ್ತು ಎಂತ ಒಂದು ಸಂಧಿಸುವಿಕೆ ಅಂದ್ರೆ ಒಂದು ಮಾರ್ಪಾಟಾಗುವಂತ ಸಂಧಿಸುವಿಕೆ. It's a transforming encounter. ಇದು ಮಾರ್ಪಾಟು ಹೊಂದುವಂತ ಸಂಧಿಸುವಿಕೆ. You understand what ಅರ್ಥ I'm saying? ಆಯ್ತಾ ನಾ ಹೇಳುತ್ತಿರುವುದು? So please don't call that which is not the presence of God as presence of God and satisfy yourselves, okay? ದೇವರ ಪ್ರಸನ್ನತೆ ಅಲ್ಲ, ಆದ್ರೂ ಅದು ದೇವರ ಪ್ರಸನ್ನತೆ ಅಂದುಕೊಂಡು ನೀವು ಅಲ್ಲಿಗೆ ತೃಪ್ತಿ ಆಗಿರಬೇಡ್ರಿ. ಬಾಗುಂది చాలా బాగుంది. ಚಾಲ ಬಹಳ ಚೆನ್ನಾಗಿ. After you go, you even you forget that feeling also.
ನೀನು ಹೋಗ್ಬೇಕಾದ್ರೆ ಕೂಡ ಆ ಒಂದು ಎಲ್ಲ ಭಾವನೆ ಆ ಅನಿಸಿಕೆಗಳನ್ನೆಲ್ಲ ನೀನು ಮರೆತು ಹೋಗ್ಬಿಡ್ತಿ. If you are not feeling the presence of God, admit God. Tell God, Lord, this is my problem. I really want. I actually teach a few people about this. If you don't feel the presence of God, tell God, Lord, is there anything? Retrospect. I want to retrospect myself. Lord, remove everything out of my life, and I want to really enjoy your presence of God. ನಿಜವಾಗ್ಲೂ ನಿಮಗೆ ಈ ಒಂದು ದೇವರ ಪ್ರಸನ್ನತೆ ಅನುಭವಿಸುವುದನ್ನು ನಿಮಗೆ ಕಲಿಸಲಿಕ್ಕೆ ಬಯಸ್ತಾನೆ ಪ್ರೇರೆ. ನಿಮಗೇನಾದ್ರೂ ದೇವರ ಪ್ರಸನ್ನತೆ ನಿಜವಾಗ್ಲೂ ಭಾಸವಾಗ್ತಾ ಇಲ್ವಾ, ಅನುಭವಕ್ಕೆ ಬರ್ತಾ ಇಲ್ವಾ, ಕೂಡಲೇ ದೇವರೇ ನನ್ನನ್ನು ಮರುಪರೀಕ್ಷೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡು, ದಯವಿಟ್ಟು ನನ್ನ ಶೋಧಿಸು, ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ನಿನ್ನ ಪ್ರಸನ್ನತೆಗೆ ಅಡ್ಡಿಯಾಗಿ ಏನಾದಿದ್ರೆ ನನ್ನ ಪರೀಕ್ಷೆ ಮಾಡ್ಕೊಂಡು ಅದನ್ನು ತೆಗೆದುಹಾಕಲಿಕ್ಕೆ ಸಹಾಯ ಮಾಡು ಅಂತೇಳಿ ನೀವು ಕೇಳ್ಕೊಂಡು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರ ಒಂದು ಪ್ರಸನ್ನತೆ ನಿಮಗೆ ಭಾಸವಾಗ್ತದೆ. Facts, not feelings. ನೋಡ್ರಿ, ವಾಸ್ತವಾಂಶ ಹೊರತು ಅನಿಸಿಕೆಗಳಲ್ಲ. No comparison. ಹೋಲಿಕೆ ಮಾಡ್ಕೊಳ್ಳೋಕೆ ಹೋಗಬೇಡ. No negativity. ಯಾವ ನಕಾರಾತ್ಮಕವನ್ನು ಮಾಡ್ಕೊಳ್ಳೋಕೆ ಹೋಗಬೇಡ. Taking care of your physical needs. ನಿನ್ನ ಭೌತಿಕವಾದ ಅಗತ್ಯಗಳನ್ನು ನೋಡಿಕೋ. Communicate with God. Take your problems to God. ನಿನ್ನ ಸಮಸ್ಯೆಗಳನ್ನು ದೇವರೊಟ್ಟಿಗೆ ತೆಗೆದುಕೊಂಡು ಕೊಡು. Have a fresh encounter with God. ಮತ್ತು ದೇವರೊಟ್ಟಿಗೆ ಒಂದು ತಾಜಾತನವಾದಂತಹ ದಿನನಿತ್ಯದ ಅನುಭವ ಇರಲಿ. And after the fresh encounter, ಮತ್ತು ದೇವರೊಟ್ಟಿಗೆ ತಾಜಾತನದ ಒಂದು ಸಂಧಿಸುವಿಕೆ ಆದ ಮೇಲೆ the Bible says, ವಾಕ್ಯ ಹೇಳುತ್ತೆ, God gives you a new direction. ದೇವರು ನಿಮಗೆ ಹೊಸದಾದಂತಹ ದಿಕ್ಕು ದೆಸೆ ತೋರಿಸ್ತಾನೆ. Last point. ಕೊನೆಯ ಅಂಶ ಇದೆ, Take a direction from God. ದೇವರಿಂದ ನೀನು ಮಾರ್ಗದರ್ಶನ ತೆಗೆದುಕೋ. Find a new direction from God. ದೇವರಿಂದ ಹೊಸ ನಿರ್ದೇಶನವನ್ನು ತೆಗೆದುಕೋ. Verse 15, the Bible says, ವಾಕ್ಯ ಹೇಳುತ್ತೆ 15ನೇ ವಚನ, the Bible says, God told to Elijah, ಮತ್ತು ದೇವರು ಎಲಿಯನಿಗೆ ಹೀಗೆ ಹೇಳಿದನು, go return on your way to the wilderness of Damascus. ನೀನು ಬಂದಂತ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. And he begins to tell him, you must anoint Jehu. ಮತ್ತೆ ಅಲ್ಲಿ ಹೋಗ್ಬಿಟ್ಟು ಯೆಹೂವನ್ನು ನೀನು ಅಭಿಷೇಕಿಸು. So God gives direction of what he does, what he was supposed to do. ಏನು ಮಾಡಬೇಕು ಮುಂದೆ ಎನ್ನುವಂತ ವಿಚಾರವನ್ನು ಕುರಿತು ಮುಂಚಿತವಾಗಿ ಹೇಳ್ತಾ ಇದ್ದಾನೆ. And after receiving the direction from God, ದೇವರಿಂದ ಈ ಒಂದು ನಿರ್ದೇಶನವನ್ನು ಹೊಂದಿದ ಬಳಿಕ we see that God begins to bring victory through Elijah over Jezebel. ಯೆಜೆಬೆಲನ ಮೇಲೆ ಪ್ರಿಯರೇ ಆ ಒಂದು ಎಲಿಯನ ಮುಖಾಂತರವಾಗಿ ದೊಡ್ಡ ಜಯವನ್ನು ದೇವರು ಕೊಡುವುದನ್ನು ನಾವು ನೋಡ್ತೇವೆ. You must admit if there is something wrong with you, you must deal with it in order to become victorious. ನೀನು ಜಯಭರಿತವಾದಂತಹ ಜೀವನವನ್ನು ಜೀವಿಸಬೇಕಂದ್ರೆ ಸೋತು ಹೋಗಬಾರದಂದ್ರೆ ಪ್ರಿಯರೇ ನೀವು ಏನು ತಪ್ಪಿದೆಯೋ ಅವುಗಳನ್ನು ನೀವು ತೆಗೆದುಹಾಕಿಕೊಳ್ಳಿಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡಬೇಕು. After an encounter with God, receive a direction from God. ದೇವರನ್ನು ಸಂಧಿಸಿದ ಬಳಿಕ ದೇವರು ಕೊಡುವಂತ ನಿರ್ದೇಶನವನ್ನು ತೆಗೆದುಕೋ. We are living in confusion because we don't seek right direction from God. ನಾವು ದೇವರಿಂದ ಸರಿಯಾದಂತಹ ದಿಕ್ಕು ಮಾರ್ಗದರ್ಶನವನ್ನು ಹೊಂದಿಕೊಳ್ಳದೆ ಇರುವುದಕ್ಕೋಸ್ಕರ ನಾವು ತಪ್ಪಾದಂತ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. Some people put their feet in all the boats. ಇನ್ನು ಕೆಲವು ಜನರು ಇರ್ತಾರೆ ಅವರ ಪಾದಗಳನ್ನು ತಗೊಂಡೋಗಿ ಎಲ್ಲಾ ಬೂಟುಗಳಲ್ಲಿ ಕಾಲಿಡ್ತಾರೆ. Confused state. ಅವರು ಸಂಪೂರ್ಣವಾಗಿ ಗೊಂದಲದಲ್ಲಿರ್ತಾರೆ. They don't know what to do. ಏನ್ ಮಾಡ್ಬೇಕು ಅವರಿಗೆ ಗೊತ್ತಿಲ್ಲ. Sometimes they run here, they run there, they run there, they run here. No concrete solution to their problem. ಹೌದು ಬೇರೆ ಕೆಲವು ಸಾರಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಅಲ್ಲಿಗೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಆದ್ರೂ ಕೂಡ ಒಂದು ಪರಿಪೂರ್ಣವಾದಂತಹ ಒಂದು ಸಮಸ್ಯೆಗೆ ಪರಿಹಾರ ಸಿಗಲ್ಲ. Some people run to prophets upon prophets. ಇನ್ನು ಕೆಲವು ಜನರು ದೇವರ ಮಕ್ಕಳು ಪ್ರವಾದಿಗಳ ಮೇಲೆ ಪ್ರವಾದಿಗಳ ಹತ್ರ ಹೋಗ್ತಾ ಇರ್ತಾರೆ. Prophesy, lay your hands and prophesy, lay your hands and prophesy. ಕೈ ಹಾಕಿ ನಮಗೆ ಪ್ರವಾದನೆ ಮಾಡ್ರಿ, ಕೈ ಹಾಕಿ ನಮ್ಮ ಮೇಲೆ ಪ್ರವಾದನೆ ಮಾಡ್ರಿ. They have the habit of going and bowing down before every prophet. ಪ್ರತಿಯೊಬ್ಬ ಪ್ರವಾದಿ ಬಂದ ತಕ್ಷಣವೇ ಹೋಗ್ಬಿಟ್ಟು ತಲೆ ಕೊಟ್ಟು ಕೈ ಹಾಕಿಸ್ಕೊಂಡು ಪ್ರವಾದನೆ ಕೇಳಲಿಕ್ಕೆ ಇಷ್ಟ ಅವರಿಗೆ. I don't give my head to anybody. ನನ್ನ ತಲೆ ಯಾರಿಗೂ ಕೂಡ ಕೊಡಲ್ರಿ. I give my head to only one. ನನ್ನ ತಲೆಯನ್ನು ಕೇವಲ ಒಬ್ಬನಿಗೆ ಕೊಡ್ತಾನೆ. You know who it is? ಯಾರು ಗೊತ್ತಾ ಅದು? ಹೇಳ್ರಿ. ಬಾರ್ಬರ್ ರೀ. ಬಾರ್ಬರ್ ರೀ. ತಲೆ ಕೊಡೋದು ಯಾರು ಕೊಡ್ತೇನೆ ನಾನು ಕಟಿಂಗ್ ಮಾಡಿಸ್ಕೊಳ್ಳುವಾಗ? I give my head to the barber. ಶೌರಿಕನಿಗೆ ಕೊಡ್ತೇನೆ ನನ್ನ ತಲೆ, ಅವನಿಗೆ ಮಾತ್ರ. Go and give your head to everybody. ಎಲ್ಲರಿಗೆ ಸಿಕ್ಕವರಿಗೆಲ್ಲ ಹೋಗ್ಬಿಟ್ಟು ತಲೆ ಕೊಡ್ಲಿಕ್ಕೆ ಹೋಗ್ಬೇಡಿ. Amen. ಆಮೆನ್. Get a direction from God. ದೇವರಿಂದ ನೀವು ನಿರ್ದೇಶನವನ್ನು ಹೊಂದಿರಿ. When you communicate with God, ನೀವು ದೇವರೊಟ್ಟಿಗೆ ಮಾತಾಡುವಾಗ God gives you a fresh encounter. ದೇವರು ನಿಮಗೆ ತಾಜಾವಾದಂತ ಸಂಧಿಸುವಿಕೆ ಕೊಡ್ತಾನೆ. After the encounter, ಆ ಅನುಭವದ ಮೇಲೆ comes a direction with a solution. ಒಂದು ಪರಿಹಾರದೊಟ್ಟಿಗೆ ಒಂದು ಮಾರ್ಗದರ್ಶನ ಬರ್ತದೆ. Where you going to say victory? ಅಲ್ಲಿ ನೀನು ಜಯ ಅಂತ ಹೇಳುವವನಾಗಿರ್ತಿ. So deal with the depression. ಹಾಗಾಗಿ ಮಾನಸಿಕವಾದ ಕುಗ್ಗುವಿಕೆ ಜೊತೆಗೆ ನೀವು ಕೆಲಸ ಮಾಡಿ ಅದನ್ನು ತೆಗೆದುಹಾಕಿ. Depression is not from God. ಈ ಕುಗ್ಗುವಿಕೆ ಖಿನ್ನತೆ ದೇವರಿಂದ ಬಂದಿದ್ದಲ್ಲ. But victory is. ಆದರೆ ದೇವರಿಂದ ಬರೋದು ಜಯ. Amen. ಆಮೆನ್. Hallelujah. Hallelujah. Shall we all rise up in our places? ಎಲ್ಲರೂ ಕೂಡ ನಮ್ಮ ಜಾಗದಲ್ಲಿ ನಿಂತುಕೊಳ್ಳೋಣ. I want you to understand. ಇಲ್ಲಿ ನಿಮ್ಮ ಒಂದು ವಿಷಯ ಅರ್ಥ ಮಾಡ್ಕೋಬೇಕು. You need to deal with certain issues here this morning. ಈ ಉದಯ ಕಾಲದಲ್ಲಿ ಕೆಲವು ವಿಚಾರಗಳನ್ನು ಕುರಿತು ಸಮಸ್ಯೆಗಳ ಕುರಿತು ಅರ್ಥ ಮಾಡ್ಕೋಬೇಕು. I have seen many people fall prey to this term called depression. ಮಾನಸಿಕವಾದ ಖಿನ್ನತೆಗೆ ಅನೇಕ ದೇವರ ಮಕ್ಕಳು ಬಿದ್ದು ಹೋಗಿರುವುದನ್ನು ನಾನು ನೋಡಿದ್ದೇನೆ. Some people who call themselves mighty have also been depressed. ನಾನು ಪರಾಕ್ರಮಿ ಅಂತ ಹೇಳಿಕೊಳ್ಳುವವರು ಕೂಡ ಈ ಖಿನ್ನತೆಗೆ ಬಿದ್ದಿದ್ದಾರೆ. But God is the God whom we serve is a God of solution. ಆಮೆನ್. ನಾವು ಸೇವಿಸುವಂತ ಸೇವೆ ಮಾಡುವಂತ ದೇವರು ಪರಿಹಾರಗಳನ್ನು ಕೊಡುವಂತ ದೇವರು.
God of fact, not feeling. ಹೌದು, ಮೊದಲನೇದಾಗಿ ನಮ್ಮ ದೇವರು ವಾಸ್ತವಾಂಶಗಳ ಸತ್ಯ ದೇವರೇ ಹೊರತು ಅನಿಸಿಕೆಗಳ ದೇವರಲ್ಲ. He is not a God of goosebumps, but he is a God of tangible presence. ಹೌದು ಪ್ರಿಯರೇ, ಕೇವಲ ಆ ರೀತಿಯಲ್ಲಿ ರೋಮಾಂಚನ ಮಾಡುವಂತ ಅಥವಾ ಭಾವೋದ್ವೇಗನೆ ಉಂಟು ಮಾಡುವಂತ ಕೇವಲ ದೇವರಲ್ಲ, ಆತನು ನಿಜವಾಗಲೂ ಕೂಡ ನಮಗೆ ಪ್ರೇರೇಪಣೆಗಳನ್ನು ಕೊಡುವಂತ ದೇವರು. Secondly, you are incomparable. ಮತ್ತು ಎರಡನೇದಾಗಿ ನೀವು ನಿಮಗೆ ಸರಿಸಾಟಿ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಯಾರು ಇಲ್ಲ. Third thing, always focus on the positive, not negative. ಮೂರನೇದಾಗಿ ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಹೊರತು ನಕಾರಾತ್ಮಕವಾಗಿ ಅಲ್ಲ. Take care of your physical needs. ನಾಲ್ಕನೇದಾಗಿ ನಿಮ್ಮ ಭೌತಿಕವಾದಂತಹ ಅಗತ್ಯಗಳನ್ನು ನೋಡಿಕೊಳ್ಳಿ. Take your problems to the Lord. ನಿಮ್ಮ ಸಮಸ್ಯೆಗಳನ್ನು ದೇವರೊಟ್ಟಿಗೆ ತೆಗೆದುಕೊಂಡು ಹೋಗ್ರಿ. Like Elijah did. ಯಾವ ರೀತಿಯಲ್ಲಿ ಏನು ಮಾಡಿದ ಆ ರೀತಿ. And receive a revelation. Receive a fresh encounter from God. ಮತ್ತು ದೇವರಿಂದ ಒಂದು ತಾಜಾತನದ ದಿನನಿತ್ಯದ ಅನುಭವ ನಿಮಗೆ ಉಂಟಾಗಲಿ. And lastly, ಕೊನೆಯದಾಗಿ receive a direction from God. ದೇವರು ಕೊಡುವಂತ ಮಾರ್ಗದರ್ಶನವನ್ನು ಸ್ವೀಕರಿಸಿ. God is a God who directs our paths. ನಮ್ಮ ದೇವರು ನಮ್ಮ ದಾರಿಗಳಲ್ಲಿ ಮಾರ್ಗದರ್ಶನ If you ಮಾಡುವರು. fail to receive direction from God, ಆದ್ರೆ ನೀನು ಯಾವಾಗ ದೇವರು ಕೊಡುವಂತ ಮಾರ್ಗದರ್ಶನವನ್ನು ತೆಗೆದುಕೊಳ್ಳದೆ ತಪ್ಪಿ ಹೋಗ್ತೀಯೋ you end up in trouble. ಆಗ ಸಮಸ್ಯೆಯಲ್ಲಿ ಸಿಕ್ಕೊಳ್ತಿ. So that is the reason ಅದಕ್ಕೋಸ್ಕರವೇ we need a direction from God. ನಮಗೆ ದೇವರಿಂದ ದಿನನಿತ್ಯ ಮಾರ್ಗದರ್ಶನ ಬೇಕು. And the direction is sought when we are on our knees. ಯಾವಾಗ ನಮ್ಮ ಮೊಣಕಾಲ ಮೇಲೆ ಇರ್ತೇವೋ ಆಗ ನಮ್ಮ ಮಾರ್ಗದರ್ಶನ ನಮಗೆ ಸಿಗ್ತದೆ. Amen. ಆಮೆನ್. Hallelujah. Hallelujah. Depression is not from God. ಈ ಮಾನಸಿಕವಾದ ಖಿನ್ನತೆ ದೇವರಿಂದ ಬಂದದಲ್ಲ. This morning, ಈ ಉದಯ ಕಾಲದಲ್ಲಿ you may be here with depression without even knowing, without even being aware that you are depressed. ನಿನಗೆ ಅರಿವಿಲ್ಲದೆ ನೀನು ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತ ಖಿನ್ನತೆಗೆ ಒಳಗಾಗಿರಬಹುದು. You may be discouraged standing here this morning. ಇಲ್ಲಿ ಉದಯ ಕಾಲದಲ್ಲಿ ನಿನಗೆ ಅರಿವಿಲ್ಲದವನಾಗಿ ಇದ್ರೂ ಕೂಡ ಅಂದ್ರೆ ಮಾನಸಿಕವಾಗಿ ಅಥವಾ ನೀನು You ನಿರುತ್ಸಾಹಪಟ್ಟಿರಬಹುದು. may be the biggest preacher or the worship leader here. ನೀನು ಒಬ್ಬ ಅದ್ಭುತವಾದಂತ ದೊಡ್ಡದಾದಂತ ಆರಾಧನಾ ನಡೆಸುವಂತವನು ಅಥವಾ ಪ್ರಸಂಗಿ ಆಗಿರಬಹುದು. So many times we don't focus on ourselves, we focus on somebody else. ಯಾಕಂದ್ರೆ ಅನೇಕ ಸಾರಿ ನಮ್ಮನ್ನು ಕುರಿತು ನಾವು ದೃಷ್ಟಿಕರಿಸಲ್ಲ, ಇನ್ನೊಬ್ಬರನ್ನು ಕುರಿತು ನಾವು ನೋಡ್ತಾ ಇರ್ತೇವೆ. But this morning, ಆದ್ರೆ ಉದಯ I ಕಾಲ don't know why I had to preach this message. ಯಾತಕ್ಕಾಗಿ ಸಂದೇಶವನ್ನು ಹೇಳಬೇಕಾಗಿತ್ತು ನನಗೆ ಗೊತ್ತಿಲ್ಲ. But there is something the Lord wants to deal from your life. ಆದ್ರೆ ದೇವರನ್ನ ಜೀವಿತದೊಟ್ಟಿಗೆ ಏನನ್ನು ಅಲ್ಲಿ ಕೆಲಸ ಮಾಡಬೇಕೆಂದಿದ್ದಾನೆ. But my question is, ಅದು ನನ್ನ ಪ್ರಶ್ನೆ, are you ready for a fresh encounter from God? ದೇವರಿಂದ ಬರುವಂತ ತಾಜಾವಾದಂತ ದೇವರ ದರ್ಶನ ನಡೆಸುವಿಕೆಗೆ ನೀನು ಸಿದ್ಧವಾಗಿದ್ದೀಯ? Are you ready for a fresh encounter from God? ದೇವರಿಂದ ಕೊಡುವಂತ ಒಂದು ತಾಜಾತನದ ಆ ಒಂದು ದರ್ಶನಕ್ಕೆ ನೀನು ಸಿದ್ಧವಾಗಿದೆಯೋ? Are you ready to God to direct your paths? ದೇವರು ನಿನ್ನ ದಾರಿಯನ್ನು ತೋರಿಸಲಿಕ್ಕಾಗಿ ನೀನು ಸಿದ್ಧವಾಗಿದೆಯೋ? Many times I know everything, sir. ಅನೇಕ ಸಾರಿ ನನಗೆಲ್ಲ ಗೊತ್ತು ಬಿಡ್ರಿ, I know everything. ನನಗೆಲ್ಲ ಗೊತ್ತು ಬಿಡ್ರಿ. Sometimes we need to empty before God in order to be filled by Him. ನಾವು ದೇವರಿಂದ ತುಂಬಲ್ಪಡಬೇಕಂದ್ರೆ ಪ್ರಿಯರೇ ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಖಾಲಿ ಮಾಡಿಕೊಳ್ಳಲೇಬೇಕು. The Lord is interested in you this morning. ಈ ಉದಯ ಕಾಲದಲ್ಲಿ ದೇವರು ನಿನ್ನ ವಿಷಯದಲ್ಲಿ ಆಸಕ್ತಿ The ಉಳ್ಳವನಾಗಿದ್ದಾನೆ. Lord is interested in you this morning. ಈ ಉದಯ ಕಾಲದಲ್ಲಿ ದೇವರು ನಿನ್ನ ವಿಷಯದಲ್ಲಿ ಆಸಕ್ತಿ He ಉಳ್ಳವನಾಗಿದ್ದಾನೆ wants to bring you out of that issue. ಮತ್ತು ನಿನ್ನನ್ನು ದೇವರು ನಿನ್ನ ಎಲ್ಲಾ ಸಮಸ್ಯೆಯಿಂದ ಹೊರಗೆ ತರಬೇಕೆಂದಿದ್ದಾನೆ. But I want you to surrender yourself to Him. ಆದ್ರೆ ಈಗ ದೇವರು ಬಯಸೋದಂದ್ರೆ ನಿನ್ನ ಸಮಸ್ಯೆಯಿಂದ ಹೊರಗೆ ಬರಬೇಕಂದ್ರೆ ನೀನು ದೇವರಿಗೆ ಸಂಪೂರ್ಣ ಒಪ್ಪಿಸಿಕೊಡು. Are you willing? ನೀನು ಮನಸ್ಸು ಮಾಡ್ತೀಯಾ? Are you willing? ನೀವು ಮನಸ್ಸು ಮಾಡ್ತೀರಾ? Are you willing? ನೀವು ಮನಸ್ಸು ಮಾಡ್ತೀರಾ? Are you willing and say, Lord, I am ready for a fresh encounter from you this morning. ಈ ಉದಯ ಕಾಲದಲ್ಲಿ ಸ್ವಾಮಿ ಮಾತ್ರವಲ್ಲ, ಪ್ರತಿದಿನ ನಾನು ನಿನ್ನನ್ನು ಸಂಧಿಸುವಾಗ ತಾಜಾವಾದಂತ ದರ್ಶನ ಮಾತು ನನಗೆ ಬೇಕು ಅಂತ ಹೇಳಿ ನೀವು ಬಯಸುತ್ತೀರಾ? All those people who agree with me can raise your hands. ಯಾರೆಲ್ಲ ಇದನ್ನು ಒಪ್ಪಿಕೊಳ್ತಿರೋ ಅಂತವರು ಕೈಗಳೆತ್ತಿ. Do you want to just come to the front and just get soaked in the presence of God? Just leave your places, come to the altars. Let's get soaked in the presence of God ಅಂತವರು for a few minutes. ಈ ಕೆಲವು ನಿಮಿಷಗಳ ಕಾಲ ಇಲ್ಲಿ ದೇವರನ್ನು ಆರಾಧಿಸುವಾಗ, ದೇವರನ್ನು ಹುಡುಕುವಾಗ ಬನ್ನಿ, ಕೈ ಎತ್ತಿದವರು ಮುಂದೆ ಬನ್ನಿ. ಅಂತವರೆಲ್ಲರೂ ಕೂಡ ನೀವು ಮುಂದೆ ದೇವರ ಸನ್ನಿಧಾನದಲ್ಲಿ ದೇವರ ಮುಖವನ್ನು ಹುಡುಕುವುದರಲ್ಲಿ ಮುಳುಗೋಣ. Irrespective of who you are, ನೀವು ಯಾರೇ ಆಗಿರಬಹುದು, I am just asking you just to come and get soaked in the presence of God. ನಾನು ಕೇಳುವುದೇನೆಂದ್ರೆ ದೇವರ ಪ್ರಸನ್ನತೆಯಲ್ಲಿ ಬಂದು ನೀವು ಸಂಪೂರ್ಣವಾಗಿ ಭರ್ತಿಯಾಗಿ ಮುಳುಗಿರಿ. Don't wait for one another. Don't wait for somebody. ಯಾರಿಗೋಸ್ಕರ ನೀವು ಕಾಯಬೇಡಿ. Just leave your place. Just make your way to the front. We are just going to enjoy the presence ಈ of God. ಸಮಯದಲ್ಲಿ ನಿಮ್ಮ ಸ್ಥಳವನ್ನು ಬಿಟ್ಟು ಅಲ್ಲಿಂದ ಮುಂದಕ್ಕೆ ಬನ್ನಿ. Come to the front. ಮುಂದಕ್ಕೆ ಬನ್ನಿ. Come fast. ಮುಂದೆ ಬನ್ನಿ. We are just going to enjoy the presence of God. ಈಗ ನಾವೆಲ್ಲರೂ ಕೂಡ ದೇವರ ಪ್ರಸನ್ನತೆಯಲ್ಲಿ ಮುಳುಗಿ ಆನಂದಿಸಲಿಕ್ಕಿದ್ದೇವೆ. We are just going to ask God, Lord, one encounter from you. ನಾವು ದೇವರಿಗೆ ಕೇಳೋಣ, ದೇವರೇ ನಿನ್ನಿಂದ ಬರುವಂತ ಒಂದು ಸಂಧಿಸುವಿಕೆ ನನಗೆ ಬೇಕು. One encounter that changed and transformed Saul into Paul. ಹೌದು, ಒಂದು ದೇವರನ್ನು ಬಂದು ಆ ಒಂದು ಸೌಲ
ಸೌಲನನ್ನು ತಾಕುವಾಗ ದರ್ಶಿಸುವಾಗ ಸೌಲನು ಪೌಲನಾದ ಅಂತ ನೋಡ್ತೇವೆ. That one encounter transformed the life of Moses. ಆ ಒಂದು ದೇವರು ದರ್ಶಿಸಿದಂತ ಒಂದು ದರ್ಶನ ಮೋಶೆಯ ಜೀವಿತವನ್ನೇ ಬದಲಾಯಿಸಿತು. That one encounter changed the life of Abraham. ಮಾತ್ರವಲ್ಲ ದೇವರು ಅಬ್ರಾಮನನ್ನು ದರ್ಶಿಸಿದ ಒಂದು ದರ್ಶನದಿಂದಲೇ ಅಬ್ರಾಮನ ಜೀವನ The ಬದಲಾಯಿತು. God of Abraham, the God of Isaac, the God of Jacob. This morning he is our God. ಆಮೆನ್. ಅಬ್ರಹಾಂ, ಇಸಾಕ್, ಯಾಕೋಬನ ದೇವರು ಈ ಉದಯ ಕಾಲದಲ್ಲಿ ನಮ್ಮ ಸಂಗಡ ಇದ್ದಾನೆ. Amen. ಆಮೆನ್. Come. There's a lot of space here to the left. You can just move towards the left. Want to come? Just ಬರ್ರಿ, ಮುಂದೆ ಬರ್ರಿ, ಇನ್ನು ಮುಂದೆ ಬರ್ರಿ. ಬಲಗಡೆಗೆ ಸ್ವಲ್ಪ ಮುಂದೆ ಬನ್ನಿ, ಅಲ್ಲಿ ನಿಂತ್ಕೊಬಿಡ್ರಿ. ಕ್ಯಾಮ್ರಾ ಹತ್ರ ನಿಂತ್ಕೊಬಿಡಿ. ಸ್ವಲ್ಪ ಅಲ್ಲ, ಒಳಗಡೆ ಬನ್ನಿ. ಮುಂದಕ್ಕೆ ಬನ್ನಿ. ಹಿಂದಿಂದ ಬರೋರಿಗೆ ದಾರಿ ಮಾಡಿಕೊಡಿ. ಒಳಗೆ ಬನ್ನಿ. For the next only few minutes, ಕೆಲವು ನಿಮಿಷಗಳು ಮಾತ್ರ be determined. ನೀವು ದೃಢ ಚಿತ್ತವಾಗಿರಿ. Lord, I need a fresh encounter from you. ಏನಂತ ಹೇಳಿದ್ರೆ, ದೇವರೇ ನನಗೆ ಸ್ವಾಮಿ ಪ್ರತಿದಿನ ಹೊಸದಾದಂತ ತಾಜಾ ದರ್ಶನ ಬೇಕು. If you have a problem with you, ನಿನ್ನ ಸಂಗಡ ಏನಾದ್ರು ಸಮಸ್ಯೆ ಇದೆ, deal with your problem this ನಿನ್ನ morning. ಸಮಸ್ಯೆ ಜೊತೆಗೆ ವ್ಯವಹರಿಸಿಕೋ. Tell God, Lord, I want you to remove that problem from my life. ದೇವರಿಗೆ ಹೇಳ್ರಿ, ಈಗ ಬಾಯಿ ತೆಗೆದು, ದೇವರೇ ಆ ಸಮಸ್ಯೆ ಆ ಬಲಹೀನತೆ ನನ್ನಿಂದ ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡು. And I need that fresh encounter from you, God. ನಿನ್ನಿಂದ ಸ್ವಾಮಿ ತಾಜಾವಾದಂತಹ ಒಂದು ಆ ದರ್ಶನ ನನಗೆ ಬೇಕಪ್ಪ. Are you ready? ನೀವು ಸಿದ್ಧವೋ? If you're ready, ನೀವು ಸಿದ್ಧವಾಗಿದ್ರೆ God is ready. ದೇವರು ಕೂಡ And ಸಿದ್ಧವಾಗಿದ್ದಾನೆ he wants to do something in your life. ಮತ್ತು ಆತ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕೆಂದಿದ್ದಾನೆ. Come on, raise up your hands. ಬನ್ನಿ, ಕೈಗಳೆತ್ತಿ. Raise your hands towards heaven. ಎಲ್ಲರೂ ಪರಲೋಕದ ಕಡೆ ಕೈ ಎತ್ತಿ. Everybody, people at the back also. ಹಿಂದಿರುವಂತವರು ಕೂಡ. Please don't look here and there. ಯಾರು ಕಣ್ತಿದೆ ಆ ಕಡೆ For ಕೈ the ನೋಡಿ. next probably 5 to 7 minutes, ಇನ್ನು ಮುಂದಿನ 5 ರಿಂದ 7 ನಿಮಿಷ let's get lost in the presence of God. ದೇವರ ಪ್ರಸನ್ನತೆಯಲ್ಲಿ ನಾವು ಸಂಪೂರ್ಣವಾಗಿ ಮೈ ಮರೆತು ಕಳೆದು ಹೋಗೋಣ. Only one focus. ಕೇವಲ ಒಂದೇ ದೃಷ್ಟಿ. Fresh encounter from God. ದೇವರಿಂದ ದೊರಕುವಂತ ತಾಜಾವಾದಂತ ಒಂದು ಭೇಟಿ ಸಾಕು. That brought Elijah from depression to victory. ಅದು ಎಲೀಯನ ಮಾನಸಿಕವಾದ ಖಿನ್ನತೆಯಿಂದ ಜಯಕ್ಕೆ ನಡೆಸಿತು. Come on, say, Lord, I'm ready. ಹೇಳ್ರಿ, ದೇವರೇ ನಾನು ಸಿದ್ಧವಾಗಿದ್ದೇನೆ. Lord, I'm ready. ಅಪ್ಪ ನಾನು ಸಿದ್ಧವಾಗಿದ್ದೇನೆ. Lord, I'm ready. ಅಪ್ಪ ನಾನು ಸಿದ್ಧವಾಗಿದ್ದೇನೆ. Thank you, Lord. Hallelujah. Hallelujah. Just want to praise him, you can go ahead and do it. ಈ ಸಮಯದಲ್ಲಿ ಆತನನ್ನು ದೇವರನ್ನು ಸ್ತುತಿ ಮಾಡಿ ಆ ರೀತಿಯಲ್ಲಿ ಮುಂದಕ್ಕೆ ಹೋಗೋಣ. You want to just pray in tongues, you can go ahead and do it. ಹೌದು ಬೇರೆ ಆ ರೀತಿಯಲ್ಲಿ ಭಾಷೆಯಲ್ಲಿ ಮಾತಾಡುವವನಾಗಿ ಮುಂದಕ್ಕೆ ಹೋಗೋಣ. But understand, the focus is the fresh encounter from God. ಹೌದು, ಆದರೆ ದೃಷ್ಟಿ ಎಲ್ಲವೂ ಗಮನವೆಲ್ಲವೂ ದೇವರಿಂದ ಬರುವಂತ ತಾಜಾತನವಾದಂತ ಅನುಭವಕ್ಕಾಗಿ. ಎಸ್ Lord, I need you every hour. I need you, my one defense, my righteousness. Oh God, how I need you. Lord, I need you. Oh, I need you. Every hour I need you. My one defense, my righteousness. Oh God, how I need you.
Shandu Re Re Ra Rama Rika Rama Shandu Re Re Rama Mama Rama Mama Shandu Re Re Ra 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 Re Re Ra Kuri Ne Rama Shandu Re 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 Rama Mama Re Re Ra La Ru Ra 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 Shandu Re Re Ra Ra as a fresh oh, come on, surrender your lives once again unto Him. Surrender your lives. Oh Rama Mama Shandu Re Re Ra Ra. Every spirit of depression be removed in Jesus' name. Ra 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 No 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 Rama Shake Re Re Ra Ra Ra. Oh Ra 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 Re Re. I surrender all. I surrender all to Thee, my blessed Savior. I surrender. Come on, everybody, I surrender. I surrender all. I surrender. Oh, to Thee, blessed Savior. Oh, I surrender. Come on, I surrender. I surrender. Oh, I surrender. Oh, to Thee, my blessed Savior, I surrender. Oh, to Jesus I surrender. Oh, to Him I freely give. I will ever love and trust in His presence daily. Oh, all to Jesus I surrender. All to Him I freely give. I will ever love and trust in His presence daily. Come on, sing, I surrender. I surrender. I surrender. Oh, to Thee, my blessed Savior, I surrender. Na ಸಮರ್ಪಿಸುವೆ. ಎಲ್ಲರೂ ಸರಿ, ನಾ ಸಮರ್ಪಿಸುವೆ. ನಾ ಸಮರ್ಪಿಸುವೆ ನನ್ನ ಎಲ್ಲ ಯೇಸು, ನನ್ನ ಎಲ್ಲ ಯೇಸು ನೀನಾಗೆ. Come on, everybody. Now without the music, I want everybody to just begin to pray in tongues here. ಈ ಸಮಯದಲ್ಲಿ ಯಾವುದೇ ಸಂಗೀತವಿಲ್ಲದೆ ಶಬ್ದವಿಲ್ಲದೆ ಪ್ರತಿಯೊಬ್ಬರು ಕೂಡ ಅನ್ಯ ಭಾಷೆಯಲ್ಲಿ ಮಾತಾಡಿ. Just begin to pray in tongues. ನೀವು ಅನ್ಯ ಭಾಷೆಯಲ್ಲಿ ಮಾತ್ರ Let the tone of the heavenly language begin to
take root over this ಈಗಲೇ sanctuary this morning. ಪರಲೋಕದ ದೇವದೂತರ ಆ ಒಂದು ಪರಲೋಕದ ಭಾಷೆಯು ಸಂಪೂರ್ಣವಾಗಿ Everybody. ಸ್ಥಳವನ್ನು ಆವರಿಸಿ Everybody, come on, begin to speak in tongues. ಪ್ರತಿಯೊಬ್ಬರು And even as you begin to speak in tongues, ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವಾಗ, even as you communicate with God, ದೇವರೊಟ್ಟಿಗೆ ಮಾತಾಡುತ್ತಿರುವಾಗ something will begin to happen this morning. ಏನೋ ವಿಶೇಷವಾದ ಈ ಉದಯಕಾಲ Let the Lord minister to you like He did to Elijah this morning. ಆ ಎಲಿಯನೊಟ್ಟಿಗೆ ದೇವರು ಮಾತಾಡಿದ ಹಾಗೆ ಉದಯ ಕಾಲದಲ್ಲಿ ದೇವರೊಟ್ಟಿಗೆ A ಮಾತಾಡಿದ್ದಾನೆ. fresh encounter of God upon your life. ದೇವರ ಒಂದು ತಾಜಾವಾದಂತ ಒಂದು Come ದರ್ಶನದ on, ಅನುಭವ everyone who has breath, begin to communicate with God this morning. ಈಗ ಶ್ವಾಸವಿರುವಲ್ಲ ಪ್ರತಿಯೊಬ್ಬರು ದೇವರೊಟ್ಟಿಗೆ ಮಾತಾಡಿ. ಪ್ರತಿಯೊಬ್ಬರು ದೇವರೊಟ್ಟಿಗೆ ಮಾತಾಡಿ ಅನ್ನೋ ಭಾಷೆ. Only the sound of the heavenly language. ಕೇವಲ ಪರಲೋಕ ಭಾಷೆಯ ಶಬ್ದ ಮಾತ್ರ. Let something happen to you this morning. ಈ ಉದಯ ಕಾಲದಲ್ಲಿ ಏನೋ ಒಂದು ವಿಶೇಷವಾದ ಜರುಗುತ್ತಿದೆ. ಪ್ರತಿಯೊಬ್ಬರು ಅನ್ಯ ಭಾಷೆಯಲ್ಲಿ. Come on, everybody, even people standing at the back, come on, begin to speak in tongues just for a couple of minutes. ಕೆಲವು ನಿಮಿಷಗಳ ಕಾಲ ಎಲ್ಲರೂ ನಿಂತುಕೊಂಡಂತ ಹಿಂದ್ಗಡೆ ನಿಂತುಕೊಂಡಂತವರು ಕೂಡ ಮುಂದಿರುವಂತ ಪ್ರತಿಯೊಬ್ಬರ ಜೊತೆಗೂಡಿ ಪ್ರತಿಯೊಬ್ಬರ ಅನ್ಯ ಭಾಷೆಯಲ್ಲಿ. Father, commit thy people into the hands this morning, O God. ತಂದೆ, ನಿನ್ನ ಜನರನ್ನು ಸ್ವಾಮಿ ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. Lord, every spirit of depression, Lord, we cast it out of their lives in Jesus' name. ಅವರ ಜೀವನದಲ್ಲಿ ಆಳ್ವಿಕೆ ಮಾಡುವಂತ ಪ್ರತಿಯೊಂದು ಮಾನಸಿಕವಾದ ಖಿನ್ನತೆ, ಕುಗ್ಗುವಿಕೆ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಒದ್ದು ಹೊರಗೋಡಿಸ್ತೇವೆ. Every spirit of domination, out in Jesus' name. ಹೌದು ಸ್ವಾಮಿ, ಎಲ್ಲಾ ವಿಧದ ತಪ್ಪಾದಂತ ದುರತನದ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಹೊರಗೆ ಹೋಗಂತ Every spirit of threat, out in Jesus' name. ಪ್ರತಿಯೊಂದು ಬೆದರಿಕೆ ಆತ್ಮವನ್ನು ಯೇಸುವಿನ ನಾಮದಲ್ಲಿ ಹೊರಗೆ ಹೋಗಂತ ಆಜ್ಞಾಪಿಸ್ತೇನೆ. Every spirit of confusion, out in Jesus' name. ಪ್ರತಿಯೊಂದು ಗೊಂದಲದ ಆತ್ಮ ಯೇಸುವಿನ ನಾಮದಲ್ಲಿ ಹೊರಗೆ ಹೋಗುವಂತ. Every spirit of peacelessness, restlessness is gone out in Jesus' name. ಪ್ರತಿಯೊಂದು ಅಸಮಾಧಾನ ಮತ್ತು ವಿಶ್ರಾಂತಿ ಇಲ್ಲದಿರುವಂತ ಪ್ರತಿಯೊಂದು ಗೊಂದಲ ಗಲಿಬಿಲಿ ಆತ್ಮ ಯೇಸು ನಾಮದಲ್ಲಿ ಹೊರಗೆ ಹೋಗಂತ ಆಜ್ಞಾಪಿಸ್ತೇನೆ. We pray for the spirit of peace over every individual, over every family, in the name of Jesus. ಈಗಲೇ ವ್ಯಕ್ತಿಗತವಾಗಿಯೂ ಪ್ರತಿಯೊಬ್ಬರ ಮೇಲೆ, ಕುಟುಂಬವಾಗಿಯೂ ಕೂಡ ಎಲ್ಲರ ಮೇಲೆ ದೇವರ ಸಮಾಧಾನ ಬಿಡುಗಡೆ ಮಾಡ್ತೇವೆ ಯೇಸು ನಾಮದಲ್ಲಿ. The Lord is on your side. ಮತ್ತು ಕರ್ತನು ತಾನೇ ನಿನ್ನ ಪಕ್ಷದಲ್ಲಿದ್ದಾನೆ. Be still and know that I am your God. ನೀನಾದರೂ ಸುಮ್ಮನೆ ಇದ್ದು ನಾನೇ ದೇವರನ್ನು. Don't run away for your life. ನಿನ್ನ ಜೀವನದಿಂದ ಬಿಟ್ಟು ಓಡಿ ಹೋಗಬೇಡ. The Lord God who brought the Israelites out of Egypt is the Lord who's going to bring you out of your issue, of your problem. Amen. ಇಸ್ರಾಯೇಲರನ್ನು ಯಾವ ದೇವರು ಐಗುಪ್ತದ ದಾಸತ್ವದ ಗುಲಾಮಗಿರಿತದಿಂದ ಬಿಡಿಸಿದನೋ ಅದೇ ದೇವರು ನಿನ್ನ ಎಲ್ಲಾ ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. For every natural question in your life, God has a supernatural solution. ನಿನ್ನ ಜೀವನದಲ್ಲಿರುವಂತಹ ಪ್ರತಿಯೊಂದು ಸ್ವಾಭಾವಿಕವಾದ ಪ್ರಶ್ನೆಗಳಿಗೆ ಅಸಾಧಾರಣವಾದ ದೇವರಿಂದ ಉತ್ತರ ಸಿಗಲಿಕ್ಕಿದೆ. And every natural problem in your life, God has a supernatural answer. ಹೌದು, ಪ್ರತಿಯೊಂದು ಸ್ವಾಭಾವಿಕವಾದ ಸಮಸ್ಯೆಗಳಿಗೆ ದೇವರಿಂದ ಅಸಾಧಾರಣವಾದಂತ ಉತ್ತರ ಸಿಗಲಿಕ್ಕಿದೆ. Find your place in the presence of God. ದೇವರ ಪ್ರಸನ್ನತೆಯಲ್ಲಿ ನಿನ್ನ ಜಾಗವನ್ನು ಕಂಡುಕೋ. Elijah found God in the small, still, low voice. ಮತ್ತು ಎಲೀಯನು ಆ ಮೆಲ್ಲನೆ ಸೂಕ್ಷ್ಮವಾದ ಮೆತ್ತನೆ ಸ್ವರವನ್ನು, ದೇವರ ಸ್ವರವನ್ನು ಕೇಳಿದನು. Samuel heard the voice of the God when he was very, very young. That still, small voice. ಸಮುವೇಲನು ಇನ್ನು ಚಿಕ್ಕವನಾಗಿರುವಾಗ, ಬಾಲಕನಾಗಿರುವಾಗ ದೇವರಿಂದ ಬರುವಂತಹ ಒಂದು ಮೆಲ್ಲನೆ ಶಬ್ದವನ್ನು ಕೂಡ ಕೇಳಿದನು. After that encounter,
ಆ ಒಂದು ಸಂಧಿಸುವಿಕೆ ಆದ ಬಳಿಕ Elijah began to be directed by God. ಮತ್ತು ಎಲೀಯನು ದೇವರಿಂದ ನಿರ್ದೇಶಿಸಲ್ಪಟ್ಟು ಆ ದಿಕ್ಕಿನಲ್ಲಿ ಹೋದನು. This morning, ಈ ಕಾಲದಲ್ಲಿ the God of Elijah ಮತ್ತು ಎಲೀಯನ ದೇವರು is your God. ಆತ ನಿನ್ನ ದೇವರಾಗಿದ್ದಾನೆ. He is my God. ಆತ ನನ್ನ ದೇವರಾಗಿದ್ದಾನೆ. And let the God of Elijah, ಎಲೀಯನ ದೇವರೇ, let my God direct my paths from now on. ಈಗಲಿಂದ ದೇವರು ತಾನೇ ನನ್ನ ದಾರಿಯ ಒಂದು ಮಾರ್ಗವನ್ನು ದರ್ಶನವನ್ನು ಆತನ ನಡೆಸಲಿ. Let's not look back. ಹಿಂತಿರುಗಿ ನಾವು ನೋಡೋದು ಬೇಡ. But we will focus ahead. ಆದರೆ ನಾವು ನಮ್ಮ ದೃಷ್ಟಿಯನ್ನು ಆತನ ಮೇಲೆ ಮುಂದೆ ಇಡೋಣ. We will not waver our steps. ನಮ್ಮ ಹೆಜ್ಜೆಗಳನ್ನು ನಾವು ಅಲಗಾಡಿ ಮಂದವಾಗಿ ಇಡುವವರಲ್ಲ. But we will be stable people. ನಾವು ಸ್ಥಿರವಾಗಿರುವಂತ ಜನರು. We will not be confused in a confused state. ನಾವು ಗೊಂದಲದಲ್ಲಿ ಇರುವಂತ ಜನರಲ್ಲ. But we will be peaceful people. ನಾವು ಸಮಾಧಾನದ ಜನರು. Because we serve the God of peace. ಯಾಕಂದ್ರೆ ನಾವು ಸಮಾಧಾನದ ಪ್ರಭುವನ್ನು ಸೇವಿಸ್ತಾ ಇದ್ದೇವೆ. Father, touch your people this morning. ತಂದೆಯೇ, ಉದಯ ಕಾಲದಲ್ಲಿ ನಿನ್ನ ಮಕ್ಕಳನ್ನು ಮುಟ್ಟು. Thank you for delivering them this morning. ಈ ಉದಯ ಕಾಲದಲ್ಲಿ ಅವರನ್ನು ಬಿಡಿಸಿದಂತ But every family that is represented will go through the process of peace from now on this morning. ಈ ಒಂದೊಂದು ಕುಟುಂಬಗಳು ಸ್ವಾಮಿ ನಿನ್ನ ಒಂದು ಸಮಾಧಾನದ ಪ್ರಕ್ರಿಯೆಯಲ್ಲಿ ಹಾದು ಹೋಗಲಿ. As your servant, I prophesy over every individual, over every family, O God. They will not fall prey to this depression or discouragement, but they will be overcomers in the name of Jesus. ಹೌದು ಸ್ವಾಮಿ, ನಾವು ಕರ್ತನ ಯೇಸುವಿನ ನಾಮದಲ್ಲಿ ನಿನ್ನ ಸೇವಕರಾಗಿ ಪ್ರವಾದನೆ ನುಡಿದು ಕರ್ತನ ಮಕ್ಕಳಿಗೆ ನಾವು ನುಡಿಯುತ್ತೇವೆ, ನಿನ್ನ ಮಕ್ಕಳು ಎಷ್ಟು ಮಾತ್ರಕ್ಕೂ ಈ ಒಂದು ಮಾನಸಿಕವಾದ ಖಿನ್ನತೆಗೆ ಒಳಗಾಗಬಾರದು. We give you all the glory, Lord. ಎಲ್ಲಾ ಮಹಿಮೆ ನಿನಗೆ ಕೊಡ್ತೇವೆ ಸ್ವಾಮಿ. In Jesus' mighty name. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. Everybody shout out. ಎಲ್ಲರೂ ಕೂಗಿ ಹೇಳೋಣ, ಆಮೆನ್. Come on, somebody say, I am blessed this morning. ಈ ಉದಯ ಕಾಲದಲ್ಲಿ ನಾನು ಆಶ್ವಾಸಪಟ್ಟಿದ್ದೇನೆ ಅಂತ ಹೇಳ್ರಿ. Come on, somebody shout, I am blessed. ಕೂಗಿ ಹೇಳ್ರಿ, ನಾನು ಈ ಉದಯದಲ್ಲಿ ಆಶ್ವಾಸಲ್ಪಟ್ಟಿದ್ದೇನೆ. Amen. ಆಮೆನ್. यीशु तेरे जैसा कोई नहीं, यीशु तुझसे मैंने जिंदगी पाई, यीशु तेरे जैसा कोई नहीं, यीशु तुझसे मैंने जिंदगी पाई, तूने मुझे जीवन दिया, तू ही मुझे करता है प्यार, सबसे जुदा तूने मुझे जीवन दिया, तू ही मुझे करता है प्यार, सबसे जुदा. Hallelujah, 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 hallelujah. यीशु तेरे जैसा कोई नहीं, यीशु तुझसे मैंने जिंदगी पाई, यीशु तेरे जैसा कोई नहीं, यीशु तुझसे मैंने जिंदगी पाई, तूने मुझे जीवन दिया,
तू ही मुझे करता है प्यार सबसे जुदा। तूने मुझे जीवन दिया, तू ही मुझे करता है प्यार सबसे जुदा। Hallelujah. Come on, sing everyone. Hallelujah. 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 ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಕ್ರಿಸ್ನಿಂಗ್ ಮತ್ತು ದೇವರ ಮಗುವನ್ನು ಪ್ರತಿಷ್ಠೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಮುಖ್ಯವಾದ ಆಮಂತ್ರಣವಿದೆ. ಕ್ರಿಶ್ಚಿಯನ್ ಫ್ಯಾಮಿಲಿ ಅವರ ಕಡೆಯಿಂದ ಒಂದು ಆಮಂತ್ರಣ. ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಸ್ಯಾಮ್ ಕ್ರಿಶ್ಚಿಯನ್, ಸಿಂಥಿಯಾ ಕ್ರಿಶ್ಚಿಯನ್ ಅವರಿಗೆ ದೇವರು ಪ್ರೀತಿಸಿ ಎರಡನೇ ಮತ್ತು ಮುದ್ದಾದಂಥ ಮಗುವನ್ನು ಕೊಟ್ಟಿದ್ದಾನೆ. ಆ ಮಗುವನ್ನು ದೇವರಿಗೆ ಪ್ರತಿಷ್ಠೆ ಪಡಿಸುವಂಥ ಆರಾಧನೆ ಸಾಯಂಕಾಲ ಇರ್ತದೆ. ಸೊ ಹಾಗಾಗಿ ಇದನ್ನು ಗಮನದಲ್ಲಿಟ್ಕೋಬೇಕು. ಸಭೆ ವತಿ ಎಲ್ಲರಿಗೂ ಕೂಡ ಕೇಳಿಕೊಳ್ಳುವುದೇನೆಂದರೆ, ಈ ಸಂಜೆಯ ಸಮಯದಲ್ಲಿ ಸ್ಯಾಮ್ ಕ್ರಿಶ್ಚಿಯನ್ ಮತ್ತು ಸಿಂಥಿಯಾ ಕ್ರಿಶ್ಚಿಯನ್ ಅವರಿಗೆ ದೇವರು ಪ್ರೀತಿಸಿಕೊಟ್ಟಂಥ ಎರಡನೇ ಮಗುವಿನ ಒಂದು ನಾಮಕರಣ ಮಾತ್ರವಲ್ಲ, ದೇವರಿಗೆ ಪ್ರತಿಷ್ಠೆ ಪಡಿಸುವಂಥ ಒಂದು ವಿಶೇಷವಾದಂಥ ಆರಾಧನೆ ಇರ್ತದೆ ಈ ಸಾಯಂಕಾಲ. ಅದಾದ ಬಳಿಕ ಎಲ್ಲರೂ ಕೂಡ ರಾತ್ರಿ ಭೋಜನ ಕೂಡ ಸಿದ್ಧ ಮಾಡಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಸಭೆ ವತಿಯಿಂದ ಕೊಡ್ತಕ್ಕಂಥ ಈ ಒಂದು ಆಮಂತ್ರಣವನ್ನು, ವ್ಯಕ್ತಿಗತವಾದ ಆಮಂತ್ರಣವನ್ನು ಸ್ವೀಕರಿಸಿ ಪ್ರತಿಯೊಬ್ಬರು ಕೂಡ ಸಂಜೆಯ ಈ ಒಂದು ವಿಶೇಷವಾದಂಥ ಆರಾಧನೆಯಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುವವರಾಗಿದ್ದೇವೆ. ಓಕೆನಾ? ಈ ಸಮಯದಲ್ಲಿ ಮಗುವನ್ನು ಪ್ರತಿಷ್ಠೆ ಪಡಿಸುವಂಥ all the time. So, once again, it's my privilege ಇದು ಮತ್ತೊಂದು ಸಾರಿ ದೇವರು ಕೊಟ್ಟಂತ ನನ್ನ ಸೌಭಾಗ್ಯವೆಂದು ಎಣಿಸುತ್ತೇನೆ. to christen one more little boy in the house of God. ಈ ಒಂದು ಚಿಕ್ಕ ಮಗನನ್ನು ಈ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರಿಗೆ ಪ್ರತಿಷ್ಠೆ ಪಡಿಸುವಂಥದ್ದು. Amen. ಆಮೇನ್. It's joy. ಇದು ಎಷ್ಟು ಸಂತೋಷದ ಸಂಗತಿ. Amen. ಆಮೇನ್. Hallelujah. Because it's a gift from that God gives from above. ಏಕೆಂದರೆ ಮೇಲ್ಲೋಕದಿಂದ ದೇವರು ಕೊಡುವಂತ ವರ ಇದಾಗಿದೆ. Amen. ಆಮೇನ್. So before I go ahead with this christening, ಮತ್ತು ಈ ಒಂದು ದೇವರಿಗೆ ಪ್ರತಿಷ್ಠೆ ಮಾಡುವಂತ ವಿಷಯಕ್ಕೆ ಮುಂದಕ್ಕೆ ಹೋಗೋದಕ್ಕಿಂತ ಮೊದಲು, Amen. ಆಮೇನ್, This is actually just like to give a word to this family. ಈ ಒಂದು ಕುಟುಂಬಕ್ಕೆ ಮುಖ್ಯವಾಗಿ ದೇವರ ವಾಕ್ಯವನ್ನು, ಕೆಲವು ವಿಷಯಗಳನ್ನು ಹೇಳಬೇಕಂತ ಬಯಸ್ತೇನೆ. Amen. ಆಮೇನ್. Turn with me to book of Isaiah chapter 51 verse 1 and 2. ಯೆಶಾಯನ ಬರೆದಂತ ಪ್ರವಾದನೆ ಪುಸ್ತಕ 51ನೇ ಅಧ್ಯಾಯ ವಚನ 1-2. Amen. ಆಮೇನ್. As I was just sitting there, the Lord was ministering this thing to me. Vikram, ನಿನ್ನ ಮನೆಗೆ ದೇವರು ಕೊಡುವ ವಾಗ್ದಾನ. ನಿನ್ನ ಮನೆಗೆ ವಿಕ್ರಮ್ ದೇವರು ಕೊಡುತ್ತಿರುವಂತ ವಾಗ್ದಾನ ಇದು. Amen. ಆಮೇನ್. Hearken to me, ye that follow after righteousness. ಮತ್ತು ನೀತಿಯನ್ನು ಹಿಂಬಾಲಿಸುವಂತವರೇ, ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. Number 2. ಎರಡನೇದು, Ye that seek the Lord, ಮತ್ತು ಯಾರು ಕರ್ತನನ್ನು ಹುಡುಕುತ್ತಾರೋ, look unto the rock from whence ye are hewn. ಮತ್ತು ನೀವು ಯಾವ ಬಂಡೆಯೊಳಗಿಂದ ಒಡೆದು ತೆಗೆಯಲ್ಪಟ್ಟೀರಿ ಎನ್ನುವುದನ್ನು ನೋಡಿಕೊಳ್ಳಿರಿ. And to the hole of the pit whence ye are digged. ಯಾವ ಗುಂಡಿಯಿಂದ ತೋಡಲ್ಪಟ್ಟಿದ್ದೀರಿ ಎಂಬುದನ್ನು ನೋಡಿಕೊಳ್ಳಿರಿ. Amen. ಆಮೇನ್. Hallelujah. ಹಲ್ಲೆಲೂಯಾ.
Because you're a man who follows righteousness. ನೀವು ನೀತಿಯನ್ನು ಹಿಂಬಾಲಿಸುವಂತ ಮನುಷ್ಯ ಅಥವಾ ಪುರುಷನಾಗಿರುವುದರಿಂದ Amen. ಆಮೆನ್. Vikram, I like to tell you, you're a man who follows righteousness. ವಿಕ್ರಮ್, ನಾನು ಹೇಳಲಿಕ್ಕೆ ಬಯಸ್ತೇನೆ, ನೀನು ನೀತಿಯನ್ನು ಹಿಂಬಾಲಿಸುವಂತ ಅನುಸರಿಸುವಂತ ಪುರುಷನು ಅಥವಾ ವ್ಯಕ್ತಿಯಾಗಿರುವುದರಿಂದ. Number 2, ಎರಡನೇದಾಗಿ, you are not a follower of righteousness only, but you are a seeker of God's presence. ನೀನು ಕೇವಲ ನೀತಿಯಿಂದ ನಡೆದುಕೊಳ್ಳುವಂತದಲ್ಲ ಮತ್ತು ದೇವರ ಪ್ರಸನ್ನತೆಯನ್ನು ಹುಡುಕುವಂತ ವ್ಯಕ್ತಿಯಾಗಿದ್ದಿ. And you are called by the name of Jesus. ಮತ್ತು ಯೇಸು ಕ್ರಿಸ್ತನ ಹೆಸರಿನಿಂದ ನೀವು ಕರೆಯಲ್ಪಟ್ಟಿದ್ದೀರಿ. Amen. ಆಮೆನ್. I don't know, I was sitting, the Lord was impressing on my spirit about this. ನನಗೆ ಗೊತ್ತಿಲ್ಲ ಈ ವಿಷಯದ ಬಗ್ಗೆ, ಅದರಲ್ಲಿ ಕುಳಿತುಕೊಂಡಿರುವಾಗ ದೇವರಾತ್ಮನು ಈ ವಿಷಯಗಳನ್ನು ಪ್ರೇರೇಪಿಸಿ ಒತ್ತಾಯಿಸಿ ಹೇಳಿದನು. Amen. ಆಮೆನ್. Listen to me carefully. ಜಾಗೃತಿಯಿಂದ ಕೇಳಿ. I'm really proud of this young man. ಈ ಯವನಸ್ಥನನ್ನು ಕುರಿತು ನಾನು ಬಹಳ ಹೆಮ್ಮೆ ಪಡ್ತೇನೆ. You know why I'm so ಯಾಕೆ ಗೊತ್ತಾ? proud? I've been looking at him for the past 10 years. ಕಳೆದಂತ 10 ವರ್ಷಗಳಿಂದಲೂ ಕೂಡ ನಾನು ನೋಡ್ತಾ ಬಂದಿದ್ದೇನೆ. He is basically an engineer working in Jindal. ಜಿಂದಾಲ್ನಲ್ಲಿ ಮತ್ತು ಪ್ರಾಥಮಿಕವಾಗಿ ಅವರು ಕೆಲಸ ಮಾಡ್ತಕ್ಕಂತ ಒಬ್ಬ ಉದ್ಯೋಗಿ ಆಗಿದ್ದಾರೆ. But absolutely without any pride. ಯಾವುದೇ ಗರ್ವ ಅಹಂಕಾರ ಇಲ್ಲದವನಾಗಿರುವಂತ ವ್ಯಕ್ತಿ. Amen. ಆಮೆನ್. A man who seeks for righteousness and does righteousness. ಮತ್ತು ನೀತಿಯನ್ನು ಹುಡುಕುವಂತ ವ್ಯಕ್ತಿ, ನೀತಿಯನ್ನು ಮಾಡುವಂತ ವ್ಯಕ್ತಿ. Amen. ಆಮೆನ್. I've seen number of people. ಅನೇಕ ಜನರನ್ನ ನೋಡಿದ್ದೇನೆ. But here is a man who is a doer. ನೋಡ್ರಿ, ಈ ವ್ಯಕ್ತಿನ ನೋಡುವಾಗ ಆತನು ಮಾಡುವಂತ ಕಾರ್ಯರೂಪದಲ್ಲಿರುವಂತ ವ್ಯಕ್ತಿ. He is a practical man. ಅಂದ್ರೆ ಪ್ರಾಯೋಗಿಕರವಾದಂತ ವ್ಯಕ್ತಿ. You need not tell him anything. ಆತನಿಗೆ ಏನು ಕೂಡ ನೀವು ಹೇಳೋದು ಬೇಕಾಗಿಲ್ಲ. ಇದು ಮಾಡು, ಅದು ಮಾಡು, ಕೈ ಎತ್ತು, ಚೇರ್ ಎತ್ತು ಹೇಳೋದು ಏನು ಬೇಕಾಗಿಲ್ಲ. ಚೇರ್ ಎತ್ರಿ, ಕಸ ಹೊಡಿರಿ, ಅದನ್ನ ಕ್ಲೀನ್ ಮಾಡ್ರಿ, ಅವೆಲ್ಲ ಏನು ಕೂಡ ಹೇಳೋದು ಬೇಕಾಗಿಲ್ಲ. Amen. Sunday he comes to my home. ಮತ್ತು ಆ ಒಂದು ದಿವಸ Sunday he comes to my home. ಭಾನುವಾರ ನನ್ನ ಮನೆಗೆ ಬರ್ತಾನೆ. And then he says, I'm going to the church. ಮತ್ತು ಹೇಳ್ತಾನೆ, ನಾನು ಸಭೆಗೆ ಹೋಗ್ತೇನೆ ಅಂತ. And I ask him why. ನಾನು ಕೇಳ್ತಾನೆ, ಯಾಕೆ? ನಾನು ಚೇರ್ಗಳು ಹಾಕಿ ಬರ್ತೀನಣ್ಣ. ಯಾಕಂದ್ರೆ ಚೇರ್ಗಳು ಹಾಕಿ ಬರ್ತೀನಿ ಅಂತ ಹೇಳಿ. Hallelujah. Hallelujah. You know, he works day in and day out. ನಿಮ್ಗೆ ಗೊತ್ತಾ, ರಾತ್ರಿ ಹಗಲಂದಂಗೆ ಅವನು ಕೆಲಸ ಮಾಡ್ತಾನೆ. Amen. ಆಮೆನ್. He has got shifts in Jindal. ಜಿಂದಾಲ್ನಲ್ಲಿ ಉದ್ಯೋಗ ಇರೋದ್ರಿಂದ ಶಿಫ್ಟ್ ವೈಸ್ ಇರ್ತದೆ. And you know, Jindal, you can't sleep when you are standing before the furnace. ಹೌದು ಬೇರೆ, ಆ ಒಂದು ಆ ಒಂದು ಬೆಂಕಿಯ ದಗೆ ಉಷ್ಣಾಂಶದ ಎದುರಿಗೆ ಎಷ್ಟು ಮಾತ್ರಗಳಲ್ಲಿ ನಿದ್ರೆ ಬರೋದಿಲ್ಲ, ಎಷ್ಟು ಮಾತ್ರಗಳಲ್ಲಿ ಆ ರೀತಿಯಲ್ಲಿ ಸೌಖ್ಯವಾಗಿರೋದಿಲ್ಲ. But all night he works. ಆದ್ರೂ ಅಂತ ಉಷ್ಣಾಂಶದ ಬೆಂಕಿ ಎದುರಿಗೆ ಆತನ ಕೆಲಸ ಮಾಡ್ತಾನೆ. And morning by 8:30, 9 o'clock he is ready for the ministry. ಮತ್ತು ಬೆಳಿಗ್ಗೆ 8:00 ಅವರು ಸೇವೆಗೆ ಸಿದ್ಧರಾಗಿರ್ತಾರೆ. I need not tell you anything. ನಾ ಏನು ಕೂಡ ಅವನಿಗೆ ಹೇಳಲ್ಲ. Hallelujah. Amen. He just goes and does it. ಆತನೇ ಸ್ವಯಂ ಪ್ರೇರಿತವಾಗಿ ಹೋಗ್ತಾರೆ ಮತ್ತೆ ಆ ಕೆಲಸವನ್ನು ಮಾಡ್ತಾರೆ. Amen. ಆಮೆನ್. Therefore I like to call him. ಅದಕ್ಕಾಗಿ ನಾನು ಕರೀಲಿಕ್ಕೆ I ಬಯಸ್ತೇನೆ, like to tell you, ಹೇಳಿಕ್ಕೆ ಬಯಸ್ತೇನೆ, we need many people like this in the house of God. ದೇವರ ಮನೆಯಲ್ಲಿ ಇಂತಹ ಒಂದು ವ್ಯಕ್ತಿತ್ವ ವ್ಯಕ್ತಿಗಳು ಬಹಳ ಬೇಕಾಗಿದ್ದಾರೆ. Amen. ಆಮೆನ್. Hallelujah. I think we get such faithful people in the house. ಮತ್ತೆ ಹೇಳ್ತಾನೆ, ಇಂಥ ನಂಬಿಕಸ್ಥರಾದಂತ ಜನರು ದೇವರ ಸಭೆಯಲ್ಲಿ ಸಿಕ್ಕರೆ I want to challenge you. ನಾನು ಸವಾಲಾಗಿ ಹೇಳ್ತೇನೆ, Ministry is complete. ಸೇವೆ ಅದು ಪರಿಪೂರ್ಣ, ಸೇವೆ ಸಾರ್ಥಕನೇ ಸರಿ. Amen. ಆಮೆನ್. Moses had one Joshua. ಯಾಕಂದ್ರೆ ಮೋಶೆಗೆ ಕೂಡ ಅದೇ ರೀತಿಯಲ್ಲಿ ಒಬ್ಬ ಯೋಶುವ ಇದ್ದ, He had one Caleb. ಒಬ್ಬ ಕಾಲೇಬ್ ಇದ್ದ. And what happened? ಏನಾಯ್ತು? Literally God handed over the leadership to him. ನೋಡ್ರಿ, ನಿಜವಾಗಲೂ ದೇವರು ಮೋಶೆ ಆದ ಮೇಲೆ ಯೋಶುವನಿಗೆ ದೇವರು ಹಸ್ತಾಂತರ ಮಾಡಿದ ನಾಯಕತ್ವದ ಜವಾಬ್ದಾರಿ. Amen. ಆಮೆನ್. Hallelujah. Hallelujah. Therefore, ಅದಕ್ಕಾಗಿ I like to call on you. ನಾನು ನಿಮಗೆ ಕರೆ It ಕೊಡುತ್ತೇನೆ. is one thing to minister. ಇಲ್ಲಿ ಒಂದು ವಿಷಯ ಇದೆ, ಅದು ಸೇವೆ It's ಸಲ್ಲಿಸುವಂತದ್ದು. one thing to talk and preach. ಅಂದ್ರೆ ಇಲ್ಲಿ ಸೇವೆ ಸಲ್ಲಿಸುವಂತದಂತ ಒಂದು ಹೇಳುವಾಗ ಒಂದನೇದು ಅಲ್ಲಿ ಮಾತಾಡುವಂತದ್ದು, ಸುವಾರ್ತೆ ಸೇವೆ ಮಾಡುವಂತದ್ದು. But another thing is to live a practical life. ಎರಡನೇ ಸೇವೆ ಅನ್ನುವಂತ ವಿಷಯಕ್ಕೆ ಬರುವಾಗ ಮತ್ತೊಂದು ಕಡೆಗೆ ನಿನ್ನ ಪ್ರಾಯೋಗಿಕರವಾದಂತ ಸೇವೆ ಅಥವಾ ಜೀವಿತ ಹೇಗಿದೆ ಅನ್ನೋದು. Amen. ಆಮೆನ್. ಹೇಗೆ ಬದುಕ್ತಾ ಇದ್ದೀವಿ? Practical life. ಕೈಯಿಂದ ಕಣ್ಣಿಂದ ನೋಡೋದು, ಕೈಯಿಂದ ಮಾಡೋದು. ಈ ಪ್ರಾಯೋಗಿಕರವಾದಂತಹ ಸೇವೆ ಅಂತ ಹೇಳುವಾಗ ಕಣ್ಣಿಂದ ನೋಡಬೇಕು, ಕೈಯಿಂದ ಮಾಡಬೇಕು ಎನ್ನುವಂತ ಕಾರ್ಯರೂಪದ ಒಂದು ಜೀವನ. ಆಮೆನ್. And literally such people, I tell you, God will take them to the heights. ನಿಜವಾಗಲೂ ಅಂತ ಜನರನ್ನು ದೇವರು ಕಂಡುಕೊಳ್ಳುವಾಗ ಉನ್ನತಕ್ಕೆ ಅಂತ ಅವರನ್ನು ದೇವರು ಏರಿಸ್ತಾನೆ. ಆಮೆನ್. Hallelujah. Hallelujah. So brothers and brother, I want to tell you once again, Vikram, this morning, ಉದಯ ಕಾಲದಲ್ಲಿ ವಿಕ್ರಮ್, ನಾನು ನಿಮಗೆ ಹೇಳುವುದೇನೆಂದ್ರೆ, you are a man who follows righteousness. ನೀನು ನೀತಿಯನ್ನು ಹಿಂಬಾಲಿಸುವಂತ ವ್ಯಕ್ತಿ. You seek the Lord. ನೀನು ಕರ್ತನನ್ನು ಹುಡುಕುತ್ತಿ. And I want to look at that verse 2. ಮತ್ತು ಎರಡನೇ ವಚನವನ್ನು ನೋಡಲಿಕ್ಕೆ ಬಯಸ್ತೇನೆ. And the Bible says, ವಾಕ್ಯ ಹೇಳುತ್ತೆ, look unto Abraham your father. ನೋಡು, ಅಬ್ರಹಾಮನು ನಿನ್ನ ತಂದೆಯಾಗಿದ್ದಾನೆ. And unto Sarah you that bear you. ಮತ್ತು ಆ ಸಾರಳು ನಿನ್ನ ಎತ್ತಂತ ತಾಯಿ. I have called you him alone. ನೋಡು, ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದೆ And I have blessed him. ಮತ್ತು ಆಶೀರ್ವದಿಸಿದೆ. And I have increased him. ಮತ್ತು ನಾನೇ ಅವನನ್ನು ಹೆಚ್ಚಿಸಿದೆನು. Amen. ಆಮೆನ್. This is what the Lord can do in your life. ಇದನ್ನೇ ದೇವರು ನಿನ್ನ
ನಿನ್ನ ಜೀವಿತದಲ್ಲಿ ಮಾಡ್ಲಿಕ್ಕಿದ್ದಾನಪ್ಪ. He called him alone ನಿನ್ನನ್ನು ಒಂಟಿಯಾಗಿ ಕರೆದನು and he blessed him ಮತ್ತು ನಿನ್ನನ್ನು ಆಶೀರ್ವದಿಸಿದನು and he has increased you. ಮತ್ತು ಆತನೇ ನಿನ್ನನ್ನು ಹೆಚ್ಚಿಸಲಿಕ್ಕಿದ್ದಾನೆ. The Lord can do in Abraham's life, can do it today in your life too. ಅಬ್ರಹಾಮನ ಜೀವನದಲ್ಲಿ ಈ 3 ವಿಷಯಗಳನ್ನು ಮಾಡಿರುವಾಗ ವಿಕ್ರಮದ ನಿನಗೂ ಕೂಡ ಅನ್ವಯಿಸುತ್ತದೆ. ದೇವರು ನಿನಗೂ ಕೂಡ ಮಾಡ್ಲಿಕ್ಕಿದ್ದಾನೆ. Take this as a promise from the Lord. ಮತ್ತು ದೇವರ ವಾಕ್ಯದಿಂದ ದೇವರು ಕೊಡುವಂತ ವಾಗ್ದಾನವನ್ನು ಹೊಂದಿಕೋ. Amen. ಆಮೆನ್. Hallelujah. Hallelujah. So shall we dedicate this child? ಈ ಒಂದು ಮಗುವನ್ನು ದೇವರಿಗೆ ಪ್ರತಿಷ್ಠೆ ಮಾಡೋಣವೇ? Amen. ಆಮೆನ್. What you like to name him? ಹೆಸರು ಇದೆಯಾ? Should I ask you some questions? Not required, I think. Amen. Hallelujah. Shall we all stand up, please? ನಿಂತ್ಕೊಳ್ಳೋಣ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ. Stretch your right hands towards this family. ಈ ಒಂದು ಕುಟುಂಬದ ಕಡೆಗೆ ನಿಮ್ಮ ಬಲಗೈಯನ್ನು ಚಾಚಿ Let us dedicate this child for the glory of God. ದೇವರ ಮಹಿಮೆಗೋಸ್ಕರ ಈ ಒಂದು ಮಗುವನ್ನು ಪ್ರತಿಷ್ಠೆ ಮಾಡೋಣ. Amen. ಆಮೆನ್. Wonderful family. ಅದ್ಭುತವಾದ ಕುಟುಂಬ ಇದು. Amen. ಆಮೆನ್. May God bless them. ದೇವರು ತಾನು ಇವರನ್ನು ಆಶೀರ್ವದಿಸಲಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ಚಿಕ್ಕಿದ್ದಾಗನೇ ನೀವು ನಾಮಕರಣ ಮಾಡಿಬಿಟ್ರೆ ತೊಂದರೆ ಇರಲ್ಲ. ಇಲ್ಲಿದ್ರೆ ಕಷ್ಟ ನಮಗೆ. ಮೈ ಕೇಳ್ಕೊಳ್ಳೋದು, ಪೆನ್ ಪೆನ್ ಬೀಸ ಎಳೆಯೋದು ಎಲ್ಲ ಮಾಡ್ತಾ ಇರ್ತಾರೆ. ಕೂದಲು ಎಳೆಯೋದು. Hallelujah. Okay. Very good name. Come, stretch your right hand. ನಮ್ಮ ಬಲಗೈ ನಾವು ಮಗನ ಕಡೆ ಚಾಚುವ. Hallelujah. ಮಕ್ಕಳೇ ಹೌದಲ್ಲ? Children. Hallelujah. Look at him, how sweet he is. Hallelujah. He already wants to preach now. Amen. Hallelujah. ಈಗಾಗಲೇ ಪ್ರಸಂಗ ಮಾಡಬೇಕೆಂದಿದ್ದಾನೆ. ಹಲ್ಲೆಲೂಯಾ ಅಂತ ಹೇಳ್ತಿದ್ದಾನೆ. Hallelujah. ಹಲ್ಲೆಲೂಯಾ. Hallelujah. Hallelujah. ಹಲ್ಲೆಲೂಯಾ. Come. Right, stretch your right hands and let's pray for this little boy. Commit him God's hand, okay? ದೇವರ ಕೈಯಲ್ಲಿ ಒಪ್ಪಿಸಿಕೊಡುವ ಹಾಗೆ ಬಲಗೈಯನ್ನು ಚಾಚಿ ಈ ಸಮಯದಲ್ಲಿ ಪ್ರಾರ್ಥಿಸೋಣ. Loving Heavenly Father, ಪರಲೋಕದ ಪ್ರೀತಿಯ ತಂದೆ, I thank you for this beautiful child you have given to this family. ಈ ಕುಟುಂಬಕ್ಕೆ ನಿನಗೆ ಕೊಟ್ಟಂತ ಸ್ವಾಮಿ ಸುಂದರವಾದ ಮಗುಗಾಗಿ ಸ್ತೋತ್ರ. Father has obeyed the voice of God. ದೇವರ ಒಂದು ಸ್ವರಕ್ಕೆ ಯಾವ ರೀತಿಯಲ್ಲಿ ತಂದೆಯು ಸ್ವಾಮಿ ವಿಧೇಯನಾಗಿದ್ದಾನೋ, Amen. So this child ಅದೇ ರೀತಿಯಲ್ಲಿ ಮಗು must be called a child of obedience. ಒಂದು ವಿಧೇಯತೆ ಉಳ್ಳಂತ ಮಗನಾಗಿ ಕರೆಯಲ್ಪಡಲಿ. Amen. ಆಮೆನ್. That's when the blessings is all. ಆಶೀರ್ವಾದಗಳು ಅಂದ್ರೆ ಅಲ್ಲಿಯೇ ಸಿಗುವಂತವು. Father, you have promised us ಅಪ್ಪ, ನೀನು ನಮಗೆ ವಾಗ್ದಾನ ಮಾಡಿದಿ that you will make us instruments of threshing. ಹೌದು, ನಾನು ಜಜ್ಜುವಂತ ಪುಡಿ ಮಾಡುವಂತ ಒಂದು ಅಸ್ತ್ರವನ್ನಾಗಿ ನಾನು ನಿನ್ನನ್ನು ಮಾಡುತ್ತೇನೆ ಅಂತ. Amen. We are called to be an instrument. ಹೌದು ಸ್ವಾಮಿ, ನಾವು ಅಂತ ರೀತಿಯಾದಂತಹ ಉಪಕರಣಗಳು ಅಸ್ತ್ರವಾಗಿರಲಿಕ್ಕಾಗಿ And ಕರೆಯಲ್ಪಟ್ಟಿದ್ದೇವೆ. not only that, ಅದು ಮಾತ್ರವಲ್ಲ, you have promised us ನಮಗೆ ನೀನು ವಾಗ್ದಾನ ಮಾಡಿದ್ದಿ that your people ಅದು ನಿಮ್ಮ ಜನರು will be, Lord, call the flames of fire in your kingdom. ಹೌದು ಸ್ವಾಮಿ, ಒತ್ತು ಉರಿಯುವಂತ ಜ್ವಾಲೆಗಳಾಗಿದ್ದಾರೆ ನಿನ್ನ ಒಂದು ರಾಜ್ಯದಲ್ಲಿ ಅಂತ ನೋಡ್ತೇವೆ. So right this morning ಈ ಉದಯ ಕಾಲದಲ್ಲಿ ಸ್ವಾಮಿ we pray for this little boy ಮತ್ತು ಈ ಒಂದು ಕುಟುಂಬಕ್ಕಾಗಿ ಅಥವಾ ಮಗುಗೆ ಪ್ರಾರ್ಥಿಸ್ತೇವೆ. at the young age, ಈ ಚಿಕ್ಕ ವಯಸ್ಸಿನಲ್ಲಿ like how Samuel heard the voice ಯಾವ ರೀತಿಯಲ್ಲಿ ಸಮಯದಲ್ಲಿ ನಿನ್ನ ಸ್ವರವನ್ನು ಕೇಳಿದನು and caught that fire. ಮತ್ತು ಯಾವ ರೀತಿಯಲ್ಲಿ ಬೆಂಕಿಯನ್ನು ಹಿಡಿದಿಟ್ಟುಕೊಂಡು, May I pray this morning ಈ ಉದಯ ಕಾಲದಲ್ಲಿ ಪ್ರಾರ್ಥಿಸ್ತೇನೆ, that this little boy ಈ ಚಿಕ್ಕ ಮಗು beautiful voice ಆ ಸುಂದರವಾದಂತ ಒಂದು ಸ್ವರವನ್ನು ಕೇಳಿ and catch that fire, ಆ ಒಂದು ಬೆಂಕಿಯನ್ನು ಹಿಡಿದುಕೊಳ್ಳಲಿ. and in the days to come ಬರುವಂತ ದಿನಗಳಲ್ಲಿ that he would be another prophet in India. ಓ ಭಾರತ ದೇಶದಲ್ಲಿ ಮತ್ತೊಬ್ಬ ಪ್ರವಾದಿಯಾಗಿ ಹೊರಗೆ ಬರಲಿ ಸ್ವಾಮಿ. A man who hears the voice from above, ಮೇಲಿಂದ ಬರುವಂತ ಸ್ವರವನ್ನು ಕೇಳುವಂತಹ ವ್ಯಕ್ತಿ a ಆಗಲಿ. man with no compromise, ಯಾವ ರಾಜಿ ಮಾಡಿಕೊಳ್ಳದಿರುವಂತ ವ್ಯಕ್ತಿ a ಆಗಿರಲಿ. man who will stand up for the truths. ಮತ್ತು ಸತ್ಯಕ್ಕಾಗಿ ನಿಲ್ಲುವಂತ ವ್ಯಕ್ತಿ ಆಗಿರಲಿ. And I pray this morning ಪ್ರಾರ್ಥಿಸ್ತೇನೆ ಸ್ವಾಮಿ ಉದಯ ಕಾಲದಲ್ಲಿ that your hand would rest very, very powerfully upon him. ಅಪ್ಪ, ನಿನ್ನ ಹಸ್ತವು ಬಲವಾದ ಹಸ್ತವು ಬಲವಾಗಿ ಮಗನ ಮೇಲಿರಲಿ. And in the name of ಈಗ Jesus, ಯೇಸುವಿನ ನಾಮದಲ್ಲಿ I command every demon to take your hands off from this boy. ಈ ಒಂದು ಹುಡುಗನನ್ನು ಸೈತಾನನೇ ಈಗಲೇ ಎಲ್ಲಾ ಕೈಯನ್ನು ಬಿಟ್ಟು ತೊಲಗಂತದ್ದು I command every spirit out of this boy's life in ಸೈತಾನನೇ Jesus. ದುಷ್ಟನೇ ಈಗಲೇ ಈ ಒಂದು ಮಗನನ್ನು ಜೀವಿತವನ್ನು ಬಿಟ್ಟು ತೊಲಗಂತ. The world should not enter, ಈ ಲೋಕ ಎಷ್ಟು ಮಾತ್ರಕ್ಕೆ ಇವನಲ್ಲಿ ಬರಬಾರದು, but the kingdom ಅದು ದೇವರ ರಾಜ್ಯ must have an impact on his life. ಆತನ ಜೀವಿತಕ್ಕೆ ದೊಡ್ಡ ಪ್ರಭಾವ ಬೀರಬೇಕು. So together as a family, ಒಂದು ಕುಟುಂಬವಾಗಿ ಸ್ವಾಮಿ we bless this
this little boy. ಈ ಚಿಕ್ಕ ಮಗನನ್ನು ಆಶೀರ್ವದಿಸುತ್ತೇವೆ. May he be blessed forever in the name of Jesus. ಯೇಸುವಿನ ನಾಮದಲ್ಲಿ ನಿತ್ಯಕ್ಕೂ ಆ ಮಗನ ಆಶೀರ್ವದಿಸಲ್ಪಡಲಿ. May he see the hand of God. ದೇವರ ಕೈಯನ್ನು ನೋಡುವವನಾಗಿರಲಿ In ಪ್ರಸನ್ನತೆಯಿಂದ. the name of Jesus. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. And according to authority God has restored on me. ನನ್ನ ಮೇಲೆ ದೇವರು ಇಟ್ಟಂತ ಒಂದು ಅಧಿಕಾರದ ಮೇರೆಗೆ In Jesus' name. ಯೇಸುವಿನ ನಾಮದಲ್ಲಿ. The Father, Son and the Holy Ghost. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ I christen this boy as Ankit Ebenezer. ಈ ಒಂದು ಹುಡುಗನಿಗೆ ಬಾಲಕನಿಗೆ ಅಂಕಿತ್ ಎಬೆನೆಜರ್ ಅಂತ ನಾಮಕರಣವನ್ನು ಮಾಡ್ತೇನೆ. God bless him. ದೇವರ ಮಗನ ಆಶೀರ್ವದಿಸಲಿ. God bless the family. ದೇವರ ಕುಟುಂಬನ ಆಶೀರ್ವದಿಸಲಿ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಹೇಳಿ ಆಮೆನ್. ಹಲ್ಲೆಲೂಯಾ. ದೇವ್ರು ನಮಗೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ನಿನ್ಗೆ ಗೊತ್ತಿರೋ ಹಾಗೆ ನಾವು ಈ ಸಭೆಯಲ್ಲೇ ಕೂಡ ಬೆಳೆದು ನಮಗೆಲ್ಲರಿಗೆ ನೀವು ಸಪೋರ್ಟಾಗಿ ಕೊಟ್ಟಿದ್ದೀರಾ. ಮುಖ್ಯವಾಗಿ ನನ್ನ ಆತ್ಮಿಕ ತಂದೆ ತಾಯಿಗಳಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಯಾಕಂದರೆ ಅವಳು ಪ್ರೆಗ್ನೆಂಟ್ ಇರುವಂಥ ಸಮಯದಲ್ಲಿ ಕೂಡ ಮೈ ಮೇಲೆ ಬಿಸಿ ನೀರು ಹಾಕ್ಕೊಂಡು ಇರಬೇಕಾದ್ರೂ ಕೂಡ ನಾನು ಡ್ಯೂಟಿಯಲ್ಲಿದ್ದೆ ಆ ಟೈಮಲ್ಲಿ ಕೂಡ ಅವನ ಮೇಲೆ ಏನೆಲ್ಲ ಪ್ರಯತ್ನಗಳು ಆದವು. ಸೈತಾನ ಕೆಡವಿ ಹಾಕಬೇಕು, ನಾಶ ಮಾಡಬೇಕಂತ ಹೇಳ್ಬಿಟ್ಟು. ಆದರೆ ದೇವರು ಅವನನ್ನು ಇಲ್ಲಿವರೆಗೂ ದೇವರು ನಡೆಸಿದ್ದಾನೆ, ಮುಂದೆ ಕೂಡ ನಡೆಸ್ತಾನೆ. ಆಮೇಲೆ ನಮ್ಮ ಆತ್ಮಿಕ ತಾಯಿ ನಿಜವಾಗ್ಲೂ ಎಷ್ಟೋ ನಮಗೆ ಆಲೋಚನೆಗಳು ಹೇಳ್ಕೊಟ್ರು, ಸಲಹೆಗಳು ಹೇಳ್ಕೊಟ್ರು. ಅವ್ರ ಎತ್ತ ತಾಯಿಯೇ ಅದಕ್ಕೆ ಬೈಬಲಲ್ಲಿ ಹೇಳ್ತದೆ, ಎತ್ತ ಮೊಲೆ ಕೂಸು ಎತ್ತ ತಾಯಿ ಮರ್ತರೆ ಮರಿಬೋದು, ನಾನಿನ್ನು ಮರೆಯೋದಿಲ್ಲ ಅಂತ ಹೇಳಿ. ಆ ಮಾತು ಸತ್ಯವಾದ ಮಾತು. ಆತ್ಮಿಕ ತಾಯಿ ನಮಗೆ ನಿಜವಾಗ್ಲೂ ತಾಯಿಯಾಗಿದ್ದು, ಬರೀ ಅವಳಿಗೊಂದಲ್ಲ ನನಗೂ ತಾಯಿಯಾಗಿದ್ದು ನಮಗೆಲ್ಲ ರೀತಿಯಲ್ಲಿ ಆಲೋಚನೆ ಹೇಳ್ಕೊಟ್ಟು ನಮಗೆ ಈ ರೀತಿಯಲ್ಲಿ ನಮ್ಮ ಆತ್ಮಿಕ ತಂದೆ ಸಲಹೆಗಳಿಂದ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗುತ್ತೆ. ಫಸ್ಟ್ನೇದಾಗಿ ಇವನು ದೇವರ ಆಲೋಚನೆಯಲ್ಲಿದ್ದ. ಆಮೇಲೆ ಈಕಿನ ಒಂದು ಗರ್ಭದಲ್ಲಿ ಬಂದ. ಇವತ್ತು ನಮಗೆ ಮಗ ಆಗಿದ್ದಾನೆ. ನನಗೆ ಮಾತ್ರ ಮಗ ಅಲ್ಲ, ಈ ಮನೆಗೆ ಮಗ ಆಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಅವನು ಏನಾದರೂ ಈ ಮನೆಗೆ ಮಗ ಅಂದರೆ ಏನಾದರೂ ತಪ್ಪು ದಾರಿಯಲ್ಲಿ ನಡೀತಾ ಇದ್ದರೆ, ತಪ್ಪದಾಗಿ ಏನೋ ಇಟ್ಕೊಂಡಿದ್ರೆ ನಾವೆಲ್ಲರೂ ಯಾವ ತಂದೆ ತಾಯಿಗಳು ಬೇಜಾರಾಗ್ತಾರೆ, ಅವ್ರು ಏನು ಅಂತಾರೆ, ಆ ಒಂದು ಫೀಲಿಂಗ್ಸ್ ನಾನು ಇಟ್ಕೊಳ್ಳಲ್ಲ. ತಿದ್ರಿ ಬಡೀರಿ, ಅವನು ಒಟ್ಟು ಸರಿಯಾದ ಮಾರ್ಗದಲ್ಲಿ ನಡೆಸಿ. ಆಮೆನ್. ಅದು ನನ್ನ ಇಷ್ಟ. ಅಧಿಕಾರ ತಂದೆ ತಾಯಿಗಳು ಬೈತಾರೆ, ತಂದೆ ತಾಯಿಗಳು ಏನೋ ಅನ್ಕೊತಾರೆ, ಆ ಭಾವನೆ ನನ್ನಲ್ಲಿಲ್ಲ. ಅವನು ಸರಿಯಾದ ದಾರಿಯಲ್ಲಿ ನಡೆದ್ರೆ ಸಾಕು ನನಗೆ. ಅದು ನಡೀತಾನೆ, ಆ ನಂಬಿಕೆ ನನಗಿದೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಆಮೇಲೆ 22ನೇ ತಾರೀಕು ಇವನು ಬರ್ತ್ಡೇ ಇದೆ, 22 ಅವ್ನ ಬರ್ತ್ಡೇ ದಿನ ಮನೆ ಹತ್ರನೇ ಪ್ರೇಯರ್ ಇಟ್ಕೊತಿದ್ದೀವಿ ನಾವು. ಸೊ ತಾವೆಲ್ಲರೂ ಕೂಡ ನೀವು ಒಂದು ನಮಗೆ ಈಗ ಈ ದಿನ ನಾನು ಎತ್ತೋರಿಲ್ಲ, ಅವಳು ಎತ್ತೋರಿಲ್ಲ, ಆದರೆ ನನ್ನ ಕುಟುಂಬ ನಮ್ಮದು, ಅದಕ್ಕಿಂತ ದೊಡ್ಡ ಕುಟುಂಬ ನೀವೇ. ಹಲ್ಲೆಲೂಯಾ. ನೀವೆಲ್ಲರೂ ಬಂದು 22ನೇ ತಾರೀಕು ಶುಕ್ರವಾರ ಆಗುತ್ತೆ, ನೀವೆಲ್ಲರೂ ಬಂದು ಆಶೀರ್ವದಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ. Okay, shall we all stand up please to take a final benediction? ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ಎಲ್ಲರೂ ಕೂಡ ಇರುವಂತ ಜಾಗದಲ್ಲಿ ಎದ್ದುಕೊಳ್ಳೋಣ. So don't forget to come in the evening. ಮತ್ತು ಸಂಜೆ ಮರಿಬೇಡ್ರಿ, ಎಲ್ಲರೂ ಸಂಜೆ ಬನ್ನಿ. Amen. Amen. Hallelujah. We have another important baby girl to be christened. ಮತ್ತೊಂದು ಪ್ರಮುಖವಾದಂತಹ ಒಂದು ಹೆಣ್ಣು ಕೂಸನ್ನು, ಹೆಣ್ಣು ಕಂದಮ್ಮನನ್ನು ದೇವರಿಗೆ ನಾವು ಪ್ರತಿಷ್ಠೆ ಮಾಡಿ ನಾಮಕರಿಸುವಂತದ್ದು ಇರ್ತದೆ. Amen. Amen. So please don't forget. ದಯವಿಟ್ಟು ಯಾರೊಬ್ಬರು ಮರೆಯಬೇಡಿ. It's a personal invitation from our family. ನಮ್ಮ ಕುಟುಂಬದಿಂದ ಇದು ವ್ಯಕ್ತಿಗತವಾದಂತಹ ಆಮಂತ್ರಣ. We'll finish by 8:30 in the evening. ಸಂಜೆ 8:00 ನಾವು ಮುಕ್ತಾಯ ಮಾಡ್ಲಿಕ್ಕಿದ್ದೇವೆ. And after that you will be having your dinner here itself. ಮತ್ತೆ ಇಲ್ಲಿಯೇ ನಿಮಗೋಸ್ಕರ ಪ್ರೀತಿಯ ಭೋಜನ ಇರ್ತದೆ, ರಾತ್ರಿ ಭೋಜನ ಮಾಡ್ಕೊಂಡು ಹೋಗಬೇಕು. Amen. ಆಮೆನ್. So on behalf of Sam, ಸ್ಯಾಮ್ನ ಪರವಾಗಿ, is not here. ಎಲ್ಲಿ ಡಿಸಪಿಯರ್ಡ ಸಾರು? ಎಲ್ಲಿ ಸಿಂತಿದ್ದಾಳ? Hallelujah. Hallelujah. So on behalf of the family, I invite all of you, okay? ಕ್ರಿಶ್ಚಿಯನ್ ಫ್ಯಾಮಿಲಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾನೇ ಈಗ ನಿಮಗೆ ಆಮಂತ್ರಣ ಕೊಡ್ತಾ ಇದ್ದೇನೆ. ನೀವು ಸಂಜೆ ಎಲ್ಲರೂ ಕೂಡ ಬರಬೇಕು. Amen. ಓಕೆ, ಬರ್ತೀರಲ್ಲ? ಎಲ್ಲರೂ ಬರ್ತೀರಲ್ಲ? So we'll start it early, 6:45 ಸ್ಟಾರ್ಟ್ ಮಾಡಿಬಿಡ್ತೇವೆ and we'll close by 8:30. So ದಯವಿಟ್ಟು ಪ್ಲೀಸ್ ಕಮ್ early so we can finish by 8:30 and go home, okay? ಸಂಜೆ 6:45 ಆರಾಧನೆ ಶುರು ಮಾಡಿಕೊಂಡು 8:00 ಎಲ್ಲ ಒಂದು ಆ ವಾಕ್ಯ ಮತ್ತು ಪ್ರತಿಷ್ಠೆ ಎಲ್ಲವೂ ಕೂಡ ಮುಗಿಸ್ಕೊಂಡು, ಅಂದರೆ ಮಗುವನ್ನು ನಾಮಕರಿಸುವಂಥದ್ದು, ನಂತರ ಭೋಜನ ಮಾಡ್ಕೊಂಡು ಹೋಗಬೇಕಾಗಿರ್ತದೆ. Amen. ಆಮೆನ್. ಬರ್ತೀರಲ್ಲ? ಎಲ್ಲರೂ ಬರ್ತೀರಲ್ಲ? ಬರ್ತೀರಾ ಇಲ್ವಾ? Amen. Amen. ಸ್ವಲ್ಪ ಜೋರಾಗಿ ಹೇಳಿ. Hallelujah.
Close your eyes and take the final benediction. ಎಲ್ಲರ ಕಣ್ಣುಗಳು ಮುಚ್ಚಿಕೊಂಡಂತ ಆಶೀರ್ವಾದ ಹೊಂದುವ. Amen. Thank you, Jesus, for this beautiful Sunday. ತಂದೆ, ಒಂದು ಸುಂದರವಾದಂತ ಭಾನುವಾರಕ್ಕಾಗಿ ವಂದನೆ. Thank you for the word. ನಿನ್ನ ವಾಕ್ಯಕ್ಕಾಗಿ ವಂದನೆ. Thank you for ministering to us. ನಮ್ಮೊಟ್ಟಿಗೆ ನೀನು ಮಾತಾಡಿದ್ದಕ್ಕಾಗಿ ವಂದನೆ. Thank you for blessing thy people. ಅಪ್ಪ, ನಿನ್ನ ಜನರನ್ನು ಆಶೀರ್ವದಿಸಿದ್ದಕ್ಕಾಗಿ Now I send them home with your blessings. ಈಗ ನಿನ್ನ ಜನರನ್ನು ನಿನ್ನ ಆಶೀರ್ವಾದದೊಟ್ಟಿಗೆ ಕಳಿಸ್ತೇನೆ. And now, brethren, ಈಗ ಸಹೋದರರೇ, I commend you to God ನಾನು ದೇವರಿಗೆ ನಿಮ್ಮನ್ನು ಒಪ್ಪಿಸುತ್ತೇನೆ and to the word of his grace, ಮತ್ತು ಆತನ ಕೃಪಾ ವಾಕ್ಯಕ್ಕೂ ನಿಮ್ಮನ್ನು ಒಪ್ಪಿಸುತ್ತೇನೆ. which is able to build you up ಅದು ನಿಮ್ಮನ್ನು ಮೇಲೆ ಕೆತ್ತಿ ನಿಲ್ಲಿಸಿ ಕಟ್ಟುವಂತದ್ದು and to give an inheritance among all them which are sanctified. ಪರಿಶುದ್ಧ ಮಾಡಲ್ಪಟ್ಟಂತ ಸಮಸ್ತ ಭಕ್ತರ ಮಧ್ಯದಲ್ಲಿ ನಿಮಗೆ ಪಾಲನ್ನು ಕೊಡುವಂತದ್ದು. May God bless you. ನನ್ನ ದೇವರು ತಾನೇ ನಿಮ್ಮನ್ನು May ಆಶೀರ್ವದಿಸಲಿ. God prosper you. ನನ್ನ ದೇವರು ತಾನೇ ನಿಮ್ಮನ್ನು ಅಭಿವೃದ್ಧಿಪಡಿಸಲಿ. May God lift you. ನನ್ನ ದೇವರು ತಾನೇ ನಿನ್ನ ಮೇಲೆ ಕೆತ್ತಲಿ. May his hand always rest on you. ಮತ್ತು ಆತನ ಒಂದು ಶಾಂತಿ, ಆತನ ಹಸ್ತ ಯಾವಾಗಲೂ ನಿಮ್ಮ ಮೇಲೆ ಇರಲಿ. Shout and say, ಕೂಗಿ ಹೇಳಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. See you in the evening. ಸಂಜೆ ಮತ್ತೆ ಕಾಣುವ.